ಆರಂಭವಾಗುವುದು ಕಷ್ಟ, ಕಡೆಗೆ ಬಿಡುವುದು ಕೂಡ ಕಷ್ಟ. ಏನಂದ್ರೆ ಅಲ್ಲಿ ಇಲ್ಲಿ ಯಾವಾಗಲಾದರೂ ಮಾತನಾಡುವ ಚಪಲ ನನಗಿರೋದ್ರಿಂದ ಹೇಳಿದ್ದನ್ನೇ ಹೇಳ್ತಾ ಇರಬೇಕಾದಂತಹ ಜ್ಞಾನ ಪರಿಮಿತಿಯ ಅನಿವಾರ್ಯತೆಯೂ ಇರೋದ್ರಿಂದ ಬದುಕಿಡೀ ನಿಮಗೆ ಹೇಳ್ತಾ ಇರ್ತೀನಿ ಎನ್ನುವಂತಹ ನನಗೆ ಸಂತೋಷಕಾರಿಯಾದ ಆದರೆ ನಿಮಗೆ ಸಂತಾಪಕಾರಿಯಾದ ಆಶೆಯನ್ನು ನಾನು ಹೇಳಿಕೊಳ್ಳಲಾರೆ. ಕಗ್ಗದಲ್ಲಿ ಅವರು ಸತ್ಯದ ಒಂದು ಸಾಪೇಕ್ಷ ಮುಖದ ಬಗ್ಗೆ ಗೌರವ ಇರಲಿ ಅಂತಾರೆ. ನಾನು ಮೊದಲ ದಿವಸದ ಭಾಷಣದಲ್ಲಿಯೇ ಹೇಳಿದ್ದೆ, ಮಿಥ್ಯಾ ಅಂದ್ರೆ ಸಾಪೇಕ್ಷತೆ, ರಿಲೇಟಿವಿಟಿ ಅಂತ. ಯಾವುದರ ರಿಲೇಟಿವಿಟಿ? ಪರಮಸತ್ಯದ ಸಾಪೇಕ್ಷತೆ ಅಂತ. ಹಾಗಾಗಿ ಲೋಕದಲ್ಲಿ ಕಾಣುವುದಕ್ಕೆಲ್ಲ ಸಾಪೇಕ್ಷವಾದಂತಹ ಮೌಲ್ಯ ಉಂಟು. ಯಾವುದೊಂದನ್ನು ಸ್ವಯಂಪೂರ್ಣವಾಗಿ ಡಿಫೈನ್ ಮಾಡೋಕ್ಕೆ ಆಗೋದಿಲ್ಲ. ಇನ್ಯಾವುದೋ ಒಂದು ರೆಫರೆನ್ಸ್ ಇಟ್ಕೊಂಡೇ ಮಾಡಬೇಕು. ಸಿವಿಲ್ ಇಂಜಿನಿಯರಿಂಗ್ ಅಲ್ಲಿ ಸರ್ವೆ ಮಾಡಬೇಕಾದ್ರೆ ಬೆಂಚ್ ಮಾರ್ಕ್ ಅಂತ ಒಂದು ಹೇಳ್ತಾರೆ. ಆ ಬೆಂಚ್ ಮಾರ್ಕ್ ಇಂದ ಎತ್ತರಕ್ಕೆ ಯಾವುದು, ಕೆಳಕ್ಕೆ ಯಾವುದು, ದೂರಕ್ಕೆ ಯಾವುದು, ಹತ್ತಿರಕ್ಕೆ ಯಾವುದು ಅಂತ ಹೇಳುವಂತಹದ್ದು. ಪ್ರತಿ ಶಾಸ್ತ್ರಕ್ಕೂ ಅದು ಇದ್ದೇ ಇರುತ್ತೆ. ದೈವತ ಶಾಸ್ತ್ರಗಳು, ಥಿಯಾಲಜಿ ಅಂತ ಕರೆಯುವಂತಹ ದೇವರು ಅನ್ನುವಂತಹ ಒಂದು ಮಹಾಸತ್ವ ಉಂಟು ಅಂತ ಹೇಳಿ ನಂಬಿಕೊಂಡು ಹೋಗ್ತಾರೆ. ಭಾಷಾಶಾಸ್ತ್ರಗಳೆಲ್ಲ ಕೂಡ ವ್ಯಾಕರಣ ಅನ್ನುವುದು ಒಂದು ಇದೆ, ವ್ಯಾಕರಣದ ನಿಯಮಗಳು ಅನ್ನುವು ಇದೆ, ವಾಕ್ಯ ರಚನೆ ಅಂತ ಇದೆ ಅಂತ ಇಟ್ಕೊಂಡು ಹೋಗುತ್ತವೆ. ಭೌತಶಾಸ್ತ್ರವೆಲ್ಲ ಕೂಡ ಪದಾರ್ಥ, ವಸ್ತು, ಮ್ಯಾಟರ್ ಇದೆ, ಎನರ್ಜಿ ಇದೆ ಅಂತ ಅಂದುಕೊಂಡು ಹೋಗುವುದು. ಹೀಗೆ ಎಲ್ಲ ಶಾಸ್ತ್ರಗಳಲ್ಲಿಯೂ ಅದಷ್ಟರ ಮಟ್ಟಿಗೆ ಒಂದು ವ್ಯವಸ್ಥೆ ಉಂಟು. ಮನಃಶಾಸ್ತ್ರ ಮನಸ್ಸು ಅನ್ನುವುದು ಇದೆ ಅಂತ ಇಟ್ಟುಕೊಂಡೇ ಮುಂದುವರಿಯುತ್ತೆ. ಮನಸ್ಸೇ ಪ್ರಶ್ನಾರ್ಹವಾಗಿಬಿಟ್ಟಾಗ ಮನಃಶಾಸ್ತ್ರದ ಅಸ್ತಿತ್ವವೇ ಪ್ರಶ್ನಾರ್ಹವಾಗುತ್ತೆ. ಪುರವೇ ಇಲ್ಲದ ರಾಜನಿಗೆ ಅಂತಃಪುರ ಎಲ್ಲಿದ್ದ ಅಂತ ಒಂದು ಗಾದೆ ಉಂಟು. ಹಾಗಾಗಿ ಈ ಶಾಸ್ತ್ರಗಳಿಗೆ ಸಾಪೇಕ್ಷತೆ ಒಂದು ಮಟ್ಟಕ್ಕೆ ಉಂಟು. ಅವನ್ನ ನಮ್ಮ ಪರಂಪರೆಯಲ್ಲಿ ಮರ್ಯಾದೆ ಅಂತ ಕರೀತಾರೆ. ಮರ್ಯಾದೆ ಅಂದ್ರೆ ಎಲ್ಲೆ ಅಂತ ಅರ್ಥ. ಫ್ರಾಂಟಿಯರ್ಸ್, ಮರ್ಯಾದೆ ಮೀರಬೇಡ ಅಂದ್ರೆ ಎಲ್ಲೆ ಮೀರಬೇಡ ಅಂತ, ಗಡಿ ಮೀರುವಂತಹದ್ದು ಆಗಬಾರದು ಅಂತ. ಈ ಮರ್ಯಾದೆಯ ಶಾಸ್ತ್ರ ಮರ್ಯಾದೆ ಅಂದ್ರೆ ಅದರ ಚೌಕಟ್ಟಿನ ಒಳಗೆ. ಉದಾಹರಣೆಗೆ ಜ್ಯೋತಿಷ ಶಾಸ್ತ್ರ, ಅದಕ್ಕೆ ಒಂದು ಮರ್ಯಾದೆ ಉಂಟು. ಹಾಗೇನೆ ಯಾವುದನ್ನು ನಾವು ವೆದರ್ ಫೋರ್ಕಾಸ್ಟಿಂಗ್ ಎಲ್ಲದಕ್ಕೆ ಬಳಸ್ತೀವಿ, ಮೆಟೀರಿಯಾಲಜಿ ಅಂತ ಏನು ಕರಿತೀವಿ, ಆ ರೀತಿಯಾದದ್ದು ಅದಕ್ಕೆ ಒಂದು ಶಾಸ್ತ್ರ, ಅದಕ್ಕೆ ಒಂದು ಚೌಕಟ್ಟು. ಆ ಚೌಕಟ್ಟಿನೊಳಗೆ ಈಗ ಮಾರ್ಕೆಟ್ ಫೋರ್ಕಾಸ್ಟಿಂಗ್ ಉಂಟಲ್ಲ, ಮಾರ್ಕೆಟ್ ಸ್ಪೆಕ್ಯುಲೇಷನ್ಸ್, ಸ್ಟಾಕ್ ಮಾರ್ಕೆಟ್ ಬಗ್ಗೆ ಹೇಳುವಂಥದ್ದು, ಅದಕ್ಕೆ ಒಂದು ಚೌಕಟ್ಟು ಅಂತ. ಎಲ್ಲಕ್ಕೂ ಆ ಚೌಕಟ್ಟಿನ ಒಳಗೆ ಸತ್ಯ ಉಂಟು. ಆ ಚೌಕಟ್ಟನ್ನೇ ಪ್ರಶ್ನೆ ಮಾಡಿದ್ರೆ ಇಲ್ಲ. ಯಾವುದು ರೆಫರೆನ್ಸ್? ಎಲ್ಲಕ್ಕೂ ಕಡೆಗೆ ನಾನೇ ರೆಫರೆನ್ಸ್, ಇನ್ಯಾವುದೂ ಅಲ್ಲ. ನಮ್ಮ ಚೈತನ್ಯವೇ ಎಲ್ಲದಕ್ಕೂ ರೆಫರೆನ್ಸ್ ಆಗುತ್ತೆ. ಅದನ್ನು ಬಿಟ್ಟು ಮಿಕ್ಕ ಯಾವುದೂ ಇಲ್ಲ. ಹಾಗಾಗಿ ಅವರು ಹೇಳ್ತಾರೆ, ಸೌಂದರ್ಯ ಬಾಂಧವ್ಯಗಳು ಬರಿದು ಎನ್ನಲಹುದೇ, ಹೊಂದಿಸವೆ ಕುಂದಿಸವೆ ಜೀವಿಗಳನ್ ಅವುಗಳ್, ಸಿಂಧುಪೂರದಿ ಬಿದ್ದವರಳೊಬ್ಬೊಬ್ಬರನು ಅಂದಿಕೊಳ್ಳಲದು ಬರಿದೆ ಮಂಕುತಿಮ್ಮ. ಸೌಂದರ್ಯ ಬಾಂಧವ್ಯಗಳು ಶುಷ್ಕವಲ್ಲ, ಸಂಪೂರ್ಣ ಮಿಥ್ಯೆ ಅಂದ್ರೆ ಸುಳ್ಳು ಅನ್ನುವ ಅರ್ಥದಲ್ಲಿ ಅಲ್ಲ. ಮಿಥ್ಯೆ ಅಂದ್ರೆ ರಿಲೇಟಿವೇ ಅವು, ಆದರೆ ಅಸತ್ಯ ಅಲ್ಲ. ಅವು ಜೀವಿಗಳನ್ನ ಹೊಂದಿಸಿಕೊಳ್ಳುವಂತೆ ಮಾಡುತ್ತೆ, ಕುಂದಿಸಿಕೊಳ್ಳುವಂತೆ ಮಾಡುತ್ತವೆ. ಏನೆಲ್ಲ ಮಾಡೋದಿಲ್ವಾ? ಸಿಂಧುಪೂರದಿ, ಸಮುದ್ರದ ಅಥವಾ ನದಿಯ ಪ್ರವಾಹದಲ್ಲಿ ಬಿದ್ದವರು ಒಬ್ಬರಿಗೆ ಒಬ್ಬರು ಕೈಚಾಚಿಕೊಂಡಾಗ, ಆಲಂಬನ ಕೊಟ್ಟಾಗ ಅದಕ್ಕೆ ಏನು ಬೆಲೆ ಇಲ್ಲ ಅಂತ ಹೇಳೋದಕ್ಕೆ ಸಾಧ್ಯವಾ ಅಂತ. ಸೌಂದರ್ಯ ಏನು? ಅದು ರಸಾವಲಂಬನ. ರಸ ನಮ್ಮ ಕಡೆಗೆ ಕೈಚಾಚಿ, ಬಾ ನಿನಗೆ ಸಾಂತ್ವನ ಕೊಡ್ತೀನಿ, ನಿನ್ನನ್ನು ಒಂದು ಕ್ಷಣಕಾಲವಾದರೂ ಈ ಪ್ರಪಂಚದ ಹುಚ್ಚ ಹೊಳೆಯ ಜಂಜಾಟದಿಂದ ದಡ ಸೇರಿಸ್ತೀನಿ ಅಂತ ಹೇಳುತ್ತೆ. ಬಾಂಧವ್ಯವೂ ಅದೇ ರೀತಿಯಾಗಿ ಒಂದಿಷ್ಟು ಕೈಚಾಚುತ್ತೆ. ನಮ್ಮ ಸನಾತನ ಧರ್ಮದಲ್ಲಿ ವಿವಾಹಕ್ಕೆ ಕನ್ಯಾದಾನ ಅನ್ನುವ ಹೆಸರು ಅಲ್ಲ ಇರುವುದು. ಧರ್ಮಶಾಸ್ತ್ರಗಳಲ್ಲಿ, ವಿಶೇಷವಾಗಿ ಗೃಹ್ಯಸೂತ್ರಾದಿಗಳಲ್ಲಿ ಮೊದಲಿಗೆ ಬರುವಂತಹ ವಿವಾಹ ಸಂಸ್ಕಾರದಲ್ಲಿ ಪಾಣಿಗ್ರಹಣ ಅನ್ನುವ ಶಬ್ದ ಉಂಟು. ಕೈ ಹಿಡ್ಕೊಳ್ಳೋದು, ಕೈ ಕೊಡೋದಲ್ಲ, ಕೈ ಹಿಡ್ಕೊಳ್ಳೋದು. ಆ ಭಾಷೆಗೆ ಇರುವಂತಹ ಸೌಂದರ್ಯ ನೋಡಿ. ಕೈಯನ್ನು ಹಿಡ್ಕೊಳ್ಳೋದು ಅಂದ್ರೆ ಆಲಂಬನ ಕೊಡುವುದು, ಆಲಂಬನವನ್ನ ಪಡೆಯುವುದು ಅಂತ ಎರಡರ್ಥ ಇದೆ. ವಯಸ್ಸಾದವರಪ್ಪ ಅವ್ರ ಕೈ ಹಿಡ್ಕೊಂಡು ನಡೆಸ್ಕು ಅಂತ, ಅಯ್ಯೋ ನನಗೆ ವಯಸ್ಸಾಗಿದೆ ಇನ್ನೊಬ್ಬರ ಕೈ ಹಿಡ್ಕೊಳ್ಬೇಕು ಅಂತ ಅನ್ನುವಂಥದ್ದು. ಈ ಎರಡೂ ರೀತಿಯಿಂದಲೂ ಪರಸ್ಪರ ಆಲಂಬನ ಉಂಟು ಅಂತ ಹೇಳುವುದು, ಅದು ಬಾಂಧವ್ಯ. ಹೀಗೆ ಅವೆಲ್ಲ ಉಂಟು. ಅದು ಬರಿದು ಅಂತ ನಾವು ಹೇಳೋಕ್ಕಾಗೋಲ್ಲ. ಆದರೆ ಅದನ್ನ ಪರಮಾರ್ಥ ಅಂತ ಇಟ್ಟುಕೊಳ್ಳಬೇಡಿ ಅಂತ.
ಆಚೆ ಕಡೆಯಿಂದ ಯಾವುದನ್ನ ಪಡೆದರೂ ಅದು ಮತ್ತೆ ನಾಶವಾಗಲೇಬೇಕು. ಹೊರಗಿಂದ ಬಂದದ್ದು ಮತ್ತೆ ಹೊರಗೆ ಹೋಗಲೇಬೇಕಾಗತ್ತೆ, ಬೇರೆ ದಾರಿ ಇಲ್ಲವೇ ಇಲ್ಲ. ಅದಕ್ಕೆ ಒಳಗಿಂದಲೇ ಎಲ್ಲವನ್ನ ಜನರೇಟ್ ಮಾಡಿಕೊಳ್ಳುವ ಕಡೆ ನೋಡಬೇಕು. ಸ್ವತಃ ಪರ್ಯಾಪ್ತಿ, ಸೆಲ್ಫ್ ಸಫಿಷಿಯನ್ಸಿ, ಸ್ವಯಂ ಪೂರ್ಣತೆ ನಮ್ಮ ಭಾರತೀಯರ ಆರ್ಷ ಪ್ರಜ್ಞೆಯ ಕನಸು. ಅದು ನನಸಾಗಿ ತಪಸ್ಸು ಮಾಡಿಕೊಂಡಿದ್ದಾರೆ. ಅದಕ್ಕೆ ಎನಿತೆನಿತ್ತು ವಿಕಾರ ಪರಿಣಾಮಗಳ ನಮ್ಮ ಮನಕಾವಿಕಿಪುವೋ ಲೋಕರೂಪ ಶಕ್ತಿಗಳು ಅನಿತನಿತು ಸತ್ಯತೆ ಯವಕ್ಕುಂಟು ಜೀವಿತದಿ ಅನುಭವವೇ ದಿಟದಳತೆ ಮಂಕುತಿಮ್ಮ. ಎಲ್ಲವೂ ಕಡೆಗೆ ಅನುಭವ ಪರ್ಯವಸಾನವಾದದ್ದು. ಅದನ್ನು ಕೂಡ ನಾನು ಮುಂಚೆಯೇ ಹೇಳಿದ್ದೆ. ನ ಕೇವಲಂ ಧರ್ಮ ಜಿಜ್ಞಾಸಾಯಾಮಿವ ಕೇವಲಂ ಶ್ರುತ್ಯಾದಯ ಏವ ಪ್ರಮಾಣಂ ಭೂತವಸ್ತು ವಿಷಯತ್ವಾತ್ ಅನುಭವಂ ಪರಮಂ ಪ್ರಾಮಾಣ್ಯಮುಪೈತಿ ಅನ್ನುವುದು ಶಂಕರರ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಬರುವ ಮಾತು. ಬೇರೆ ಎಲ್ಲ ಜಿಜ್ಞಾಸೆಗಳಂತೆ ಇದು ಕೇವಲ ಪುಸ್ತಕದ್ದು ಅಥವಾ ಯಾವುದೋ ಸ್ಟ್ಯಾಟಿಸ್ಟಿಕ್ಸ್ ಇಟ್ಕೊಂಡು ಹೋಗುವುದು, ಇನ್ಯಾವುದೋ ಎಕ್ವಿಪ್ಮೆಂಟ್ ಇಟ್ಕೊಂಡು ಅಲ್ಲಿ ತೋರಿಸುವುದಲ್ಲ, ನನ್ನೊಳಗೆ ಏನಾಗ್ತಾ ಇದೆ ಅಂತ ಹೇಳುವಂಥದ್ದು. ಎಲ್ಲಕ್ಕೂ ಕಡೆಗೆ ಬಂದು ನಿಲ್ಲುವುದು ಅದೇನೆ. ನೀವು ECG ತೆಗೆಸಬಹುದು ಅಥವಾ EEG ತೆಗೆಸಬಹುದು, ಏನೆಲ್ಲ ಮಾಡಬಹುದು, ಯಾವ್ಯಾವ ಚಾರ್ಟ್ಗಳನ್ನೆಲ್ಲ ಹಾಕ್ಬಿಡಬಹುದು. ಆದರೆ ಡಾಕ್ಟರ್ ನಿಮ್ಮನ್ನ ಸ್ವಸ್ಥ ಅಂತ ಡಿಕ್ಲೇರ್ ಮಾಡಿದ್ರು ಕೂಡ ನಮಗೆ ನಾವು ನೆಮ್ಮದಿಯಾಗಿದ್ದೀವಿ ಅಂತ ಅನಿಸ್ತೇ ಇದ್ರೆ ಅವರು ಎಷ್ಟೆಲ್ಲ ಮಾಡಿದ್ದು ಪ್ರಯೋಜನಕ್ಕೆ ಬರೋಲ್ಲ. ಏನೋ ಹಂಗಾಗ್ತಾ ಇದೆ ಡಾಕ್ಟ್ರೆ, ಏನೋ ಚುಳ್ಳಂದಂಗಾಗುತ್ತೆ, ಏನೋ ಸುಸ್ತಾದಂಗಾಗುತ್ತೆ ಅಂತ ಹೇಳಿದ್ರೆ ಏನನ್ನೋಣ ಅವರು. ಇಲ್ಲ, ನಿಮಗೆ ಆರೋಗ್ಯವೇ ಇದೆ, ಬಾಯಿ ಮುಚ್ಕೊಂಡಿರಿ, ಅದೆಲ್ಲ ಭ್ರಮೆ ಅಂತ ಎಷ್ಟು ದಬಾಯಿಸಿದ್ರು ನಾವು ಸುಮ್ಮನೆ ಇರೋಕ್ಕಾಗತ್ಯ ಇಲ್ಲ. ಕಾರಣ ಅನುಭವದ ಪ್ರಾಮಾಣ್ಯ ಅಂಥದ್ದು. ಹಾಗಾಗಿ ADT ಅನ್ನುವ ಔಷಧಿ ಕೊಟ್ಟೇ ಕೊಡಬೇಕಾಗುತ್ತೆ ನಮ್ಮ ಮನಸ್ಸಿಗೆ ಸಮಾಧಾನವಾಗೋದಕ್ಕೆ. ಎನಿ ಡ್ಯಾಮ್ ಥಿಂಗ್. ಅಮೆರಿಕದಲ್ಲಿ ತುಂಬಾ ಜನ ಯಾವುದೋ ಒಂದು ಔಷಧ ತೆಗೆದುಕೊಂಡ್ರೆ ರಿಪೇರಿ ಆಗಿಬಿಡುತ್ತೆ ಅಂತ, ನಮ್ಮಲ್ಲಿ ಯಾವುದೋ ದೇವರಿಗೆ ಹರಕೆ ಮಾಡಿಕೊಂಡ್ರೆ ರಿಪೇರಿ ಆಗುತ್ತೆ ಅನ್ನುವ ವಿಶ್ವಾಸದ ತರಾನೇ ಅಲ್ಲಿ ಕೂಡ. ಅದಕ್ಕೆ ಹೋದವರಿಗೆಲ್ಲ ಡಾಕ್ಟರ್ ಏನು ಕೊಡೋದಕ್ಕಾಗುತ್ತೆ, ಯಾವುದೋ ವಿಟಮಿನ್ ಮಾತ್ರೆ ಕೊಡಬೇಕು, ಅದನ್ನ ನೇರವಾಗಿ ಪ್ರಿಸ್ಕ್ರಿಪ್ಷನ್ ಕೊಡೋಕ್ಕಾಗಲ್ಲ. ಹಾಗಾಗಿ ಅಸಿಸ್ಟೆಂಟ್ಗೆ ADT ಅಂತ ಬರ್ಕೊಡೋದು, ಎನಿ ಡ್ಯಾಮ್ ಥಿಂಗ್ ಯಾವ್ದಾದ್ರು ಒಂದು ಬರ್ಕೊಡಿ. ಒಟ್ಟಿನಲ್ಲಿ ಅಂತರಂಗಕ್ಕೆ ಸಮಾಧಾನ ಬರುವಂಥದ್ದಾಗಬೇಕು. ಎನಿತೆನಿತ್ತು ವಿಕಾರ ಪರಿಣಾಮಗಳ ನಮ್ಮ ಮನಕಾಗಿ ಪುವೋ ಲೋಕರೂಪ ಶಕ್ತಿಗಳು. ಈ ಲೋಕದ ರೂಪ ಶಕ್ತಿಗಳು ಎಷ್ಟೆಷ್ಟೋ ನಮ್ಮ ಮನಸ್ಸಿಗೆ ವಿಕಾರ ಅಂದ್ರೆ ಕುರೂಪ ಅನ್ನುವ ಅರ್ಥ ಅಲ್ಲ, ಬದಲಾವಣೆ, ಡಿಫಾರ್ಮೇಷನ್, ಚೇಂಜ್ ಅನ್ನುವಂಥದ್ದು. ಅಂದ್ರೆ ಈಗ ಒಂದು ಕಲ್ಲು ಶಿಲ್ಪವಾದರೆ ಅದನ್ನ ತರ್ಕಶುದ್ಧವಾದ ಸಂಸ್ಕೃತ ಭಾಷೆಯಲ್ಲಿ ಹೇಳೋದು ಶಿಲಾ ವಿಕಾರಂ ಪ್ರಾಪ್ಯ ಶಿಲ್ಪ ಮಗಾತ್. ಶಿಲೆ ವಿಕಾರವನ್ನು ಹೊಂದಿ ಶಿಲ್ಪ ಅಂತ ಅನಿಸಿಕೊಳ್ತಂತ. ಅಯ್ಯೋ, ಶಿಲ್ಪವನ್ನು ವಿಕಾರ ಅಂತ ಹೇಳೋಕ್ಕಾಗತ್ತೆ ಅಂದ್ರೆ ವಿಕಾರ ಅಂದ್ರೆ ಚೇಂಜ್ ಇನ್ ಸ್ಟ್ರಕ್ಚರ್, ಚೇಂಜ್ ಇನ್ ಶೇಪ್ ಅನ್ನುವುದು ಅರ್ಥ ಅಷ್ಟೇನೆ. ಹಾಗೆ ಲೋಕಶಕ್ತಿಗಳು ನಮ್ಮಲ್ಲಿ ಏನೇನೋ ಬದಲಾವಣೆ ಉಂಟು ಮಾಡುತ್ತವೆ. ಅನಿತನಿತು ಅಷ್ಟಷ್ಟು ಸತ್ಯತೆ ಯವಕ್ಕುಂಟು ಜೀವಿತದಿ, ಅಷ್ಟಷ್ಟು ಮಟ್ಟಿಗೆ ಅವು ಸತ್ಯವಾಗಿರ್ತವೆ. ಅನುಭವವೇ ದಿಟದಳತೆ ಮಂಕುತಿಮ್ಮ. ನಮ್ಮ ಅನುಭವ ನಮ್ಮ ಮಟ್ಟಿಗೆ ಅಳತೆ, ಅದನ್ನು ನಾವು ನಿರಾಕರಿಸೋದಕ್ಕೆ ಸಾಧ್ಯ ಇಲ್ಲ ಅಂತ. ತುಂಬ ಜನ ಅನುಭವಗಳನ್ನ ರ್ಯಾಷನಲೈಸ್ ಮಾಡೋದಕ್ಕೆ ನೋಡ್ತಾರೆ. ಅಂದ್ರೆ ಅನುಭವಗಳನ್ನ ವೈಚಾರಿಕವಾಗಿ ಸಾರ್ವತ್ರಿಕ ಮಾಡೋದಕ್ಕೆ ಹೋಗ್ತಾರೆ. ಆದರೆ ಅಲ್ಲಿ ಆಗುವ ಒಂದು ಕಷ್ಟ ಏನೆಂದರೆ, ಜಾಗೃತಾವಸ್ಥೆಯ ಸ್ವಪ್ನಾವಸ್ಥೆಯ ಮನಸ್ಸನ್ನಿಕರ್ಷ ಸಾಪೇಕ್ಷವಾದ ಅನುಭವಗಳು. ತುಂಬಾ ತಾರ್ಕಿಕವಾಗಿ ಹೇಳ್ತಾ ಇದ್ದೀನಿ. ಎಚ್ಚರದ ಕಾಲದಲ್ಲಿ, ಕನಸಿನ ಕಾಲದಲ್ಲಿ ಎಲ್ಲ ನಮಗೆ ಆಗುವ ಅನುಭವಗಳು ಮನಸ್ಸಿನ ಮೂಲಕ ಆಗುತ್ತವೆ. ನಮ್ಮ ಮನಸ್ಸು ವಾಸನೆಗಳಿಂದ ಈಗಾಗಲೇ ಸಿದ್ಧವಾದಂತಹ ಒಂದು ಅಭಿನಿವೇಶ, ಪ್ರಿಜುಡೀಸ್ ಅದನ್ನು ಹೊಂದಿದೆ. ನಮ್ಮ ಮನಸ್ಸಿಗೆ ಏನೇನೋ ಬಣ್ಣಗಳು, ಏನೇನೋ ವಾಸನೆಗಳು, ಏನೇನೋ ಘಾಟಗಳು, ಏನೇನೋ ಘಮಲಗಳು ಬಂದು ಬಿಟ್ಟಿವೆ. ಅದರ ಆ ಬಣ್ಣದ ಹಿನ್ನೆಲೆಯಲ್ಲಿಯೇ ಬೇರೆದನ್ನು ನೋಡೋದಕ್ಕೆ ಸಾಧ್ಯ, ಇನ್ನೊಂದು ರೀತಿ ನೋಡೋದಕ್ಕೆ ತುಂಬಾ ಕಷ್ಟ ಇದೆ. ಹೀಗಾಗಿ ನಮ್ಮ ಅನುಭವಗಳು ನಮ್ಮ ಪೂರ್ವ ವಾಸನೆಯಿಂದ ರೂಷಿತವಾಗಿರುತ್ತವೆ, ಹಳಸಿ ಹೋಗಿರುತ್ತವೆ. ಅದರ ಕಾರಣ ಆ ಅನುಭವಕ್ಕೆ ನಮ್ಮದಾದ ಒಂದು ಬಣ್ಣ ಬಂದಿರುತ್ತೆ. ಹಾಗಿರುವಾಗ ಎಲ್ಲರ ಅನುಭವವೂ ಅವರವರ ಬಣ್ಣದಿಂದ ಇರುವಾಗ ಅದಕ್ಕೆಲ್ಲಕ್ಕೆ ಏಕವಾಕ್ಯತೆ ಹೇಗೆ ಕಲ್ಪಿಸಬಹುದು? ಅದು ಅಸಾಧ್ಯ. ಅದರಿಂದಲೇ ಉಪನಿಷತ್ತು ಅವಸ್ಥಾತ್ರಯ ಪ್ರಕ್ರಿಯೆಯನ್ನು ಹಿಡಿತು. ಆ ದಾರಿಯನ್ನು ಹಿಡಿದವರು ಕೇವಲ ಶಂಕರರೇ, ಅಂದ್ರೆ ಗೌಡಪಾದರು, ಸುರೇಶ್ವರರು ಎಲ್ಲ ಆ ಪರಂಪರೆ ಹಿಡಿತು. ಮಿಕ್ಕ ಇನ್ನು ಯಾವ ತತ್ವಚಿಂತಕರು ಈ ಅವಸ್ಥಾತ್ರಯ ಪ್ರಕ್ರಿಯೆಯನ್ನು ಹಿಡಿಯಲಿಲ್ಲವಾದ್ದರಿಂದ ಪ್ರತಿಯೊಬ್ಬರ ಮತಗಳು ಬೇರೆ ಬೇರೆ ಆಗಿರುತ್ತವೆ. ಅವರ ಐಡೆಂಟಿಟಿ ಇರುವುದೇ ಡಿಫರೆನ್ಸ್ನಲ್ಲಿ.
ಅವನ್ನು ಏಕ ಮಾಡೋಕ್ಕೆ ಹೋದ್ರೆ ಐಡೆಂಟಿಟಿಯೇ ತಪ್ಪು ಹೋಗ್ಬಿಡುತ್ತೆ. ಆ ರೀತಿಯಾಗಿ ಆಗುವಂಥದ್ದು. ಆದರೆ ನಿರ್ವಿಶೇಷ ಅನುಭವವನ್ನು ಒಂದನ್ನೇ ಇಟ್ಟುಕೊಂಡು ಹೋದ ಕಾರಣ ವೇದಾಂತಕ್ಕೆ, ಶಾಂಕರಾದ್ವೈತಕ್ಕೆ ಈ ಸಮಸ್ಯೆ ಇಲ್ಲ. ಇರಲಿ. ಆದರೆ ನಾವು ಜಾಗೃತ ಅವಸ್ಥೆಯಲ್ಲಿಯೇ ಹೆಚ್ಚು ಲೋಕದಲ್ಲಿರ್ತೀವಿ. ಹಾಗಾಗಿ ನಾವು ನಮ್ಮ ಮನಸ್ಸಿನ ಮೂಲಕವೇ ಎಲ್ಲ ಕೆಲಸವನ್ನು ಮಾಡ್ತಾ ಇರ್ತೀವಿ. ಎಲ್ಲಿ ಮನಸ್ಸಿರುತ್ತೋ ಅಲ್ಲಿ ನಮ್ಮ ಇಂದ್ರಿಯಗಳ ಕೆಲಸ ನಮಗೆ ಗೊತ್ತಾಗುತ್ತೆ. ಎಲ್ಲಿ ಮನಸ್ಸು ಇರುವುದಿಲ್ವೋ ಅಲ್ಲಿ ಇಂದ್ರಿಯಗಳ ಕೆಲಸ ಗೊತ್ತಾಗೋದಿಲ್ಲ. ತುಂಬಾ ಪ್ರಸಿದ್ಧವಾದ ನಂದಿಕೇಶ್ವರನ ಅಭಿನಯ ದರ್ಪಣದ ಶ್ಲೋಕವನ್ನು ನೋಡೇ ಇದ್ದಿರಲ್ಲ. ಚೆನ್ನಾಗಿ ನೃತ್ಯ ಆಗಬೇಕಾದ್ರೆ, ಅಭಿನಯ ಆಗಬೇಕಾದ್ರೆ ಏನು? ಯಥೋ ಹಸ್ತ ತಥೋ ದೃಷ್ಟಿ. ಎಲ್ಲಿ ಕೈ ಇದೆಯೋ ಅಲ್ಲಿ ದೃಷ್ಟಿ ಇರಬೇಕು. ಹೀಗೆ ಕೈ ಇಟ್ಕೊಂಡು ಹಿಂಗೆ ಮಾಡಿದ್ರೆ ಎಲ್ಲೋ ದೃಷ್ಟಿ, ಎಲ್ಲೋ ಕೈ. ಆ ಕೈಗಳ ಮೇಲೆ ದೃಷ್ಟಿ ಹೋಗಬೇಕು. ಹಾಗಲ್ಲದೆ ಹೀಗಂದು ಮಾಡಿದ್ರೆ ದೃಷ್ಟಿ ಇದೆ, ಆದರೆ ಮನಸ್ಸಿಲ್ಲ. ಯಥೋ ದೃಷ್ಟಿ ತಥೋ ಮನಃ. ಅಲ್ಲಿ ಮನಸ್ಸು. ಆದರೆ ಮನಸ್ಸಿಗೆ ಭಾವ ಹಾಕಿದಾಗ ಅಲ್ಲಿ ರಸ ಉಂಟಾಗುತ್ತೆ ಅಂತ. ಭಾವ ಅಂದ್ರೆ ನಮ್ಮ ಜೀವ ಅಂತ ಅರ್ಥ, ನಮ್ಮ ಅಸ್ತಿತ್ವ ಅಂತ. ನಮ್ಮ ಅಸ್ತಿತ್ವವನ್ನ ಆ ಭಾಗಕ್ಕೆ ನಾವು ಡ್ರೈವ್ ಮಾಡಬೇಕು. ಕಣ್ಣಿನ ಮೂಲಕ ನಾಯಕನನ್ನು ನೋಡ್ತಾ ಇದ್ದಾಳೆ ಅಂದ್ರೆ ಜೀವದ ಶಕ್ತಿಯೆಲ್ಲ ಕಣ್ಣಿಗೆ ಬಂದು ತುಂಬಿಕೋಬೇಕು. ಆಗ ಮನಸ್ಸಿಗೆ ಶಕ್ತಿ ಇಲ್ದಿದ್ರೆ ಮನಸ್ಸು ಏನು ಪಾಪ ಮಾಡೋದಕ್ಕಾಗುತ್ತೆ? ಮೂಳೆ ಇಲ್ಲದ ಮಾಂಸದ ಮುದ್ದೆ ತರ ಇರುತ್ತೆ. ಹಾಗಾಗಿ ಅದು ಶಕ್ತಿ ಇಲ್ಲದೆ ಇದ್ದರೆ ರಿಚ್ನೆಸ್ ಇರುವುದಿಲ್ಲ. ಕೊಬ್ಬನ್ನು ತೆಗೆದ ಹಾಲಿನಲ್ಲಿ ಎಷ್ಟರ ಮಟ್ಟಿಗೆ ರುಚಿ ಇರುತ್ತೋ ಅಷ್ಟರ ಮಟ್ಟಿಗೆ ರುಚಿ ಇರುತ್ತೆ. ಆರೋಗ್ಯ ಇರಬಹುದು, ಆಸ್ವಾದ ಇರೋದಿಲ್ಲ. ಹಾಗೆ ಜೀವಸತ್ವವನ್ನು ಅಲ್ಲಿಗೆ ಹಾಕಿದಾಗ ಮನಸ್ಸಿಗೆ ಒಂದು ಪುಷ್ಟಿ ಬರುತ್ತೆ. ಯಾಕೆ? ಮನಸ್ಸಾದರೂ ಆತ್ಮಶಕ್ತಿಯಿಂದಲೇ ಕೆಲಸ ಮಾಡ್ತಾ ಇರೋದಲ್ವೇ. ಇಲ್ಲದೆ ಇದ್ರೆ ಅದೇನು ಮಾಡೋದಕ್ಕೆ ಸಾಧ್ಯವಾಗುತ್ತೆ? ಆಮೇಲೆ ಆ ಭಾವ, ಹಾಗೆ ನಾವು ಹಾಕಿದ ಭಾವ ರಸಿಕರಿಗೆ ರಸವಾಗಿ ತೋರುತ್ತೆ. ಹಾಗಾಗಿ ಪ್ರತಿಯೊಂದು ಜಾಗೃತಾವಸ್ಥೆಯಲ್ಲಿ, ಸ್ವಪ್ನಾವಸ್ಥೆಯಲ್ಲಿ ನಾವು ಮಾಡುವಂತಹ ಕೆಲಸಗಳು, ಅನುಭವಿಸುವುದೆಲ್ಲ ಮನಸ್ಸು ಅನ್ನುವ ಬಣ್ಣದ ಗಾಜಿನ ಮೂಲಕವೇ ಬರ್ತಾ ಇದೆ. ಯಾರು ಮನಸ್ಸೆಂಬ ಬಣ್ಣದ ಗಾಜನ್ನ ಪುಡಿ ಮಾಡಿಕೊಂಡಿದ್ದಾರೋ ಅವರಿಗೆ ಈ ಸಮಸ್ಯೆ ಇಲ್ಲ. ಅಥವಾ ಮನಸ್ಸನ್ನು ಟ್ರಾನ್ಸ್ಪರೆಂಟ್ ಆಗಿ ಮಾಡಿಕೊಂಡು ಬಿಟ್ಟಿದ್ದಾರೋ ಅವರಿಗೂ ಸಮಸ್ಯೆ ಇಲ್ಲ. ಆದರೆ ಒಂದು ಸಮಸ್ಯೆ ಉಂಟು. ಎಷ್ಟು ಗಾಜು ಟ್ರಾನ್ಸ್ಪರೆಂಟ್ ಆದರೂ ಅದರ ಮಾಧ್ಯಮ ಬೇರೆಯಾದ ಕಾರಣ ಅದು ರಿಫ್ರಾಕ್ಷನ್ ಅಂತ ಕರೀತಾರಲ್ಲ, ವಕ್ರೀಭವನ ಆಗ್ತಾ ಇರುತ್ತೆ. ಹಾಗಾಗಿ ನೀರಿನಲ್ಲಿ ಮುಳುಗಿಸಿದ ಕೋಲು ಡೊಂಕಾಗಿ ಕಾಣುವಂತೆ ಒಂದು ಸ್ವಲ್ಪ ಸಮಸ್ಯೆ ಉಂಟು. ಅದನ್ನ ಸವಿಕಲ್ಪ ಸಮಾಧಿ ಅಂತ ಕರೀತಾರೆ. ಮನಸ್ಸು ಟ್ರಾನ್ಸ್ಪರೆಂಟ್ ಆಗಿದೆ, ಆದರೆ ಇದೆ. ಆದರೆ ಮನಸ್ಸೇ ಇಲ್ಲದಂತೆ ಆಗುವಂತಹದ್ದು ರಮಣ ಮಹರ್ಷಿಗಳು ಹೇಳುವಂತ ಮನೋಲಯ, ಮನೋನಾಶ. ಆಗ ಯಾವ ಬಣ್ಣ ಇಲ್ಲದೆ ನೋಡುವಂತ ಸ್ಥಿತಿ ಬರುತ್ತೆ ಅಂತ. ಇದು ಕೆಲವರಿಗೆ ಆಗುವಂಥದ್ದು. ಅಂಥವರನ್ನೇ ಬಹಳ ಬಹಳ ವಿರಳರಾದಂಥವರು ಅಂತ ಹೇಳ್ತೀವಿ. ಇರಲಿ, ಅದು ಉನ್ನತೋನ್ನತವಾದ ಸ್ಥಿತಿ, ಜೀವನ್ಮುಕ್ತಿ. ಸತ್ಯಕ್ಕೆ ಲೋಕಾನುಭವದಲ್ಲಿಯೇ ನಮಗೆ ಎಲ್ಲ ಈ ಒಂದು ಮನಸ್ಸಿನ ಬಣ್ಣದಿಂದ ಬರುವ ಕಾರಣ, ಸಾಪೇಕ್ಷತೆಯೇ ಇರುವ ಕಾರಣ ಅಷ್ಟಷ್ಟಕ್ಕೆ ನಮಗೆ ಸರಿ ಅಂತ ಅಂದುಕೊಳ್ಳೋಣ. ನಮ್ಮ ಆಗ್ರಹಗಳನ್ನ ಬೇರೆಯವರ ಮೇಲೆ ಹೇರೋದಕ್ಕೆ ಹೋಗೋದು ಬೇಡ ಅಂತ. ಎಷ್ಟೋ ಬಾರಿ ಲೋಕದಲ್ಲಿ ಏನಾಗುತ್ತೆ, ನಮ್ಮ ಆಗ್ರಹಗಳನ್ನ ಬೇರೆಯವರ ಮೇಲೆ ಹೇರುವಂತಹ ಪ್ರಯತ್ನ ನಮ್ಮ ಅರಿವಿಲ್ಲದೆಯೇ ಆಗ್ತಾ ಇರುತ್ತೆ. ನಾವು ನಿಜವಾಗಿ ಇಲ್ಲ ಕಣ್ರಿ, ಒಳ್ಳೇದಾಗಲಿ ಅಂತಲೇ ಹೇಳಿದ್ದು ಅಂತ. ಯಾರೋ ಒಬ್ರು ವಾಸ್ತುಶಾಸ್ತ್ರದ ಪ್ರಕಾರ ಮನೆ ಕಟ್ಟಿಸ್ಕೊಂಡ್ಬಿಟ್ರು. ಅವ್ರಿಗೇನೋ ಒಳ್ಳೇದಾಯ್ತು ಅಂತ ಅನಿಸ್ಬಿಡ್ತು. ಊರಿಗೆಲ್ಲ ವಾಸ್ತುಶಾಸ್ತ್ರದ ಉಪದೇಶ ಮಾಡೋದಕ್ಕೆ ಹೊರಡ್ತಾರೆ. ಆಮೇಲೆ ಅವ್ರು ಅನುಸರಿಸಲಿಲ್ಲ ಅಂತಂದ್ರೆ ಕೋಪ ಬರುತ್ತೆ. ಯಾಕೆ ಕೋಪ ಬರುತ್ತೆ? ಒಂದು, ಇವ್ರ ಮಾತು ಕೇಳಲಿಲ್ಲ ಅಂತ. ಮತ್ತೆ ಇನ್ನೊಂದು, ನಾನಿಷ್ಟು ಖರ್ಚು ಮಾಡಿ ಮಾಡಿಸಿಕೊಂಡಿದ್ದೇನೆ, ಇವ್ರು ನಿರಾಕರಿಸ್ತಿದ್ದಾರೆ ಅಂದ್ರೆ ನನ್ನ ಬುದ್ಧಿಮತ್ತೆಯನ್ನೇ ಅವರು ಪ್ರಶ್ನೆ ಮಾಡ್ತಾ ಇದ್ದಾರೆ. ನಾನು ಎಂಥ ವಿವೇಕಿ, ನಾನು ಎಂಥ ಪ್ರಜ್ಞಾನಿಧಿ, ನಾನು ವಾಸ್ತುವನ್ನು ಒಪ್ಪಿದ್ದೀನಿ ಅಂದ್ರೆ ಅದು ಪರಮ ಸತ್ಯ ಇರಬೇಕು. ಅವ್ರು ಒಪ್ಪುತ್ತಾ ಇಲ್ಲ ಅಂದ್ರೆ ನನ್ನನ್ನು ವಿರೋಧಿಸ್ತಾ ಇದ್ದಾರೆ. ಅದಕ್ಕೋಸ್ಕರ ಅವ್ರನ್ನ ನಾನು ವಿರೋಧಿಸಬೇಕು. ಹಾಗಾಗಿ ಏನು ವಿರೋಧಿಸೋದು? ಅವ್ರ ಮನೇಲಿ ಏನಾದ್ರು ಎಡವಟ್ಟಾರೆ ಇದೇ ನಿಮ್ಮ ವಾಸ್ತುವಿನ ವಿಘ್ನದಿಂದಲೇ ಆಗಿದ್ದು ಅಂತ ಉದ್ಘೋಷ ಮಾಡಬೇಕು ಅಂತ. ಈ ರೀತಿ ಯಾವುದೇ ಒಂದು ವ್ಯತ್ಯಾಸಕ್ಕೂ ನನ್ನನ್ನು ಅನುಸರಿಸದಿಂದಲೇ ನಿಮಗೆ ಬಂತು ಈ ಅನಾಹುತ ಅಂತ ಹೇಳಬೇಕು ಅಂತ ಆಗುತ್ತೆ. ಈ ರೀತಿ ಬೆಳೀತಾ ಹೋಗುತ್ತೆ. ಅದು ಯಾಕೆ? ಮೂಲಭೂತವಾಗಿ ನಮಗೆ ನಾವೇ ಪೂರ್ಣವಾಗಿ ಕನ್ವಿನ್ಸ್ ಆಗಿಲ್ಲ. ಬ್ರೈನ್ ವಾಶ್ ಮಾಡಿಕೊಂಡಿದ್ದೀವಿ ಹೊರತು ಹಾರ್ಟ್ ವಾಶ್ ಮಾಡಿಕೊಂಡಿಲ್ಲ. ಏನದು? ನಾವು ಯಾವುದೋ ದುರ್ಬಲವಾದ ಘಳಿಗೆಯಲ್ಲಿ ಯಾವುದೋ ಅಭಿಪ್ರಾಯವನ್ನು ಒಪ್ಪಿರಬಹುದು, ಅದು ಅಥವಾ ಸರಿಯಾದ ಸಂದರ್ಭದಲ್ಲಿ ಒಪ್ಪಿರಬಹುದು. ಆದರೆ ಅದಕ್ಕೆ 4 ಜನ ಹಿಂಬಾಲಕರನ್ನ ಸೇರಿಸಿಕೊಳ್ಳದೆ ಇದ್ರೆ ನಮ್ಮ ಪಾರ್ಟಿಗೆ ಅಸ್ತಿತ್ವೇ ಉಳಿಯೋದಿಲ್ಲ ಅನ್ನುವಂಥ ಒಂದು ಅಪಾಯ. ಅಂದರೆ ನಾವು ನಮ್ಮ ಜ್ಞಾನದ ಆಯಾಮವನ್ನ ಡೆಮಾಕ್ರಸಿಯ ಲೆವೆಲ್ಗೆ ತಂದು ಇಳಿಸಿದ್ದೀವಿ.
ಡೆಮಾಕ್ರಸಿಯಷ್ಟು ತುಚ್ಛವಾದದ್ದು ಆ ದೃಷ್ಟಿಯಿಂದ ಇನ್ಯಾವುದೂ ಇಲ್ಲ. ಒಂದು ಕತ್ತೆಯ ಹಿಂದೆ 1,000 ಕತ್ತೆಗಳಿದ್ರೆ ಆ ಮುಂದಿರುವ ಕತ್ತೆ ರಾಜಾಶ್ವ ಸಮುದ್ರದಿಂದ ಎದ್ದು ಬಂದ ಉಚ್ಚೈಶ್ರವಸ್ಸ ಆಗ್ಬಿಡುತ್ತೆ. ಸಂಖ್ಯಾಬಲ ಆ ರೀತಿಯಾದಂಥದ್ದು. ಹಾಗೆ ನನ್ನ ನಂಬಿಕೆಗೆ 1,000 ಜನ ಅನುಯಾಯಿಗಳನ್ನು ಇಟ್ಕೊಂಡ್ಬಿಟ್ರೆ ನನ್ನ ನಂಬಿಕೆ ಉತ್ತಮ ಆಗಿಬಿಡುತ್ತೆ ಅಂತ. ಕಾರಣ ಏನಂದ್ರೆ ಏನಿಲ್ಲದೆ ಇದ್ರೂ ಗಂಟ್ಲಾದ್ರೂ ಇದೆಯಲ್ಲ. ಉಚ್ಚೈರುದ್ಘೋಷ್ಯ ಜೇತವ್ಯಂ ಮಧ್ಯಸ್ಥಶ್ಚೇದ ಪಂಡಿತ ಪಂಡಿತೋ ಯದಿ ತತ್ರೈವ ಪಕ್ಷಪಾತೋಧಿರೊಪ್ಯತಾಂ ಅನ್ನುವ ಮಾತನ್ನ ನೀಲಕಂಠ ದೀಕ್ಷಿತ ಹೇಳ್ತಾನೆ ತನ್ನ ಕಲಿವಿಡಂಬನ ಶತಕದಲ್ಲಿ. ಈ ವಾದ ನಡೀತಾ ಇರುತ್ತೆ ವಾದಿ ಪ್ರತಿವಾದಿಗಳಿಗೆ. ಮಧ್ಯಸ್ಥ ಒಬ್ಬ ಮಾಡೋದಕ್ಕಿರ್ತಾನೆ, ಮಾಧ್ಯಸ್ಥೆ ಮಾಡತಕ್ಕಂಥವನು. ಎದುರುಗಡೆ ವಾದಿಯಾದವನು ಏನೋ ಹೇಳ್ತಾ ಇರ್ತಾನೆ. ಮಧ್ಯಸ್ಥ ಮಾಡುವಂಥವನು ಸದಾ ಪಂಡಿತ ಆಗಿರ್ತಾನೆ ಅಂತ ಹೇಳಕ್ಕಾಗಲ್ಲ. ಏನೋ ಒಳ್ಳೆ ಮನುಷ್ಯ ಅಂತ ಇಟ್ಟಿರ್ತಾರೆ ಅಂತ ಇಟ್ಕೊಳ್ಳಿ. ಅವನು ನಿಜವಾಗಿ ಏನೂ ಗೊತ್ತಿಲ್ಲದವನಾದ್ರೆ ಜೋರ್ ಅಬ್ಬರ ಮಾಡಿ ಗಲಾಟೆ ಮಾಡಿ ಕೈ ಕಾಲುಗಳನ್ನೆಲ್ಲ ಬೀಸಾಡಿ ಅಬ್ಬಾ ಇವನು ಯಾರೋ ಜೋರಾಗಿರ್ತಕ್ಕಂಥ ಪಂಡಿತ ಅಂತ ಅನಿಸ್ಬೇಕು, ಇದಕ್ಕಿಂತ ಇನ್ನೂ 2 ಅಂಚು ಜಾಸ್ತಿ ಇರ್ತಕ್ಕಂಥ ಶಾಲೆಲ್ಲ ಹೊದ್ದುಕೊಂಡು ಮಾಡುವಂಥ ಆಟೋಪ. ಹಾಗಲ್ಲದೆ ಅವನು ಮೇಧಾವಿಯಾಗಿದ್ರೆ ನೀನು ಪಕ್ಷಪಾತ ಮಾಡ್ತಾ ಇದೀಯಾ, ನನಗೆ ನೀನು ಪರವಾಗಿ ಕೊಡಬಾರದು ಅಂತಲೇ ತೀರ್ಮಾನ ಮಾಡ್ಕೊಂಡು ಬಂದಿದ್ಯಾ ಅಂತ ಅವನ ಮೇಲೆ ಪಕ್ಷಪಾತ ಆರೋಪ ಮಾಡಬೇಕು ಅಂತ. ಉಚ್ಚೈರಪಿ ವಕ್ತವ್ಯಂ ಯತ್ಕಿಂಚಿದ ಅಜಾನತಾಪಿ ಪುರುಷೇಣ ಮೂಢಾ ಬಹುಮನ್ಯಂತೆ ವಿದುಷಾಮಪಿ ಸಂಶಯೋ ಭವತಿ. ಗೊತ್ತಿಲ್ಲದೆ ಹೋಗಲಿ ಆತ್ಮವಿಶ್ವಾಸದಿಂದ ಕೂಗ್ತಾ ಇರಬೇಕು. ಯಾಕೆ ಅಜ್ಞಾನಿಗಳಿಗಂತೂ ಇದು ನಿಜವೇ ಇರಬೇಕು ಅಂತ ಅನ್ಸುತ್ತೆ. ಜ್ಞಾನಿಗಳಿಗೆ ಕೂಡ ಇಷ್ಟು ಕನ್ಫರ್ಮ್ಡ್ ಆಗಿ ಹೇಳುವ ಕಾರಣ ಇರಬಹುದೋ ಏನೋ ಸತ್ಯ ಅಂತ ಅನುಮಾನ ಶುರು ಆಗಬಹುದು ಅಂತ ಹಂಗೆ ಮಾಡಿಸಬೇಕು ಅಂತ. ಲೋಕದಲ್ಲಿ ಎಷ್ಟೋ ಬಾರಿ ನಮ್ಮ ಮತಗಳಿಗೆ ನಮ್ಮ ಒಪಿನಿಯನ್ಸ್ ಅಂದ್ರೆ ಅದಕ್ಕೆ ಬೆಂಬಲ ಬೇಕು ಅಂದ್ರೆ ಸಂಖ್ಯಾಬಲ ಹೆಚ್ಚಿಸಿಕೊಳ್ಳುವಂಥದ್ದು. ಅದರಿಂದ ಪ್ರತಿಯೊಂದು ಜಾತಿಯೂ ಅಸೋಸಿಯೇಷನ್ ಮಾಡಿಕೊಳ್ಳುತ್ತೆ, ಪ್ರತಿಯೊಂದು ಎಂಪ್ಲಾಯೀಸ್ ಅಸೋಸಿಯೇಷನ್ ಉಂಟು, ಸಬ್ ಎಂಪ್ಲಾಯೀಸ್ ಅಸೋಸಿಯೇಷನ್ ಉಂಟು. ಕೆಇಬಿ ಅಂದ್ರೆ ಕೆಇಬಿ ನಲ್ಲಿ ಒಂದು ಬ್ರಾಹ್ಮಣ ಸಂಘ, ಆ ಬ್ರಾಹ್ಮಣ ಸಂಘದಲ್ಲಿ ಒಂದು ಮಾಧ್ವ ಸಂಘ, ಅದರೊಳಗಡೆ ಒಂದು ಉತ್ತರಾದಿ ಮಠದ ಮಾಧ್ವ ಸಂಘ. ಹೀಗೆ ಎಲ್ಲೆಲ್ಲಿಯೂ ಕಂಪಾರ್ಟ್ಮೆಂಟಲೈಸೇಷನ್ ಮಾನವ ಸ್ವಭಾವ. ಅಮೆರಿಕದಲ್ಲಿ ಹೋದ್ರೆ ಅಮೆರಿಕನ್ ಇಂಡಿಯನ್ ಅಸೋಸಿಯೇಷನ್, ಅಲ್ಲಿ ಅಮೆರಿಕನ್ ಕನ್ನಡಿಗ ಅಸೋಸಿಯೇಷನ್, ಅಮೆರಿಕನ್ ಗೌಡ ಅಸೋಸಿಯೇಷನ್, ಈ ತರದ್ದೆಲ್ಲ ಬರ್ತಾ ಹೋಗುತ್ತೆ. ಕಾರಣ ಏನು? ನಮ್ಮ ಹಿಂದೆ ಒಂದಷ್ಟು ಜನ ಇರಬೇಕು, ನಮಗೆ ತುಂಬಾ ಹತ್ತಿರವಾದವರು ಇರಬೇಕು ಅಂತ. ಅಲ್ಲೆಲ್ಲ ಕಾಣುವುದು ಏನಂದ್ರೆ ಒಂದು ಮಟ್ಟದ ಅವಿಶ್ವಾಸ, ಅಸ್ಥಿರತೆ ನಮ್ಮೊಳಗೆ ಇರುವಂಥದ್ದು. ಆದರೆ ಇದೆಲ್ಲ ವ್ಯರ್ಥವ ಇಲ್ಲ. ಇದನ್ನ ನೋಡಿ ಸಂಪೂರ್ಣ ಅದು ಅಗ್ರಾಹ್ಯ ಅಂತ ತಿರಸ್ಕರಿಸೋಕ್ಕೂ ಆಗೋಲ್ಲ. ಕಾರಣ ಅದರಿಂದ ಪ್ರಯೋಜನವಾಗ್ತಾ ಇದೆ. ಯಾಕೆ? ಮನುಷ್ಯ ಸ್ವಭಾವ ಹೋಲಾಗಿ ಥಿಂಕ್ ಮಾಡೋಕ್ಕೆ ಸುಲಭದಲ್ಲಿ ಆಗದೇ ಇರತಕ್ಕಂಥದ್ದು. ಅದು ಕಂಪಾರ್ಟ್ಮೆಂಟ್ಸ್ ಅಲ್ಲಿಯೇ ಥಿಂಕ್ ಮಾಡೋದಕ್ಕೆ ಆಗುವಂಥದ್ದು. ಮಕ್ಕಳಿಗೆ ನೀವು ಒಂದು ತಟ್ಟೆಯಲ್ಲಿಯೇ ಬಡಿಸಿಕೊಡುವಂತಹದ್ದು ವ್ಯವಸ್ಥೆ ಮಾಡಿದ್ರೆ ಅವ್ರಿಗೆ ಅದಷ್ಟು ಇಷ್ಟವಾಗಲ್ಲ. ಈಗ ಸ್ವಲ್ಪ ಕಡಿಮೆ ಆಗಿರಬೇಕು. 4-5 ಗುಳಿಗಳು ಇರತಕ್ಕಂಥ ತಟ್ಟೆಗಳು ಮುಂಚೆ ಬರ್ತಾ ಇತ್ತು, ವಿಶೇಷವಾಗಿ ಪೂನಾದ ಕಡೆಯಿಂದ. ಅದನ್ನು ಮೌಲ್ಡ್ ಮಾಡುವಾಗಲೇ ಪ್ರೆಸ್ ಮೌಲ್ಡ್ ಮಾಡ್ತಾ ಇದ್ರು. ಅದು ಮಾಡುವಾಗಲೇ ಉಪ್ಪಿನಕಾಯಿಗೆ ಒಂದು ಹಳ್ಳ, ಚಟ್ನಿ ಪುಡಿಗೆ ಒಂದು ಹಳ್ಳ, ಪಲ್ಯಕ್ಕೆ ಒಂದು ಹಳ್ಳ, ಮತ್ತೆ ಸಾಗುಗೆ ಇನ್ನೊಂದು ಹಳ್ಳ, ಅನ್ನ ಕಲಸಿಕೊಳ್ಳೋದಕ್ಕೆ ಒಂದು ದೊಡ್ಡ ಹಳ್ಳ, ಹೀಗೆ ಮಾಡಿರುವಂತಹದ್ದು. ಆ ಕಂಪಾರ್ಟ್ಮೆಂಟ್ಸ್ ನಮಗೆ ತುಂಬಾ ಸುಖಕರವಾಗಿ ಕಾಣುತ್ತೆ, ಏನೋ ಅನುಕೂಲ ಅಂತ. ನಿಜವಾಗಿ ನೋಡಿದ್ರೆ ತುಂಬಾ ಅನನುಕೂಲ. ನನ್ನ ತರಹ ಬೃಹದಸ್ತದವನಿಗೆ, ವಿಸ್ತಾರವಾಗಿ ಕೈ ಇರೋನಿಗೆ ಹಿಂಗೊಮ್ಮೆ ಕಲಸಕ್ಕೆ ಹೋದ್ರೆ ಆಚೆ ಈಚೆ ಚೆಲ್ಲಾಪಿಲ್ಲಿ ಆಗುತ್ತೆ. ಆದ್ರೆ ಚಿಕ್ಕ ವಯಸ್ಸಲ್ಲಿ ನಾನು ಅದನ್ನು ತುಂಬಾ ಬಯಸ್ತಾ ಇದ್ದವನೇ. ಡಿವಿಜಿಯವರು ಒಂದು ಕಡೆ ಹೇಳ್ತಾರೆ, ಮಕ್ಕಳನ್ನ ನೋಡಿ ಅವರು ಮನೆಯೊಳಗೆ ಮನೆ ಆಟ ಆಡುವಾಗ ಚಿಕ್ಕದಾದ ಇನ್ನೊಂದು ಮನೆ ಕಟ್ಕೋತಾರೆ. ಅಜ್ಞಾನದ ಮಾನವ ಬುದ್ಧಿಗೆ ಕಂಪಾರ್ಟ್ಮೆಂಟ್ ಮಾಡಿಕೊಳ್ಳುವುದು ಅನಿವಾರ್ಯವಾದದ್ದು. ಹಾಗೆ ವಿಭಾಗ ಮಾಡಿಕೊಳ್ಳದೆ ಅದು ಲೋಕ ವ್ಯವಹಾರವನ್ನು ಸಾಗಿಸಲ್ಲ. ಅದಕ್ಕೆ ಜ್ಞಾನಿಗಳೇನು ಮಾಡಿದ್ರು, ಅಪ್ಪ ವಿಭಾಗ ತಾನೇ ಬೇಕು, 1,00,000 ವಿಭಾಗ, ವರ್ಣ ಮಾಡಿದ್ದೀವಿ, ಆಶ್ರಮ ಮಾಡಿದ್ದೀವಿ, ಜಾತಿ ಮಾಡಿದ್ದೀವಿ, ಶ್ರೇಣಿ ಮಾಡಿದ್ದೀವಿ, ಎಲ್ಲ ತರ ಮಾಡಿದ್ದೀವಿ, ಆಯ್ಕೆ ಮಾಡಿಕೊ ಅಂದರೆ ಒಂದು ನಿನ್ನ ವಿಭಾಗ ನಿನ್ನ ದೌರ್ಬಲ್ಯಕ್ಕೆ ಬಂದಿರುವುದು, ನಿನ್ನ ಶಕ್ತಿಗೆ ಅಂತಲ್ಲ. ನೀನು ಮಹಾಮೇಧಾವಿ ಅಂತ ನಿನಗಾಗಿ ವಿಭಾಗ ಅಲ್ಲ. ನೀನು ಅಜ್ಞಾನಿ, ಸಮುದ್ರದಲ್ಲಿ ಈಜೋಕ್ಕಾಗೋಲ್ಲ ಅಂತ ಹೇಳಿಬಿಟ್ಟು ಈಜುಕೊಳ ಕಟ್ಟಿರೋದಷ್ಟೇನೆ ಅಂತ. ಅರೆ ನಮ್ಮ ಭಾವ ಏನಾಗ್ಬಿಡುತ್ತೆ, ಈಜುಕೊಳವೇ ಸಮುದ್ರ ಅಂತ ಮಾಡಿಕೊಳ್ಳುವ ಕೂಪ ಕಚ್ಚಪ ನ್ಯಾಯ, ಕೂಪ ಮಂಡೂಕ ನ್ಯಾಯ ಆಗೋಗ್ಬಿಡುತ್ತೆ. ಆ ಬಗ್ಗೆ ಎಚ್ಚರ ಇರಬೇಕು ಅಂತ ಹೇಳ್ತಾರೆ. ನಾವು ಈಜ್ತಾ ಇದ್ದೀವಪ್ಪ, ಇದ್ರೊಳಗೆ ಈಜ್ತಾ ಇದ್ದೀವಿ, ಅದು ನಮ್ಮ ಶಕ್ತಿ ಅಂತ. ಎಷ್ಟೋ ಜನ ಈ ಹೊತ್ತಿಗೂ ಅಂತ ಪ್ರಾಂಜಲ ಮನಸ್ಕರು ಕಾಣಿಸ್ತಾರೆ. ಏನೋ ದೊಡ್ಡವರು ಹೇಳಿದ್ದಾರೆ, ನಮ್ಮ ಕೈಯಲ್ಲಿ ಆಗೋದಿಷ್ಟು ನಾವು ಮಾಡ್ಕೊಂಡು ಬಂದಿದ್ದೀವಿ ಅಂತ. ಆ ನಮ್ರತೆ ಬಹಳ ಮುಖ್ಯ. ಅಷ್ಟು ಆ ನಮ್ರತೆ ಇದ್ದರೆ ಸಾಕು. ಅನಿತನಿತು ಸತ್ಯತೆ ಯಾವಕ್ಕುಂಟು ಜೀವಿತದಿ ಅನುಭವವೇ ದಿಟದ ಅಳತೆ. ಸತ್ಯದ ಅಳತೆ
ಆ ನಮ್ಮ ಅನುಭವದಲ್ಲಿ ಇದೆ ಅಂತ. ಪೂರ್ಣಾನುಭವ, ಅವಸ್ಥಾತ್ರಯದ ಸಾರ್ವತ್ರಿಕ ಅನುಭವ, ಅದರಲ್ಲಿ ನೋಡಿದಾಗಲೇ ಎಲ್ಲದರ ನೆಲೆ ಬೆಲೆಗಳು ಗೊತ್ತಾಗುವಂಥದ್ದು. ಮುಂದೆ ಅವರು ಈ ದೇಹ ಆತ್ಮಗಳ ಬಗ್ಗೆ ಹೇಳ್ತಾರೆ. ಈ ದೇಹಾತ್ಮವಾದ ಇದೆಯಲ್ಲ, ದೇಹವೇ ಪ್ರಶಸ್ತವಾದದ್ದು ಅಂತ ಒಂದು, ಆತ್ಮವೇ ಪ್ರಶಸ್ತವಾದದ್ದು ಅಂತ ಒಂದು ಇದೆ. ಇದು ಎಲ್ಲೆಲ್ಲಿಯೂ ಹಬ್ಬಿರುವಂಥದ್ದು, ಪ್ರತಿಯೊಂದರೊಳಗೂ ಇರಬಹುದು. ವೆದರ್ ಇಟ್ ಈಸ್ ಸ್ಟ್ರಕ್ಚರ್ ಆರ್ ಸಬ್ಸ್ಟೆನ್ಸ್, ವೆದರ್ ಇಟ್ ಈಸ್ ರೂಪ ಆರ್ ಸ್ವರೂಪ. ರೂಪ ಮುಖ್ಯವೋ ಸ್ವರೂಪ ಮುಖ್ಯವೋ? ಸ್ವರೂಪ ಅಂದ್ರೆ ಎಸೆನ್ಸ್, ಜೀವದ್ರವ್ಯ. ರೂಪ ಅಂದ್ರೆ ಆಕೃತಿ, ಆಕೃತಿಯ ಆಶಯವ, ಶಬ್ದವ, ಅರ್ಥವ, ಅಲಂಕಾರವ, ರಸವ. ಈ ತರ ಎಲ್ಲ ಶಾಸ್ತ್ರಗಳಲ್ಲಿ ಬಂದ ಪ್ರಶ್ನೆ. ನೃತ್ಯವ ಅಥವಾ ರಸವ, ಹೀಗೆ ಎಲ್ಲೆಲ್ಲೂ ಬರುತ್ತೆ. ದ್ವಂದ್ವವಾಗಿ ಹೇಳೋದಿದ್ದರೆ ರಸವೇ. ರಸವಲ್ಲದ್ದು ಯಾವುದೂ ಇಲ್ಲ. ಯಾಕೆಂದ್ರೆ ನಾವಿದೆರಡು ಬೇರೆ ಅಂತ ಮಾಡುವುದೇ ಒಂದು ಅವಿವೇಕ. ಬೇರೆ ಎನ್ನುವುದು ಆಪಾತರಮ್ಯ ಅಷ್ಟೇನೆ. ಸಕ್ಕರೆ ಅಚ್ಚು ನಾವು ಮಾಡ್ತೀವಿ, ಇನ್ನೇನು ಸಂಕ್ರಾಂತಿ ಬಂತು ಇನ್ನೊಂದು ತಿಂಗಳಿಗೆ. ಆ ಸಕ್ಕರೆ ಅಚ್ಚಿನಲ್ಲಿ ಸಿಹಿ ಎಲ್ಲಿರುವಂಥದ್ದು? ಸಕ್ಕರೆ ಎಲ್ಲಿದೆ? ಆದ್ಯಂತ ಸಕ್ಕರೆ ಇದೆ. ಆದ್ರೆ ನಾವು ಸಕ್ಕರೆ ಹೆಚ್ಚು ಮಾಡಿದಾಗ ಏನಂತೀವಿ? ಇದು ಮಂಟಪ ಅಂತಂತೀವಿ, ಇದನ್ನ ಬೃಂದಾವನ ಅಂತ ಕರಿತೀವಿ, ಇದನ್ನು ಚಕ್ಕುಲಿ ಅಂತ ಅಂತೀವಿ, ಇದನ್ನ ಪನ್ನೀರ್ದಾನಿ ಅಂತ ಕರಿತೀವಿ, ಇದನ್ನ ಇಲಿ, ಮತ್ತೊಂದನ್ನು ಆನೆ ಅಂತೆಲ್ಲ ಹೇಳ್ತೀವಿ. ಅದು ಆನೆಯಲ್ಲ, ಅದು ಸಕ್ಕರೆಯೇ. ಇದು ಮಂಟಪವಲ್ಲ, ಅದು ಸಕ್ಕರೆಯೇ. ಇದು ಬೃಂದಾವನವಲ್ಲ, ಅದು ಸಕ್ಕರೆಯೇ. ಎಲ್ಲವೂ ಸಕ್ಕರೆಯೇ. ಅರೆ ವ್ಯವಹಾರಕ್ಕೆ ಮಾತ್ರ ಸಕ್ಕರೆ ತಾ ಅಂತ ಹೇಳಿದ್ರೆ ಆಗೋಲ್ಲ, ಸಕ್ಕರೆ ಹಚ್ತಾ ಅಂತ. ಯಾವ ಸಕ್ಕರೆ ಹೆಚ್ಚು? ಆನೆ ಅಂತಾರೋ? ಆನೆಯನ್ನೆಲ್ಲ ತರುವುದು. ಅಂದ್ರೆ ಆಕಾರದಲ್ಲಿ ಏನೂ ಇಲ್ಲ, ಹೆಸರಿನಲ್ಲಿ ಏನೇನೂ ಇಲ್ಲ, ಆದರೆ ಅವಿಲ್ಲದೆ ನಮ್ಮ ವ್ಯವಹಾರ ಸಾಗುವಂಥದ್ದಲ್ಲ. ಹಾಗಾಗಿ ದೇಹ ಅನ್ನೋದು ಆ ರೀತಿಯಾದದ್ದು. ಅದರ ವ್ಯವಹಾರದ ಅನುಕೂಲತೆಗಾಗಿ ಅದು ತುಂಬ ಬೇಕು. ಈ ಆಕೃತಿ ವ್ಯತ್ಯಾಸ, ಡಿಫರೆನ್ಸ್ ಅನ್ನುವುದೇನಿದೆ, ಅದು ತುಂಬ ಸಾಪೇಕ್ಷವಾದದ್ದು. ಆ ಒಂದು ಸಾಪೇಕ್ಷತೆ ಎಷ್ಟು ಅಂತಂದ್ರೆ ತಾರ್ಕಿಕರು ಬಹಳ ಚೆನ್ನಾಗಿ ತೋರ್ಪಡಿಸಿಕೊಡ್ತಾರೆ. ವೇದಾಂತಿಗಳಂತೂ ತುಂಬಾ ಚೆನ್ನಾಗಿ ಹೇಳ್ತಾರೆ. ಎರಡು ವಸ್ತುಗಳ ಮಧ್ಯೆ ಇರುವ ವ್ಯತ್ಯಾಸವನ್ನ ಮೂರನೇ ವಸ್ತುವಿನಿಂದಲೇ ತಿಳ್ಕೊಳ್ಳೋದಕ್ಕೆ ಸಾಧ್ಯ. ಈಗ ಈ ಲೋಟದಲ್ಲಿ ಏನು ವ್ಯತ್ಯಾಸ ಇದೆ ಅಂದ್ರೆ ಇನ್ನೊಂದು ಲೋಟ ಇಲ್ಲದೆ ಇದ್ರೆ ನನಗೆ ಹೇಳೋಕ್ಕಾಗೋಲ್ಲ ಅನ್ಬೋದು. ಆವಾಗ ಇದರಲ್ಲಿರುವ ವ್ಯತ್ಯಾಸ ಏನು ತೋರಿಸೋದಕ್ಕೆ ಮತ್ತೊಂದು ವಸ್ತು ಬೇಕು. ಇವೆರಡರಲ್ಲಿ ಏನು ವ್ಯತ್ಯಾಸ ಅಂದ್ರೆ ವ್ಯತ್ಯಾಸ ಹೇಳೋಕ್ಕೆ ನಾನಿರಬೇಕು. ಅದಕ್ಕೆ ಮುಂಚೆ ನಾನು ಇವೆರಡಕ್ಕಿಂತಲೂ ಭಿನ್ನವಾಗಿರಬೇಕು. ಹಾಗಾಗಿ ವ್ಯತ್ಯಾಸ ಅನ್ನೋದು ವಸ್ತುಗಳಲ್ಲಿಲ್ಲ, ವಸ್ತುವನ್ನು ನೋಡುವ ದೃಷ್ಟಿಯಲ್ಲಿ ಇದೆ. ದೃಷ್ಟಿ ಅಂದ್ರೆ ಮನಸ್ಸಿನಲ್ಲಿದೆ. ಮನಸ್ಸು ಅಂದ್ರೆ ತರತಮಗಳನ್ನು ಮಾಡತಕ್ಕಂಥ ನಮ್ಮ ಅಜ್ಞಾನ ಅದರೊಳಗೆ ಇದೆ ಅಂತಾಯ್ತು. ಇದಿಷ್ಟೆಲ್ಲ ಯಾತಕ್ಕೆ ನಾನು ಹೇಳ್ತಾ ಇರೋದು? ಯಾತಕ್ಕೆ ಅಂದ್ರೆ ಅಲ್ಲಿ ವ್ಯವಹಾರದ ಅನುಕೂಲತೆ ಇದೆ ಅಂತ. ಒಮ್ಮೆ ಬಹಳ ಸೊಗಸಾಗಿ ಇದನ್ನ ಆಂಧ್ರದ ಶತಾವಧಾನಿಗಳಾಗಿದ್ದವರು, ಸಕಲ ಶಾಸ್ತ್ರ ಕಲಾ ಪಾರೀಣರು, ಅವರಿಗೆ ಬಡಗಿ ಕೆಲಸದಿಂದ ಮೊದಲುಗೊಂಡು ಗಾರೆ ಕೆಲಸದವರೆಗೆ ಅನೇಕ ವಿದ್ಯೆಗಳು ಬರ್ತಾ ಇದ್ವು. ಕೊಳ್ಳಿಂದ ಮೊದಲುಗೊಂಡು ವಯಲಿನ್ ಇರಬಹುದು, ಜಲತರಂಗ ಇರಬಹುದು, ವೀಣೆ ಇರಬಹುದು, ಅದನ್ನೆಲ್ಲ ನುಡಿಸೋಕ್ಕೆ ಬರ್ತಾ ಇತ್ತು. ತರ್ಕ, ವ್ಯಾಕರಣ, ವೇದಾಂತ, ಜ್ಯೋತಿಷ ಮೊದಲಾದ ಅನೇಕ ಶಾಸ್ತ್ರಗಳನ್ನು ಅಭ್ಯಾಸ ಮಾಡಿದ್ರು. ಅವರು ಮಧ್ವಶ್ರೀ ಕಾಶಿ ಕೃಷ್ಣಾಚಾರ್ಯ ಅಂತ ಬಹಳ ಪ್ರಸಿದ್ಧರಾದ ವಿದ್ವಾಂಸರು, ಶತಾವಧಾನಿಗಳು. ಬಹಳ ಹಿಂದೆ ಇದ್ದವರು, 100 ವರ್ಷ ಕಾಲ ಇದ್ದರು. ಸಂಸ್ಕೃತದ ಪ್ರಚಾರಕ್ಕಾಗಿ ತಮ್ಮ ಜೀವನವನ್ನೇ ತೆತ್ತಂಥವರು. ಅವರ ಅಳಿಯ ಪೂರ್ಣಪ್ರಜ್ಞಾ ಪಳ್ಳೆ ಪೂರ್ಣಪ್ರಜ್ಞಾಚಾರ್ಯರು ಕೂಡ ದೊಡ್ಡ ವಿದ್ವಾಂಸರಾಗಿದ್ದಂಥವರು. ಇವರು ಒಮ್ಮೆ ಅವಧಾನದಲ್ಲಿ ದ್ವೈತ, ವಿಶಿಷ್ಟಾದ್ವೈತ, ಅದ್ವೈತಗಳ ರೀತಿ ಏನು ಅಂತ ಹೇಳಿದಾಗ ಈ ತತ್ವವನ್ನು ಪ್ರತಿಪಾದಿಸಿದ್ರು. ಅಂದರೆ ವ್ಯವಹಾರದ ಅನುಕೂಲತೆಗೆ, ಅಂದ್ರೆ ಪರಮಾರ್ಥವನ್ನು ಸಾಧಿಸುವ ಸೋಪಾನ ಕ್ರಮಕ್ಕೆ ಈ ದ್ವೈತ ತುಂಬ ಬೇಕಾಗುತ್ತೆ. ನಾವು ಪ್ರತ್ಯೇಕವಾಗಿ ಈ ವ್ಯವಸ್ಥೆಯನ್ನು ಮಾಡಿಕೊಂಡು ಹೋಗೋದಿಕ್ಕೆ ಅಂತ. ಅದು ಹೇಗೆ? ತೆನಾಲಿ ರಾಮಕೃಷ್ಣನ ಕಥೆ ನಿಮಗೆ ಗೊತ್ತೇ ಇದೆಯಲ್ಲ. ಗೊತ್ತಿದ್ರೂ ನಾನು ಮತ್ತೆ ಹೇಳಲೇಬೇಕು, ಯಾಕೆಂದ್ರೆ ನನ್ನ ಚಪಲ ವಾಕ್ಯಗೆ ಒಂದು ಪೂರ್ಣತೆ ಬರಲಿ ಅಂತ. ಕೃಷ್ಣದೇವರಾಯನ ಹತ್ರಕ್ಕೆ ಒಬ್ಬ ವರ್ತಕ, ಅವನು ಸತ್ತು ಹೋಗಿದ್ದಾನೆ. ಅವನ ವಿಲ್ ಅದನ್ನ ವಿಲೇವಾರಿ ಮಾಡಬೇಕಾಯಿತು, ಮೃತ್ಯು ಪತ್ರವನ್ನ. 3 ಮಕ್ಕಳು, ಅವರಿಗೆ ಎಷ್ಟೋ ಆಸ್ತಿ ಇತ್ತು, ಎಲ್ಲ ವಿನಿಯೋಗವಾಯಿತು. ಆದ್ರೆ ಒಂದು ಸಮಸ್ಯೆ, ಅವನಿಗೆ ಇದ್ದದ್ದು ಒಟ್ಟು 7 ಆನೆಗಳು. ಆ 7 ಆನೆಗಳನ್ನ ವಿಂಗಡ ಮಾಡೋದಕ್ಕೆ ಅವನ ಪತ್ರದಲ್ಲಿ ಬರೆದಿದ್ದಾನೆ. ಆ ಇರುವುದರೊಳಗೆ ಅರ್ಧ ಭಾಗವನ್ನ ದೊಡ್ಡವನು ಕೊಡಬೇಕು, ಉಳಿದದಲ್ಲಿ ಅರ್ಧ ಭಾಗವನ್ನು 2ನೇವನು ಕೊಡಬೇಕು, ಮತ್ತೆ ಉಳಿದದ್ರಲ್ಲಿ ಅರ್ಧ ಭಾಗವನ್ನು 3ನೇವನು ಕೊಡಬೇಕು ಅಂತ. 7 ಆನೆಗಳನ್ನು ಹೇಗೆ ಕುಯ್ಯದೆ ಭಾಗ ಮಾಡೋದಕ್ಕೆ ಸಾಧ್ಯ? ಆಗ ತೆನಾಲಿ ರಾಮಕೃಷ್ಣ ತೊಂದರೆ ಇಲ್ಲ ಅಂತ
ಒಂದು 8ನೇ ಆನೆಯನ್ನು ಸೇರಿಸಿಕೊಂಡ. ಕೃಷ್ಣದೇವರಾಯರದೆ 8ರಲ್ಲಿ ಅರ್ಧ 4, ಅದು ದೊಡ್ಡವನಿಗೆ. ಇನ್ನು 4ರಲ್ಲಿ ಅರ್ಧ 2, ಅದು 2ನೇವನಿಗೆ. 2ರೊಳಗೆ ಅರ್ಧ 1, 3ನೇವನಿಗೆ. ಇನ್ನು 1 ಉಳಿಯಿತು, ಅದು ಕೃಷ್ಣದೇವರಾಯನ ಆನೆ. ಈ 8ನೇ ಆನೆ ಏನಾದರೂ ಕೆಲಸಕ್ಕೆ ಬಂದಿದ್ಯಾ? ಹಂಚಿಕೆಯಲ್ಲಿ ಏನಾದರೂ ಸಕ್ರಿಯವಾದ ಪಾತ್ರ ವಹಿಸ್ತೆ? ಇಲ್ಲ. ಅದಿಲ್ಲದಿದ್ರೆ ಆಗ್ತಾ ಇತ್ತೆ? ಇಲ್ಲ. ಏನೂ ಹೇಳಕ್ಕಾಗಲ್ಲ. ಏನ್ ರಿಲೇಟಿವಿಟಿ, ಸಾಪೇಕ್ಷತೆ ಬಂತು. ಅದಿಲ್ಲದೆ ಕೆಲಸವಾಗೋಲ್ಲ, ಆದರೆ ಅದರಿಂದ ಏನೂ ಕೆಲಸ ಆಗಬೇಕಾಗಿಲ್ಲ. ಲೋಕವೂ ಹಾಗೆ, ಶರೀರವೂ ಹಾಗೆ. ಗಾಢ ನಿದ್ರೆಯಲ್ಲಿ ಶರೀರ ಏನು ಕೆಲಸ ಮಾಡ್ತಾ ಇತ್ತು? ಅಯ್ಯೋ ಹೃದಯ ಬಡಿತಾ ಇತ್ತು, ಮತ್ತೊಂದು ಮಾಡ್ತಾ ಇತ್ತು. ಅದರಲ್ಲಿ ಎಚ್ಚೆತ್ತ ಮೇಲೆ ತಾನೇ ನಮಗೆ ಗೊತ್ತಾಗಿದ್ದು. ಸುಷುಪ್ತಿ ಕಾಲದಲ್ಲಿ ಶರೀರ ಹೆಣವೇ ಆಗಿತ್ತು ನಮ್ಮ ಪಾಲಿಗೆ. ನಾವು ಎಚ್ಚರಿಕೆ ಬಂದ ಮೇಲಲ್ಲ, ನಮ್ಮ ಸುತ್ತಲೂ ಬೇರೆಯವರ ಜಗತ್ತಿನ ಪಾಲಿಗೆ ಅಲ್ಲ. ಹೀಗಾಗಿ ಈ ಒಂದು ದೃಷ್ಟಿಕೋನದಿಂದ ನೋಡಿದಾಗ ದೇಹಕ್ಕೆ ಆ ರೀತಿಯಾದ ಒಂದು ಅವಕಾಶ ಇದೆ. ಅದು ಕರಿಬೇವಿದ್ದಂತೆ. ಅಡಿಗೆ ಮಾಡ್ತಾರೆ, ಇರುವನ್ನಮೀ ಬಾಳು ದಿಟವು, ಅದರ ವಿವರಣೆಯ ಹೊರೆ ನಮ್ಮ ಮೇಲಿಲ್ಲ, ನಾವದರ ಸಿರಿಯ ಪಿರಿದಾಗಿಸಲು ನಿಂತು ಯುಕ್ತಿಯಂ ದುಡಿಯುವುದೇ ಪುರುಷಾರ್ಥ ಸಾಧನೆಯೋ ಮಂಕುತಿಮ್ಮ. ಧರ್ಮ, ಅರ್ಥ, ಕಾಮ, ಮೋಕ್ಷ ಎಂಬ ಚತುರ್ವಿಧ ಪುರುಷಾರ್ಥಗಳ ಸಾರ ಏನು, ಅದರ ಎಸೆನ್ಸ್, ಅದರ ಜೀವಾತು ಏನು ಅನ್ನೋದನ್ನು ಹೇಳ್ತಾ ಇದ್ದಾರೆ. ಇರುವನ್ನಂ ಈ ಬಾಳು ದಿಟ. ಎಲ್ಲಿಯವರೆಗೂ ನಾವಿರುತ್ತೀವೋ, ಅಂದ್ರೆ ನಮ್ಮ ಮನಸ್ಸು ಇರುತ್ತೋ, ನಮ್ಮ ಈ ಮನೋಬುದ್ಧಿಗಳ ಒಂದು ವ್ಯವಹಾರ ದೃಷ್ಟಿ ಇರುತ್ತೋ, ಅಲ್ಲಿವರೆಗೂ ಬದುಕು ನಿಜ. ಆ ಬದುಕಿರುವಂತಹದ್ದೇ. ಅದನ್ನು ಯಾವ ವೀರಾದ್ವೈತಿಯೂ ನಿರಾಕರಿಸೋಕ್ಕೆ ಸಾಧ್ಯ ಇಲ್ಲ. ಅದರ ವಿವರಣೆಯ ಹೊರೆ, ಬದುಕನ್ನು ವಿವರಿಸುವ ಹೊರೆ ನಮ್ಮ ಮೇಲೆ ಇಲ್ಲ. ಬದುಕು ಯಾಕೆ ಹೀಗಿದೆ ಅಂತ ವಿವರಿಸುವಂತಹದ್ದು ಬೇಕಿಲ್ಲ. ಬದುಕನ್ನು ಚೆನ್ನಾಗಿ ಬಾಳಿದ್ರೆ ಸಾಕು. ನಾವದರ ಸಿರಿಯ ಪಿರಿದಾಗಿಸಲು, ಬದುಕಿನ ಐಶ್ವರ್ಯವನ್ನ ಹೆಚ್ಚಿಸಲು, ಜೀವನ ಸೌಂದರ್ಯವನ್ನ ಅಧಿಕ ಮಾಡಲು, ಜೀವೈಶ್ವರ್ಯ ಅನ್ನುವ ಮಾತು DVG ಅವರು ತುಂಬಾ ತುಂಬಾ ಬಳಸ್ತಾರೆ. ರಾಮಾಯಣದ ಬಗ್ಗೆ ಅವರು ಹೇಳ್ತಾ, ಶ್ರೀರಾಮ ಪರೀಕ್ಷಣದ ಆರಂಭದಲ್ಲಿ ರಾಮಾಯಣ ಯಾಕೆ ದೊಡ್ಡದು ಅನ್ನುವಾಗ ಒಂದು ಕಂದಪದ್ಯ ಹೇಳ್ತಾರೆ. ಮಾನುಷ ಹೃತ್ ಸೌಂದರ್ಯಂ, ವಾಣಿ ಗಂಭೀರ ರಮ್ಯ ಗತಿಚಾತುರ್ಯಂ, ಗಾನ ಸುಧಾ ಮಾಧುರ್ಯಂ, ಜ್ಞಾನಿ ಕವೀಂದ್ರ ಪ್ರದತ್ತ ಜೀವೈಶ್ವರ್ಯಂ. ರಾಮಾಯಣ ದೊಡ್ಡದಾಗಿರೋದಕ್ಕೆ ಕಾರಣ ಅದರೊಳಗಿರ್ತಕ್ಕಂಥ ವಿಶೇಷಾಂಶ ಏನು? ಮಾನುಷ ಹೃದಯ ಸೌಂದರ್ಯ ಅಲ್ಲಿ ತೋರಿಸುವುದು. ಮತ್ತೆ ವಾಣಿಯ, ವಾಕ್ಕಿನ ಗಂಭೀರವೂ ರಮ್ಯವೂ ಆದ ಗತಿ ಚಾತುರ್ಯ ಅದನ್ನು ತೋರಿಸುತ್ತೆ. ಮತ್ತು ಆ ಛಂದೋಬಂಧಗಳ, ಯಮಕ ಅನುಪ್ರಾಸಾದಿಗಳ ನಾದ ಸುಧಾ ಮಾಧುರ್ಯ, ಗಾನ ಸುಧಾ ಮಾಧುರ್ಯ, ಪಾಠ್ಯೇ ಗೇಯೇ ಚ ಮಧುರಂ ತಂತ್ರೀಲಯ ಸಮನ್ವಿತಂ ಅಂತೆಲ್ಲ ಬರುತ್ತಲ್ಲ ರಾಮಾಯಣದಲ್ಲಿ. ಮತ್ತೆ ಜ್ಞಾನಿ ಕವೀಂದ್ರ ಮಹರ್ಷಿ ವಾಲ್ಮೀಕಿ ಕೊಟ್ಟ ಜೀವೈಶ್ವರ್ಯ, ಜೀವದ ಬದುಕಿನ ಐಶ್ವರ್ಯ ಅಂತ. ಬದುಕಿನ ಐಶ್ವರ್ಯ ಯಾವುದು? ಅದು ಇನ್ನು 4 ಜನಕ್ಕೆ ಬೇಕು ಅಂತೆ ಮಾಡುವುದಷ್ಟೇ. ಒಬ್ಬನ ಸೌಭಾಗ್ಯ ಇರೋದು ಆತನ ಬದುಕು ಇನ್ನು 10 ಜನಕ್ಕೆ ಬೇಕು ಅನ್ನುವಂತೆ ಮಾಡೋದ್ರೊಳಗೆ. ಅದು ಬದುಕಿಡೀ ಇರಬೇಕು. ಯಾವುದೋ ಒಂದು ಮಿನಿಸ್ಟ್ರಿ ಪೋಸ್ಟ್ ಅಲ್ಲಿ ಕೂತ್ಕೊಂಡ್ಬಿಟ್ಟು ಸುತ್ತಲೂ ಗ್ರಹಗಳಂತೆ ಕೆಲವರು ಸುತ್ತುತ್ತಾ ಇರ್ತಾರೆ, ಆಮೇಲೆ ಇಳಿದು ಹೋದ ಮೇಲೆ ಅವರು ಅಸ್ತಂಗತರಾಗ್ತಾರೆ ಅಂತ ಆ ರೀತಿಯಾದದ್ದಲ್ಲ. ಅವನನ್ನ ಅವನಿಗಾಗಿ, ಅವನ ಜೀವ ಮೌಲ್ಯಕ್ಕಾಗಿ ಬಯಸ್ತಕ್ಕಂಥದ್ದು ಕೆಲವರಿದ್ದರೆ ಸಾಕು. ಅದನ್ನ ಹೇಳ್ತಾರೆ. ಹೀಗೆ ಆ ಬದುಕಿನ ಸಿರಿಯನ್ನ ಪಿರಿದಾಗಿಸಲು ನಿಂತು ಯುಕ್ತಿಯಂ, ಜಾಣ್ಮೆ, ಜಾಣ್ಮೆ ತುಂಬಾ ಬೇಕು. ತುಂಬಾ ಜನ ಯುಕ್ತಿ ಎಂದರೆ ಮೋಸ, ದಗಲ್ಬಾಜಿ ಅಂತ ಅಂದುಕೊಂಡಿದ್ದಾರೆ. ಟ್ಯಾಕ್ಟ್ ಅನ್ನುವಂಥದ್ದು. DVG ಅವರು ಜ್ಞಾಪಕ ಚಿತ್ರಶಾಲೆಯಲ್ಲಿ ಪುಟ್ಟಣ ಶೆಟ್ಟರ ಬಗ್ಗೆ ಹೇಳ್ತಾರೆ. ಟೌನ್ ಹಾಲಿನ ಸ್ಥಾಪಕರವರು, ಅದಕ್ಕೆ ಧನ ಸಂಪನ್ನತೆಯನ್ನು ಒದಗಿಸಿಕೊಟ್ಟವರವರು, ನಮ್ಮ ಬೆಂಗಳೂರಿನ ಮುನ್ಸಿಪಾಲಿಟಿಯ ಅಧ್ಯಕ್ಷರಾಗಿದ್ದವರು, ಅನೇಕ ಸಾರ್ವಜನಿಕ ಸಂಸ್ಥೆಗಳಲ್ಲಿದ್ದವರು. DVG ಅವರು ಜ್ಞಾಪಕ ಚಿತ್ರಶಾಲೆಯ ಸಾರ್ವಜನಿಕರು, ಕೆಲವರು ಸಾರ್ವಜನಿಕರು ಅನ್ನುವ ಪುಸ್ತಕದಲ್ಲಿ ಅವರ ಬಗ್ಗೆ ಬಹಳ ಚೆನ್ನಾಗಿ ಬರೆದಿದ್ದಾರೆ. ಅವರ ಮನೆಗೆ ಬೇಕಾದಷ್ಟು ಜನ ಬರುವರಂತೆ. ಆ ಕೆಲಸ ಬೇಕು, ಈ ಕೆಲಸ ಬೇಕು, ಮತ್ತೊಂದಾಗಬೇಕು, ಮಗದೊಂದಾಗಬೇಕು ಅಂತ. ಯಾವುದೇ ಉದಾರಿಯಾದ ವ್ಯಕ್ತಿ ಕೂಡ, ಸ್ನೇಹಶೀಲಿಯಾದ ಉಪಕಾರ ಪ್ರಜ್ಞೆ ಇರುವ ವ್ಯಕ್ತಿ ಕೂಡ ದೊಡ್ಡ ಸ್ಥಾನದಲ್ಲಿದ್ದಾಗ ಅವನ ಹತ್ರಕ್ಕೆ ಬರುವವರ ಎಲ್ಲ ಡಿಮ್ಯಾಂಡ್ಸ್ ಅನ್ನು ಪೂರೈಸೋಕೆ ಸಾಧ್ಯ ಇಲ್ಲ. ಪೂರೈಸಿದ್ರೆ ಆ ಜನಗಳು ಮರುದಿವಸ ಅದಕ್ಕೆ 100 ಪಟ್ಟು ಡಿಮ್ಯಾಂಡ್ಸ್ ಇಂದ ಬರುವಂತಹದ್ದು ಉಂಟು. ಏನ್ ಮಾಡಬೇಕು? ಯಸ್ಯ ಕಿಂಚಿತ್ ದದಾತವ್ಯಂ ತಸ್ಯ ದೇಯಂ ಕಿಮುತ್ತರಂ ಅದ್ಯ ಸಾಯಂ ಪುನಃ ಪ್ರಾತಃ ಸಾಯಂ ಪ್ರಾತಃ ಪುನಃ ಪುನಃ. ಇದು ಸಮಯೋಚಿತ ಪದ್ಯಮಾಲಿಕೆಯ ಶ್ಲೋಕ. ಯಾರಿಗೆ ಏನೂ ಕೊಡಬೇಕಾಗಿಲ್ವೋ ಅವ್ರಿಗೆ ಏನನ್ನು ಉತ್ತರ ಕೊಡಬೇಕು?
ಬೆಳಿಗ್ಗೆ ಬಂದ್ರೆ ಸಂಜೆ ಅನ್ಬೇಕು, ಸಂಜೆ ಬಂದ್ರೆ ಬೆಳಿಗ್ಗೆ ಅನ್ಬೇಕು, ಮತ್ತೆ ಬೆಳಿಗ್ಗೆ ಬಂದ್ರೆ ರಾತ್ರಿ ಅನ್ಬೇಕು, ರಾತ್ರಿ ಬಂದ್ರೆ ಮರುದಿವಸ ಅಂತ ಅನ್ಬೇಕು. ಹೀಗೆ ತಳ್ಳುತ್ತಾ ಇರಬೇಕು ಅಂತ. ಅದನ್ನ ಅವರು ಯಾವ ತರಹ ಮಾಡ್ತಾ ಇದ್ರು, ಅವರಿಗಿರುವ ಬೇಡಿಕೆಯ ಹಿಂದಿರುವ ತೊಡಕು ಏನು, ತಾನು ಮಾಡಬಹುದಾದದ್ದು ಏನು ಅನ್ನುವುದನ್ನು ಸೂಚ್ಯವಾಗಿ ಹೇಳ್ತಾ ಇದ್ರು. ಇನ್ನೇನು ಮಕ್ಕಳಿಗೆಲ್ಲ ಕಾಲೇಜುಗಳಿಗೆ, ಸ್ಕೂಲುಗಳಿಗೆ ಎಲ್ಲದಕ್ಕೂ ಸೀಟುಗಳ ಕೋಲಾಹಲ ಶುರುವಾಗುತ್ತೆ. ಜನವರಿಯಲ್ಲೇ ಈಗಾಗಲೇ ಇಂಟರ್ವ್ಯೂಗಳು ಮುಗಿದಿರಬೇಕು ಅಂತ ಅನ್ಸುತ್ತೆ. ಈಗ ಮದುವೆಗಾಗಿ ಕಷ್ಟಪಡುವವರು ಛತ್ರದ ಅವೈಲಬಿಲಿಟಿ ಹೇಗಿದೆ ಅಂತ ನೋಡಿಕೊಂಡು ಗಂಡು ಹೆಣ್ಣಿನ ನಿಶ್ಚಯ ಮಾಡುವ ಕಾಲ ಬಂದಿದೆ ಅಂತಿದ್ರು. ಹಾಗಲ್ಲ, ಮುಂದೆ ಹುಟ್ಟುವ ಮಗುವಿಗೆ ಯಾವ ಸ್ಕೂಲಿನ ಅವೈಲಬಿಲಿಟಿ ಇದೆ ಅಂತ ನೋಡ್ಕೊಂಡು ಮದುವೆ ಮಾಡ್ಕೊಳ್ಬೇಕಾದಂತ ಸ್ಥಿತಿ ಬಂದಿದೆ. ಆ ಸಂದರ್ಭದಲ್ಲಿ ಎಷ್ಟೋ ಜನ ಶಾಲೆಯ ಅಧ್ಯಕ್ಷರಿಗೆ, ಕಾರ್ಯದರ್ಶಿಗಳಿಗೆ ಮತ್ತೆ ಪ್ರಾಚಾರ್ಯರಿಗೆ ಬಂದು ಕೇಳ್ತಾರೆ. ಆ ತರ ಕೇಳ್ತಕ್ಕಂಥವ್ರು 100 ಜನ, ದಿನ 1000 ಅಳವರು ಯಾರು? ಆಗ ಆ ಸಮಸ್ಯೆಗೆ ಅವ್ರದೇ ಆಗಿರ್ತಕ್ಕಂಥ ಒಂದು ಪರಿಹಾರ ಕೊಡ್ತಾರೆ. ಆ ರೀತಿಯಾದಂತಹ ಯುಕ್ತಿ, ಅದು ಟ್ಯಾಕ್ಟ್, ಅದು ಬೇಕಾಗುತ್ತೆ. ಅದು ಇಲ್ಲದೆ ಇದ್ದರೆ ಲೋಕ ವ್ಯವಹಾರವೇ ಸಾಗುವುದಿಲ್ಲ. ಕಾರಣ, ಪ್ರತಿಯೊಬ್ಬ ಬರೋನು ನನಗೊಂದು ಸೀಟು ಅಂತ ಕೇಳುವುದು. ಆ ತರ ದಿನಕ್ಕೆ ಅವ್ರಿಗೆ 100 ಜನ ಬಂದ್ರೆ ಎಷ್ಟು 100 ಸೀಟುಗಳನ್ನು ಕೊಡೋದಕ್ಕೆ ಸಾಧ್ಯವಾಗುತ್ತೆ? ಆ ಅನಿವಾರ್ಯತೆಯನ್ನ ಅವ್ರು ತೋರ್ಪಡಿಸಿಕೊಡ್ತಾರೆ. ಹಾಗೆ ಮಾಡುವಾಗ ಒಂದು ನಯ, ಒಂದು ಹಿತ, ಒಂದು ಸಹಾನುಭೂತಿ, ಒಂದು ಮಾರ್ಗ ಪ್ರದರ್ಶನ, ಈ ತರದ್ದೆಷ್ಟೋ ಇರುತ್ತೆ. ಪ್ರಾಮಾಣಿಕತೆ ಸಂಪೂರ್ಣ ಯಶಸ್ವಿ ಆಗಬೇಕು ಅಂತ ಇಲ್ಲ, ಆದರೆ ಪ್ರಾಮಾಣಿಕರು ಇವರು ಅಂತ ಅವರಿಗೆ ತಿಳಿಸಿದ್ರೆ ಸಾಕಾಗುತ್ತೆ. ಅದಕ್ಕೆ ತಿಳ್ಕೊಳ್ಳದೆ ಇದ್ರೆ ಏನು ಮಾಡಬೇಕಾಗಿಲ್ಲ. ಈ ಥರದ್ದುಂಟು. ಹೀಗೆ ಯುಕ್ತಿಯಂ ದುಡಿಯುವುದೇ ಪುರುಷಾರ್ಥ ಸಾಧನೆಯು. ಧರ್ಮಾರ್ಥ ಕಾಮ ಮೋಕ್ಷಾದಿಗಳ ವ್ಯವಹಾರ ಹೀಗೆ ಅಂತ ಹೇಳ್ತಾರೆ. ಮುಂದೆ ಈ ಲೋಕದ ಜೀವನದಲ್ಲಿ ಪರಮಾರ್ಥವನ್ನ ಸಾಧಿಸಿಕೊಳ್ಳೋದಕ್ಕೆ ಇದನ್ನ ಒಂದು ಟ್ರೈನಿಂಗ್ ಕ್ಯಾಂಪ್ ಆ ರೀತಿಯಾಗಿ ಬಳಸಿಕೊಳ್ಳಬೇಕು ಅನ್ನುವುದನ್ನ ಬಹಳ ಬಹಳ ಚೆನ್ನಾಗಿ ಹೇಳ್ತಾರೆ. 400ನೇ ಪದ್ಯ, ವಿಶೇಷವಾಗಿ ಕೊನೆಯ 2 ಸಾಲುಗಳಂತೂ ಅನ್ಯಾದೃಶವಾದವು. ದೃಶ್ಯವೆಲ್ಲವೂ ನಶ್ಯವಾದೊಡೇಂ, ದೃಷ್ಟಿಗದು ವಶ್ಯವಿರುವನಕ ಅದನ್ನು ದೃಷ್ಟಿಪುದೆ ಕಾರ್ಯಂ, ವಿಶ್ವಾನುಭವವೇ ವಿಶ್ವಾತ್ಮಾನುಭವಕ್ಕೆ ಪಥ ನಶ್ಯದಿಂದ ವಿನಶ್ಯ ಮಂಕುತಿಮ್ಮ. 3ನೇ ಸಾಲು ಅತ್ಯಮೋಘವಾದಂಥದ್ದು. ದೃಶ್ಯವೆಲ್ಲವೂ ನಶ್ಯವಾದೊಡೇಂ. ತುಂಬಾ ಜನಕ್ಕೆ ಜಗತ್ತು ಮಿಥ್ಯಾ ಅಂತ ಹೇಳಿಬಿಟ್ರೆ ಮೈಗೆಲ್ಲ ಮೆಣಸಿನಕಾಯಿ ಹಚ್ಚಿದಂಗೆ ಆಗ್ಬಿಡುತ್ತೆ. ಅಯ್ಯೋ, ಇದು ಮಿಥ್ಯಾ ಆದ್ರೆ ಗತಿ ಏನು, ಇದು ಮಿಥ್ಯಾ ಆದ್ರೆ ಗತಿ ಏನು ಅಂತ. ಅಯ್ಯೋ ಸ್ವಾಮಿ, ನಿನ್ನ ದೇಹವೇ ಅನಿತ್ಯ ಅಂತಂದ್ರೆ ಈ ಜಗತ್ತಿನ ಅನಿತ್ಯತೆಯ ಬಗ್ಗೆ ಹೇಳಿದ್ರೆ ಯಾತಕ್ಕೆ ಸಂಕಟ ಪಡ್ತೀಯ? ಸಾಪೇಕ್ಷತೆಯ ಬಗ್ಗೆ ಹೇಳಿದ್ರೆ ಯಾತಕ್ಕೆ ಸಂಕಟ ಪಡ್ತೀಯ? ಅವರು ಏನೋ ಜಗತ್ತಿನ ಮೇಲೆ ಗೂಟ ಹೊಡ್ಕೊಂಡಿದ್ರು ಆ ಕಲ್ಪಕಾಲ ಇರುವ ತರಹ ಆಡ್ತಾರೆ. ಕಾರಣ ಏನಂತಂದ್ರೆ, ಒಂದರ ಅಶಾಶ್ವತತೆ ಅವರಿಗೆ ಎಲ್ಲಿಲ್ಲದ ತಳಮಳ ತಂದುಕೊಡುತ್ತೆ. ಇಂದು ಬೆಳಗ್ಗೆ ಗಿಡದಿಂದ ಉದುರಿದ ಪಾರಿಜಾತ ಇನ್ನ 1-2 ಗಂಟೆಗಳಿಗೆ ಬಾಡಿ ಹೋಗುತ್ತೆ. ಅದನ್ನು ನೋಡಿ ಯಾರಾದರೂ ದುಃಖ ಪಡ್ತಾರ? ಅಯ್ಯೋ, ಪಾರಿಜಾತ ಬಾಡಿ ಹೋಗುತ್ತೆ ಅಂತ ಅದು ಅರಳಿದ್ದಾಗಲೇ ನೋಡಿಕೊಂಡು ಗೋಳಾಡೋರು ನೋಡಿದ್ರೆ ಹುಟ್ಟಿದ ತಕ್ಷಣ ಚಿತಿ ಪೇರಿಸಿಕೊಳ್ಳಬೇಕು ಅಂತ ಹೇಳುವಂತ ಅವರ ನೆನಪಾಗುತ್ತೆ. ಇರುವುದು ಒಂದು ಕ್ಷಣ, ಅದರ ಬಗ್ಗೆ ನಾವು ಸಂಕಟ ಪಡದೆ ಆ ಕ್ಷಣವನ್ನು ಆಸ್ವಾದ ಮಾಡೋಣ ಅಂತ. ತುಂಬಾ ಜನ ಆ ಒಂದು ಅಲ್ಪ ಕಾಲದ್ದಾದರೂ ಅಲ್ಲಿ ಮೈ ಮರೆತು ಇರಬೇಕು ಅಂತ ತಿಳ್ಕೊಳ್ಳೋದಿಲ್ಲ. ಉದಾಹರಣೆಗೆ, ನಾಳೆ ದಿವಸ ರಿಸಲ್ಟ್ ಬರಲಿದೆ, ತುಂಬಾ ಟೆನ್ಷನ್ ಆಗಿದೆ. ತುಂಬಾ ಟೆನ್ಷನ್ ಆಗಿದೆ ಅಂದ್ರೆ ಏನ್ ಟೆನ್ಷನ್ ಆದ್ರೆ ಏನ್ ಮಾಡ್ಕೊಳ್ಬೇಕಾಗತ್ತೆ? ನಾಳೆ ತಾನೇ ನೀನ್ ಪಾಸೋ ಫೇಲೋ ಗೊತ್ತಾಗೋದು. ಇವತ್ತು ಅದು ಗುಟ್ಟಾಗಿದೆಯಲ್ವಾ? ತಂದೆ ತಾಯಿ ಏನಾದ್ರೂ ನಿನಗೆ ಅನುಕೂಲ ಮಾಡಿಕೊಡೋದಿದ್ರೆ ಅನುಭವಿಸು, ಅಥವಾ ಸಿನಿಮಾಗೆ ಹೋಗೋದಿದ್ರೆ ಹೋಗಿ ಬಾ. ನಿನ್ನ ಎಷ್ಟೆಲ್ಲ ಟೆನ್ಷನ್ನು ಅದನ್ನ ತಿದ್ದೋದಿಕ್ಕೆ ಸಾಧ್ಯ ಇಲ್ಲವಲ್ಲ. ಉಮರ್ ಖಯಾಮನ ಮಾತು ಡಿವಿಜಿಯವರೇ ಹೇಳ್ತಾರೆ, ನಿಲದೆ ಚಲಿಸುವ ಬೆರಳದೊಂದು ಬರೆಯುತ್ತಿಹುದು ನಮ್ಮೆಲ್ಲ ಭಾಗ್ಯ ಭೋಗಗಳನ್ನು. ಒಂದು ಬೆರಳು ನಮ್ಮೆಲ್ಲರ ಭೋಗ ಭಾಗ್ಯಗಳನ್ನ ನಿಲ್ಲದೆ ಗರಗರ ಗರಗರ ಬರ್ಕೊಂಡು ಹೋಗ್ತಾ ಇದೆ. ಮತ್ತೆ ಮರಳಿಸಿ ಅದನ್ನು ತಿದ್ದಿಸಲಿ ಕಳವಲ್ಲ. ವಾಪಸ್ ಅದನ್ನು ಕರ್ಕೊಂಡು ಬಂದು ತಿದ್ದಿಸೋದಿಕ್ಕೆ ಸಾಧ್ಯ ಇಲ್ಲ. ನಿನ್ನ ಕಣ್ಣೀರು ಅಳಿಸದ ಬಂತಿಯೊಂದನು, ನಮ್ಮ ಕಣ್ಣೀರು ಅದರ ಒಂದು ಪಂಕ್ತಿಯನ್ನು ಅಳಿಸೋಕೆ ಸಾಧ್ಯ ಇಲ್ಲ. ಹಾಗೆ ಏನ್ ಮಾಡಬೇಕಾಗುತ್ತೆ? ಹೋಗ್ತಾ ಇರೋದ್ರ ಜೊತೆ ಒಪ್ಪಿಕೊಂಡಿರಬೇಕಾಗುತ್ತೆ. ನಾಳೆ ರಿಸಲ್ಟ್ ಬಂದ ಮೇಲೆ ರಿವ್ಯಾಲ್ಯೂಯೇಷನ್, ರೀಟೋಟ್ಲಿಂಗೋ, ಬಾವಿಗೆ ಬೀಳೋದು, ನೇಣು ಹಾಕೊಳ್ಳೋದು, ಪೇಪರ್ಗೆ ಫೋಟೋ ಕೊಡೋದು, ಏನೋ ಒಂದು ಮಾಡಬೇಕಾಗುತ್ತೆ. ನಮ್ಮಲ್ಲಿ ಭೀಷ್ಮ ಪಂಚಕ ಅಂತ ಒಂದು ಕಠೋರವಾದ ಉಪವಾಸ ವ್ರತ ಉಂಟು. 5 ದಿವಸಗಳ ಕಾಲ ಸತತವಾಗಿ ನಿರಾಹಾರ ಮಾಡುವಂಥದ್ದು ಬಹಳ ಕಠಿಣವಾದಂಥ ಒಂದು ಸಾಧನೆ. ಆ ಭೀಷ್ಮ ಪಂಚಕವನ್ನ ಮಾಡಿ ಮುಗಿಸುವಾಗ, ಅದು ಸಾಮಾನ್ಯ ವಯಸ್ಸಾದವರೇ ಮಾಡೋದು, 2ಕ್ಕೂ ಸಿದ್ಧ ಮಾಡ್ಕೊಂಡಿರ್ತಾರಂತೆ, ಪಟ್ಟೋತ್ಸವ ಚಟ್ಟೋತ್ಸವ 2ಕ್ಕೂ ಕೂಡ. ಹಾಗೆ ರಿಸಲ್ಟಿಗೂ ಅದೇ ತರವೇ.
ಅದು ಬರುವವರೆಗೂ ಯಾತಕ್ಕೆ ಸಂಕಟ ಪಡುವಂತಹದ್ದು? ಇವರು ಏನಾದರೂ ತಿದ್ದೋದಿಕ್ಕೆ ಸಾಧ್ಯ ಇದ್ದರೆ ಮಾಡಬಹುದು. ಮನೆಯೊಳಗೆ ಕೂತ್ಕೊಂಡು ಕೈ ಹಿಸಿಕೊಳ್ಳುವಂತಹದ್ದು ಮನೆಯಲ್ಲಿ ನೋಡಿ ಆಗುವಂತಹದ್ದು. ಮಗ ಎಲ್ಲಿಗೂ ಹೋಗಿದ್ದಾನೆ, ಇನ್ನೂ ಮನೆಗೆ ಬಂದೇ ಇಲ್ಲ, ಏನು ಗತಿ, ಫೋನ್ ಮಾಡಿಲ್ಲ, ಮತ್ತೊಂದು ಮಾಡಿಲ್ಲ, ಅವನು ಎಲ್ಲಿದ್ದಾನೋ ಗೊತ್ತಿಲ್ಲ, ಎಲ್ಲಿ ಹೋದನೋ, ನಿತ್ಯ ಪಡುವಂತ ಅವಸ್ಥೆ. ಅಷ್ಟೆಲ್ಲ ತಳಮಳ ಪಟ್ಟರೆ ಅವನು ಬರ್ತಾನ? ಇಲ್ಲ. ಅದಕ್ಕೆ ಒಂದು ಸಂಗೀತದ ಕ್ಯಾಸೆಟ್ ಹಾಕೊಂಡು ಸ್ವಸ್ಥವಾಗಿ ಮರೆತು ಕೂತ್ಕೊಳ್ಳಿ. ಅವನು ಚೆನ್ನಾಗಿ ಬಂದೋ ಊಟಕ್ಕೆ ಕೂತ್ಕೊಳ್ಳಿ, ಅನಾರೋಗ್ಯವಾಯಿತೋ ಮತ್ತೊಂದಾಯ್ತೋ ತೊಂದರೆ ಆಯ್ತೋ ಅದಕ್ಕೆ ಬೇಕಾಗಿರುವಂತಹದ್ದು. ಅಂದ್ರೆ ಸಮಸ್ಯೆ ನಮ್ಮ ಕೈಗೆ ಬರುವ ಮುನ್ನವೇ ಏನೆಲ್ಲ ಊಹಾಪೋಹ ಮಾಡಿದ್ರೆ ಸಮಸ್ಯೆಯನ್ನ ಎದುರಿಸುವ ಶಕ್ತಿ ಇರೋದಿಲ್ಲ. ನನ್ನ ತುಂಬಾ ಆತ್ಮೀಯ ಮಿತ್ರರು, ಬಹಳ ವಿವೇಕಿಗಳು, ಅವರ ತಾಯಿಯನ್ನ ತುಂಬಾ ಒಂದು 15 ದಿವಸದ ಅವಧಿಯಲ್ಲಿ 4 ಬಾರಿ ಹಾಸ್ಪಿಟಲೈಸ್ ಮಾಡಿದ್ರು. ಅವ್ರನ್ನ ನಾನು ಆ ಬಗ್ಗೆ ನಾನೇ ಸ್ವಲ್ಪ ಆತಂಕ ಪಟ್ಟುಕೊಂಡು ಮೊದಲು ಫೋನ್ ಮಾಡಿ ಕೇಳಿದೆ, ಏನಾದ್ರು ಸಹಾಯ ಬೇಕಾ, ಹಾಸ್ಪಿಟಲ್ ಮಲಗಬೇಕೆ, ಹೇಗೆ, ಏನು ಎತ್ತ ಅಂತ. ಏನೂ ಇಲ್ಲ, ಎಲ್ಲ ವ್ಯವಸ್ಥಿತವಾಗಿದೆ ಅಂತ ತುಂಬಾ ಶಾಂತವಾಗಿ ಹೇಳಿದ್ರು. ಹೇಗಿದ್ದಾರೆ ಅಂದ್ರೆ ತುಂಬಾ ತೀವ್ರವಾದ ಇಂಟೆನ್ಸಿವ್ ಕೇರ್ ಅಲ್ಲಿ ಇದ್ದಾರೆ ಅಂತ. ಏನ್ ಮಾಡ್ತಾ ಇದ್ದೀರಿ ಅಂತ ಕೇಳಿದೆ. ಕಿರಾತಾರ್ಜುನಿಯ ಓದ್ತಾ ಇದ್ದೀನಿ ಅಂತ ಅಂದ್ರು. ಎಲ್ಲಿ ಅಂತ ಹೇಳಿದ್ರೆ ಮನೆಯಲ್ಲಿ ಅಂತಂದ್ರು. ಅಲ್ಲ ಅಮ್ಮ ಇಂಟೆನ್ಸಿವ್ ಕೇರ್ ಅಲ್ಲಿ ಅಂತ ನಾನು ಅಂದೆ. ಅವ್ರ ಪಾಡಿಗೆ ಅವರಿರ್ತಾರೆ, ನಾವು ಒಳಗೆ ಹೋಗೋಕ್ಕಾಗೋದಿಲ್ಲ, ಬರಬೇಕಾಗಿಲ್ಲ ಅಂತ ಹೇಳಿದ್ದಾರೆ. ನಾವು ಏನ್ ಮಾಡಬಹುದು? ಅವರಿಗೆ ಅನಾರೋಗ್ಯವಿದ್ದಾಗ ಮನೆಯಲ್ಲಿದ್ದಾಗ ಅವ್ರನ್ನ ಯಾವ ಹಾಸ್ಪಿಟ್ಲ್ಗೆ ಸೇರಿಸಬೇಕು, ಏನು ಮಾಡಬೇಕು ಅನ್ನೋ ಒಂದು ಧಾವಂತ ಇರುತ್ತೆ. ಡಾಕ್ಟರ್ ಕೈಗೆ ಒಪ್ಪಿಸಿದ ಮೇಲೆ ಅವ್ರು ಆಪರೇಷನ್ ಮಾಡಬೇಕು ಅಂತಾರಿಯೋ, ಇಲ್ಲ ಅಂತಾರಿಯೋ, ಸ್ಕ್ಯಾನಿಂಗ್ ಮಾಡಬೇಕು ಅಂತಾರಿಯೋ, ಎಂತೆಂಥದ್ದು ಸುಡುಗಾಡು ಉಂಟು. ಅದೆಲ್ಲ ಮಾಡಿಸ್ಬೇಕು ಅನ್ನುವಾಗ ಏನ್ ಮಾಡಿಸೋದು, ಎಷ್ಟು ಬೆಲೆ ಆಗುತ್ತೆ, ಎಷ್ಟು ಖರ್ಚಾಗುತ್ತೆ, ಏನು ಎತ್ತ ಅಂತ. ಆವಾಗ ಡಿಸಿಷನ್ ಮೇಕಿಂಗ್ ಅಲ್ಲಿ ಒಂದು ಹೊಯ್ದಾಟ ಉಂಟು. ಎಲ್ಲ ಮಾಡಿ ಆಗಿದೆ, ಇನ್ನು ನಾವೇನೋ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನುವಾಗ ನಿಶ್ಚಿಂತೆಯಾಗಿ ಕಿರಾತಾರ್ಜುನ ಯುವ ಕಾಳಿದಾಸನ್ನು ಯಾವುದನ್ನು ಓದ್ತಾ ಕೂತ್ಕೊಳ್ಳೋದಲ್ವಾ ಅಂತಂದ್ರು. ಅವರು ಹೇಳಿದ್ರೊಳಗೆ ನಿಷ್ಕರುಣೆ ಇರಲಿಲ್ಲ, ಬರ್ಬರತೆ ಇರಲಿಲ್ಲ, ವಾಸ್ತವವನ್ನು ಅಂಗೀಕರಿಸಿದ ತತ್ವಜ್ಞಾನಿಯ ಶಾಂತಿ, ಅದೇ ಸಮಾಧಾನ ಇತ್ತು. ಇದು ಬಹಳ ಮುಖ್ಯವಾದದ್ದು ಬದುಕಿಗೆ ಅಂತ ಅನ್ಸುತ್ತೆ. ಕ್ಷೋಭೆಯನ್ನು ಮಾಡಿಕೊಂಡು ನಾವು ಶಕ್ತಿ ಹ್ರಾಸ ಮಾಡಿಕೊಂಡ್ರೆ ಆ ಸಮಸ್ಯೆಯನ್ನು ಎದುರಿಸುವಷ್ಟೊತ್ತಿಗೆ ಇರೋದೇ ಇಲ್ಲ ಶಕ್ತಿ. ಯುದ್ಧಕ್ಕೆ ಹೋಗೋಕ್ಕೆ ಮುನ್ನ ಊದುವ ಶಂಖದ ನಾದವೇ ಜೋರಾಗ್ಬಿಟ್ಟ ಮೇಲೆ ಯುದ್ಧ ಮಾಡೋದಿಕ್ಕೆಲ್ಲ ಶಕ್ತಿ ಇರುತ್ತೆ. ಹಾಗಾಗಿ ಈ ಶಂಖವಾದ್ಯವನ್ನ ಮಿತದಲ್ಲಿ ಇಟ್ಟುಕೊಳ್ಳಬೇಕು. ಆ ಬಗ್ಗೆ ಅವರು ಹೇಳ್ತಾರೆ, ಹೊಯ್ದಾಡಬೇಕಾಗಿಲ್ಲ, ಒದ್ದಾಡಬೇಕಾಗಿಲ್ಲ, ಇದು ಹೊರಟೋಗುತ್ತಲ್ಲ ಅಂತ ಸಂಕಟ ಪಡಬೇಕಾಗಿಲ್ಲ. ಹೊರಟೋದ್ರೆ ಏನು ಮತ್ತೊಂದು ಬರುತ್ತೆ. ಅಯ್ಯೋ ಹಾಗಲ್ಲ, ಎಷ್ಟು ಒಳ್ಳೆಯದು, ಹೊರಟೋಗ್ತಾ ಇದೆ, ಸುಮ್ಮನೆ ಇರೋದು ಹೇಗೆ, ಏನಾದ್ರೂ ಮಾಡೋ ಹಾಗಿದ್ರೆ. ಅಂದ್ರೆ ನಾನು ಮತ್ತೆ ಮತ್ತೆ ಹೇಳ್ತಾ ಇರುವ ಮಾತು ಈ 5 ದಿನದಲ್ಲಿ ಕೂಡ ಬಂದದ್ದು ಒಂದೇ ಪಲ್ಲವಿ. ಕ್ರಿಯಾತ್ಮಕವಲ್ಲದ ಸಹಾನುಭೂತಿ ಕುರುಡು ಕಾಸಿಗೂ ಪ್ರಯೋಜನಕ್ಕೆ ಬಾರದೆ ಇರುವಂತಹದ್ದು. ನಾವು ಏನನ್ನಾದರೂ ಮಾಡುವಂತೆ ಆಗಬೇಕು. ಈ ಬಗ್ಗೆ ನನಗೆ ತುಂಬಾ ಸ್ಫೂರ್ತಿ ಕೊಟ್ಟಂತ ಒಂದು ಘಟನೆ ಹೇಳಿದ್ರೆ ಅದು ಅನುಚಿತ ಆಗೋಲ್ಲ ಅಂತ ಅನ್ಸುತ್ತೆ. ಬದುಕಿನಲ್ಲಿ ಎಲ್ಲೆಲ್ಲಿಂದಲೂ ಸ್ಫೂರ್ತಿ ಯಾವ ಕ್ಷಣದಲ್ಲಿಯೂ ಸಿಗಬಹುದು. ಒಮ್ಮೆ ಒಂದು ಸಂಸ್ಕೃತ ನಾಟಕ ರಂಗಪ್ರಯೋಗ, ಭಗವದಜ್ಜುಕೀಯಂ ಅಂತ ಬೋಧಾಯನ ಕವಿ ಅಂತ ಆತ ಬರೆದದ್ದು ಅಂತ, ಅದರ ಪ್ರಯೋಗ ನೋಡೋದಕ್ಕೆ ಹೋಗಿದ್ದೆ. ಆಗ ರಂಗಸ್ಥಳದ ಮೇಲೆ ನನಗಿನ್ನ ಇಡೀ ನಾಟಕದಲ್ಲಿ ಮಾಡಿದ ರೀತಿ ನನಗೇನು ಇಷ್ಟವಾಗಲಿಲ್ಲ, ಆದರೆ ಆ ಪ್ರಸ್ತಾವನೆಯೇ ತುಂಬಾ ಇಷ್ಟವಾಯಿತು. 4 ಹುಡುಗಿಯರು ಅಲಂಕಾರ ಮಾಡಿಕೊಂಡು ವೇದಿಕೆಯ ಮೇಲೆ ಕುಣಿತಾ ಬರ್ತಾರೆ. 4 ದಿಕ್ಕಿಗೂ ಹೋಗಿ ಸೂತ್ರಧಾರ ಸೂತ್ರಧಾರ ಅಂತ ಕೂಗ್ತಾರೆ. ಇಲ್ಲೂ ಸೂತ್ರಧಾರ ಇಲ್ಲ. ತಕ್ಷಣ ಅವರಿಗೆ ಯೋಚನೆ, ಏನ್ ಮಾಡೋದು ಅಂತ. ತಕ್ಷಣವೇ ಒಬ್ಬಳ ಗೊತ್ತಾಯಿತು ಅಂತ ಹೇಳಿ ಒಬ್ಬಳ ಕೈಯಿಂದ ತೆಗೆದುಕೊಂಡು ಬಟ್ಟೆ ಮುಂಡಾಸ್ ಕಟ್ಕೋತಾಳೆ, ಇನ್ನೊಂದು ಕಡೆಯಿಂದ ಉತ್ತರಿಯ ಬರುತ್ತೆ ಹೊದ್ಕೋತಾಳೆ, ಕೈನೊಳಗೆ ಒಂದಿಷ್ಟು ಹೂಗಳು ಬರುತ್ತೆ, ನಾನೇ ಸೂತ್ರಧಾರನಾಗ್ತೀನಿ, ಕಾರ್ಯಕ್ರಮ ಆರಂಭ ಮಾಡ್ತೀನಿ ಅಂತ ಮಾಡ್ತಾಳೆ. ನನ್ನ ಪಾಲಿಗೆ ಇದು ಬಹಳ ದೊಡ್ಡ ಉಪದೇಶವಾಯಿತು. ಯಾರೂ ಇಲ್ಲ ಬೆಳಕು ಕೊಡೋಕ್ಕೆ ಅಂದ್ರೆ ನಾನಿದ್ದೀನಿ ಅಂತ. ಇದು ಗರ್ವದಿಂದ ಅಲ್ಲ, ಅನಿವಾರ್ಯತೆಯಿಂದ ಅಂತ. ಆ ರವೀಂದ್ರನಾಥ್ ಟ್ಯಾಗೂರರ ಒಂದು ಕತೆ ಬಹಳ ಚೆನ್ನಾಗಿ ಎಲ್ಲರಿಗೂ ಪ್ರಸಿದ್ಧ, ಚಿಕ್ಕ ಕತೆ, ಗೊತ್ತಿರೋದಲ್ಲ. ಸೂರ್ಯ ಮುಳುಗ್ತಾ ಇದ್ದಾನೆ, ಅಯ್ಯೋ ಕತ್ತಲಾಗ್ತಾ ಇದೆ ಜಗತ್ತು, ನನ್ನ ಭಾರ ಯಾರು ಹೊರ್ತೀರಾ ಅಂತ ಸೂರ್ಯ ಕೇಳಿದ್ರೆ, ಅಯ್ಯೋ ನಮ್ಮ ಕೈಲಾಗತ್ತಾ ಅಂತ ಚಂದ್ರ, ನಮ್ಮ ಕೈಲಾಗತ್ತಾ ಅಂತ ಬೇರೆ ಗ್ರಹಗಳು, ಯಾರೂ ನಮ್ಮ ಕೈಲಾಗೋಲ್ಲ, ನಿನ್ನಂಥವನ ಭಾರ ನಾವು ಹೇಗೆ ಹೊರೋದು ಅಂತ. ಆಗ ಒಂದು ಮಾಟೇರ್ ಜ್ಯೋತಿ, ಮಣ್ಣಿನ ಹಣತೆ ಹೇಳುತ್ತೆ, ನಾನು ಕೈಲಾದಷ್ಟು ಮಾಡ್ತೀನಿ ಅಂತ. ನೀನು ಹೋದ ಮೇಲೆ ಉಂಟಾಗುವ ಕತ್ತಲೆಯನ್ನ ಎಷ್ಟು ಸಾಧ್ಯವೋ ಅಷ್ಟು ನಾನು ದೂರ ಮಾಡ್ತೀನಿ ಅಂತ. ಹಾಗಾಗಿ ಕ್ರಿಯಾತ್ಮಕವಾಗಬೇಕು, ಎಷ್ಟು ಸಾಧ್ಯವೋ. ಅವರೇ ಹೇಳ್ತಾರೆ, ಎಷ್ಟಾದರಷ್ಟು ಸರಿ ಮಂಕುತಿಮ್ಮ ಅಂತ. ಅದು ನಾವು ಮಾಡಬೇಕಾದದ್ದು. ಕ್ರಿಯಾತ್ಮಕತೆ ಅಂದ್ರೆ ಅಲ್ಲಿಯೇ ಇರುವಂತದ್ದು. ನನ್ನ ಸ್ನೇಹಿತ ಒಬ್ಬ ಇದ್ದಾನೆ, ಅವನು ಸದಾ ಹೇಳ್ತಿರ್ತಾನೆ, ಗಣೇಶ
ಚೆನ್ನಾಗಿ ದುಡ್ಡು ಸಂಪಾದಿಸಿಬಿಟ್ಟು ಆಮೇಲೆ ಲೋಕಕ್ಕೆ ನೋಡು ಮಾಡ್ತೀನಿ ಉಪಕಾರ ಬೇಕಾದಂಗೆ ಮಾಡ್ತೀನಿ ಅಂತ. ನೀನು ಖಂಡಿತ ಲೋಕಕ್ಕೆ ಪೀಡಕನಾಗ್ತೀಯ ಅಂತಲೇ ನಾನು ಹೇಳ್ತಾ ಇರ್ತೀನಿ. ಯಾಕೆ? ಧರ್ಮಾರ್ಥಂ ಯಸ್ಯ ವಿತ್ತೇಹ ವರಂ ತಸ್ಯ ನಿರೀಹತ ಪ್ರಕ್ಷಾಲನಾಧಿ ಪಂಕಸ್ಯ ದೂರಾದ ಸ್ಪರ್ಶನಂ ವರಂ. ಮಹಾಭಾರತದಲ್ಲಿ ವ್ಯಾಸರು ಹೇಳುವ ಮಾತು, ಅದು ಖಂಡಿತ ಸುಳ್ಳಾಗುವಂತಹದ್ದಲ್ಲ. ಯಾರು ಲೋಕೋಪಕಾರಕ್ಕಾಗಿಯೇ ನಾನು ಸಂಪಾದನೆ ಮಾಡ್ತೀನಿ ಅಂತ ಹಠ ಇಟ್ಕೊಂಡು ಮೊದಲು ಸಂಗ್ರಹ ಮಾಡಕ್ಕೆ ಶುರು ಮಾಡ್ತಾನೋ ಅವನು ಹಾಗೆ ಸಂಗ್ರಹ ಮಾಡಕ್ಕೆ ಹೋಗೋದಕ್ಕಿಂತ ಸಂಪಾದನೆ ಮಾಡದೇ ಇರೋದೇ ಮೇಲು. ಕೆಸರಲ್ಲಿ ಕಾಲಿಟ್ಟು ಮತ್ತೆ ಕಾಲು ತೊಳ್ಕೊಳ್ತೀನಿ ಅನ್ನೋದಕ್ಕಿಂತ ಕಾಲನ್ನ ಕೆಸರಿಗೆ ಇಡದೇ ಇರೋದೇನೆ ಮೇಲು ಅಂತ. ಅಂದ್ರೆ ನಾನು ಸಂಪಾದಿಸಿದ ಮೇಲೆ ಅಂತಲ್ಲ, ಸಂಪಾದಿಸ್ತಲೇ ಮಾಡಬೇಕಾದದ್ದು. ಸಂಪಾದಿಸಬೇಡ ಅಂತಲ್ಲ ವ್ಯಾಸರ ಅಭಿಪ್ರಾಯ. ವ್ಯಾಸರು ಪ್ರೊಫೆಷನಲ್ ಪಾವರ್ಟಿ ಪ್ರೊಕ್ಲೈಮರ್ ಅಲ್ಲ. ಅವರು ನೀನು ಸಂಪಾದಿಸ್ತಲೇನೆ ಮಾಡ್ತಾ ಹೋಗು ಅಂತ, ಕಲಿತಲೇ ಕೊಡ್ತಾ ಹೋಗು. ಎಲ್ಲ ಕಲಿತ ಮೇಲೆ ಕೊಡ್ತೀನಿ ಅಂತಂದ್ರೆ ನಿನ್ನ ವಿದ್ಯೆಗೆ ಗಿರಾಕಿನೇ ಇಲ್ಲದೆ ಹೋಗ್ಬಹುದು. ನೀನು ಹೇಳೋಷ್ಟೊತ್ತಿಗೆ ನಿನ್ನ ಕೈಕಾಲುಗಳಿಗೆ ಲಕ್ವ ಹೊಡೆದ್ಬಿಟ್ಟು ಆಡಿಸದೆ ಆಗಬಹುದು. ಕೆಲವರು ಹಾಗೆ ಈ ಗುರುಗಳ ಹತ್ರ 30 ವರ್ಷ ಸೇವೆ ಮಾಡಬೇಕು, 40 ವರ್ಷ. ನಮ್ಮ ಸಂಗೀತ ನೃತ್ಯದವರಲ್ಲಿ ಈ ಮಹಾಮೌರ್ಖ್ಯ ಜಾಡ್ಯ ತುಂಬಾ ತುಂಬಿ ಬಿಟ್ಟಿದೆ. ಇಷ್ಟು ವರ್ಷ ವೀಣೆ ಕಲಿತೆ ಅಂತ, ಎಷ್ಟು ಗಂಟೆ ಅಲ್ಲಿ ಕಲಿತಿರ್ತಾರೆ ಅದು ಬಹಳ ಮುಖ್ಯ. ಕಲಿಕೆಯ ತೀವ್ರತೆ ಮುಖ್ಯ, ಬರೀ ಶುಷ್ಕವಾದ ಅವಧಿಗಳಲ್ಲ. ಒಂದು ರಾಗ 3 ಗಂಟೆ ಹಾಡಿಬಿಟ್ವಿ ಅಂತ ಏನು ಹಾಡಿರ್ತಾರೆ? ಹಾಡಿದ್ದೇ ಹಾಡಿರ್ತಾರೆ ಅಷ್ಟೇನೆ. ಯಾರೋ ಒಬ್ಬರು ದೊಡ್ಡ ನರ್ತಕಿ ಇಂದಿರಾ ಗಾಂಧಿ ಅವರ ಕಾಲದಲ್ಲಿ ಜಗದ್ವಿಖ್ಯಾತರಾಗಿದ್ರು. ಅವರು ನಾನು ಒಂದು ವರ್ಣವನ್ನ 3 ಗಂಟೆ ಮಾಡ್ತೀನಿ, ಈಗಿನವರು 30 ನಿಮಿಷವೂ ಮಾಡೋದಿಲ್ಲ ಅಂತ. ಆ ಕಂಬದ ಹತ್ರ 2.5 ನಿಮಿಷ, ಈ ಕಂಬದ ಹತ್ರ 3.5 ನಿಮಿಷ, ನಡುವಿನಲ್ಲಿ ಒಂದು 10 ನಿಮಿಷ ನಿಂತ್ಕೊಂಡು ಸುಧಾರಿಸ್ಕೊಳ್ತಾ ಮಾಡಿದ್ದನ್ನೇ ಮಾಡಿದ್ರೆ ಏನು ಪ್ರಯೋಜನವಾಗುತ್ತೆ? ಯಾವ ಕಲೆಯಲ್ಲಾಗಲಿ ಯಾವ ಶಾಸ್ತ್ರದಲ್ಲೇ ಆಗಲಿ ಅತಿ ವಿಸ್ತಾರ ಅವನತಿಯ ಲಕ್ಷಣ. ಅಂಥದ್ದೇನೂ ಇಲ್ಲ. ಕಲಾನುಭವ ಅಪಾರವೇ ಹೊರತು ಕಲಾ ಮಾಧ್ಯಮ ಪಾರ ಇರುವಂಥದ್ದೇ, ಸೀಮಿತವೇ. ಹೀಗೆ ನೋಡ್ತಾ ಬಂದಾಗ ಕಲಿಕೆಯ ಜೊತೆಗೆ ಲೋಕದಲ್ಲಿ ಇರುವಾಗಲೇ ಲೋಕವನ್ನ ಮೀರಬೇಕು, ಸಂಪಾದಿಸುವಾಗಲೇ ವಿತರಣೆ ಮಾಡಬೇಕು, ಚಿಕ್ಕ ವಯಸ್ಸಿನಲ್ಲಿಯೇ ಮುಪ್ಪಿನ ಅನುಭವ ತಿಳಿಯಬೇಕು, ಮುಪ್ಪಿನ ಕಾಲದಲ್ಲಿ ಚಿಕ್ಕ ವಯಸ್ಸಿನವರ ಜೊತೆ ಬಾಳಬೇಕು. ಎಲ್ಲ ಒಟ್ಟೊಟ್ಟಿಗೆ ನಡೀತಾ ಇರತಕ್ಕಂಥದ್ದು. ಮತ್ತೆ ನಾನು ಹಿಂದೆ ಕೊಟ್ಟ ಉದಾಹರಣೆಯೇ, ನೀರನ್ನು ತಡೆಯುವುದು ಬೇರೆಯಲ್ಲ, ಅಣೆಕಟ್ಟು ಕಟ್ಟುವುದು ಬೇರೆಯಲ್ಲ, ಎರಡೂ ಒಟ್ಟಿಗೆ ಹೋಗುವಂತಹ ರೀತಿಯಲ್ಲಿ ನಡೀತಾ ಇರುವಂಥದ್ದು. ಹಾಗಾಗಿ ಈ ದೃಷ್ಟಿಯಿಂದ ಇವರು ಹೇಳ್ತಾರೆ, ದೃಶ್ಯವೆಲ್ಲವೂ ನಶ್ಯವಾದೊಡೇಂ ದೃಷ್ಟಿಗದು ವಶ್ಯವಿರುವನಕ. ಕಣ್ಣಿಗೆ ಕಾಣ್ತಾ ಇರುವವರೆಗೂ ದೃಷ್ಟಿ ಪುದೆ ಕಾರ್ಯಂ. ದಿವಿಜಿಯವರು ಎಷ್ಟು ಹ್ಯೂಮರಸ್ ಅಂದ್ರೆ, ಒಮ್ಮೆ ವಿ.ಸಿ. ಅವರು ಬಂದರು ಅವ್ರನ್ನ ನೋಡೋದಕ್ಕೆ. ಹೇಗಿದ್ದೀರಿ ಯಜಮಾನ್ರು ಅಂತ ಕೇಳಿದ್ರೆ, ಭಾವಿತ ಪ್ರಾರಬ್ಧ ಕರ್ಮ ಫಲಾವಳಿಯ ನನಭವಿಸುತ್ತದೆ ಹಾವಸಾನವ ನೀಕ್ಷಿಸುತ್ತೇ ವೆಂದನಾ ಪಾರ್ಥ ಅಂತ ಕುಮಾರವ್ಯಾಸ ಭಾರತದ ಅರ್ಜುನ ಸನ್ಯಾಸಿಯ ಪ್ರಸಂಗದ ಪದ್ಯ ಭಾಗವನ್ನು ಹೇಳಿದ್ರು. ಕೃಷ್ಣ ಬಲರಾಮ ಎಲ್ಲ ಹೋಗಿ ಅರ್ಜುನನ್ನ ಕೇಳ್ತಾರೆ. ಮರದ ಹೊಳ್ಳಿನಲ್ಲಿ ಕುಳಿತು ಅವನು ಧ್ಯಾನ ಮಾಡ್ತಾ ಇರ್ತಾನೆ, ಕಪಟ ಯೋಗಿಯೇ. ಇತ್ತ ಕಡೆ ಕೃಷ್ಣ ಪರಮಹಂಸನ ಸುಳಿವು, ಸಾಕ್ಷಾತ್ ಸರಸಿಜಾಕ್ಷನ ಲೀಲೆ, ನಮ್ಮ ಮರಸನ ಅಭ್ಯುದಯ ಪ್ರಪಂಚ ಇದು ಅಂತ ಹೇಳ್ತಾ ಹರಹಿದನು ಹರಿವಾರ್ತೆಯನು. ಎಲ್ಲ ದೊಡ್ಡ ಸನ್ಯಾಸಿ ಬಂದಿದ್ದಾನೆ ಪರಮಹಂಸ ಪರಿವ್ರಾಜಕಾಚಾರ್ಯವರ್ಯ ಅಂತ ಕೃಷ್ಣನೇ ಗಾಸಿಪ್ ಮಾಡಿ ಕರ್ಕೊಂಡು ಹೋಗಿರ್ತಾನೆ. ನಮ್ಮ ಆಶ್ರಮಕ್ಕೆ ಬರಬೇಕು ಅಂತಂದ್ರೆ, ನಮ್ಮ ಅರಮನೆಗೆ ಬರಬೇಕು ಅಂತ ಕೇಳಿದ್ರೆ, ಇಲ್ಲ, ಭಾವಿತ ಪ್ರಾರಬ್ಧ ಕರ್ಮ ಫಲಾವಲಿಯನ್ನು ಅನುಭವಿಸುತ್ತ ದೇಹಾವಸಾನವ ನೀಕ್ಷಿಸುತ್ತೇವು. ನಾವು ಪ್ರಾರಬ್ಧವನ್ನ, ಸಂಚಿತ ಆಗಾಮಿ ಎಲ್ಲ ಮುಗಿದೋಗಿದೆ, ಶರೀರಕ್ಕೆ ಮಾತ್ರ ಪ್ರಾರಬ್ಧ ಇವೆ, ಅದನ್ನ ನಾವು ಸುಮ್ಮನೆ ಅನುಭವಿಸ್ತಾ ಇದೀವಿ, ನೋಡ್ತಾ ಇದೀವಿ ಅಷ್ಟೇ ಅಂತ. ಆಗ ದೇಹಾವಸಾನವ ನೀಕ್ಷಿಸುತ್ತೇವೆಂದನಾ ಪಾರ್ಥ ಅಂತ ಡಿ.ವಿ.ಜಿ. ಹೇಳಿದ್ರೆ, ದೇಹಾವಸಾನವ ಅದಾಗದ ಆಗುತ್ತೆ, ನೀವೇನ್ ಮಾಡೋದಿದೆ ಬಿಡಿ ಅಂತ ಹೇಳಿದ್ರಂತೆ ವಿ.ಸಿ. ಅದನ್ನು ಈಕ್ಷಿಸುವ ಒಂದು ಕೆಲಸ ಇದೆಯಲ್ಲ ಅಂತಂದ್ರಂತೆ ಡಿ.ವಿ.ಜಿ. ಅಲ್ಲಿ ಒಂದು ಗಂಭೀರವಾದದ್ದು ಉಂಟು. ದೇಹವು ಬಿದ್ದು ಹೋಗುವುದನ್ನ ಅನುಭವಿಸುವುದಲ್ಲ, ನೋಡುವ ಕೆಲಸ. ಅಂದರೆ ನಾನು ದೇಹವಲ್ಲ ಅನ್ನುವ ಭಾವನೆ. ಯಾರಿಗೆ ಅದು ನಿರಂತರ ವಿನೋದದಲ್ಲಿ ಕೂಡ ಜಾಗರೂಕವಾಗಿರುತ್ತೋ ಅವರು ಜೀವನ್ಮುಕ್ತರು. ಗುಂಡಪ್ಪನವರು ಆ ಜಾತಿಗೆ ಸೇರಿದಂಥವ್ರು. ಅಂದರೆ ದೇಹ ತನ್ನಿಂದ ಬೇರೆ ಅಂತ ದೇಹೇಂದ್ರಿಯಾದಿಗಳ ವ್ಯಾಪಾರವನ್ನೆಲ್ಲ ಪ್ರತ್ಯೇಕವಾಗಿ ನಿಂತು ನೋಡಬಲ್ಲಂತಹ ಶಕ್ತಿ, ಇದು ಬಹಳ ಮುಖ್ಯವಾಗಿ ಬದುಕಿಗೆ ಬೇಕಾಗಿರುವಂತಹದ್ದು. ಹಾಗಾಗಿ ಎಲ್ಲಿವರೆಗೂ ಅದು ಕಾಣ್ತಾ ಇರುತ್ತೋ ಅಲ್ಲಿವರೆಗೂ ನೋಡುವುದು ಒಂದು ಕೆಲಸ, ಅದು ರಸಮಯವಾದ ಕೆಲಸ, ಅದೊಂದು ಲೀಲೆ. ವಿಶ್ವಾನುಭವವೇ ವಿಶ್ವಾತ್ಮಾನುಭವಕ್ಕೆ ಪಥ. ಬಹಳ ಬಹಳ ಅದ್ಭುತವಾದ ಸಾಲು ಕಗ್ಗದ ಮಹಾವಾಕ್ಯಗಳಲ್ಲಿ ಒಂದು. ವಿಶ್ವಾತ್ಮನ ಅನುಭವಕ್ಕೆ ವಿಶ್ವಾನುಭವವೇ ಪಥ.
ಅಂದರೆ ಜಗತ್ತಿನಿಂದಲೇ ಜಗದೀಶ್ವರನನ್ನ ಕಾಣಬೇಕು, ಬೇರೆ ದಾರಿ ಇಲ್ಲ. ಮೊನ್ನೆ ಈ ದಿವಸ ನಾನು ಹೇಳಿದ್ದನಲ್ಲ ಈ ಮಾತು, ಎಲ್ಲಿ ನಾವು ವಸ್ತುವನ್ನ ಕಳ್ಕೊಂಡುವೋ ಅಲ್ಲಿಯೇ ನಾವು ಅದನ್ನು ಹುಡುಕಬೇಕು. ಕೆಲವರು ಹೇಳೋದುಂಟು, ಐ ಹ್ಯಾವ್ ಲಾಸ್ಟ್ ಟೇಸ್ಟ್ ಇನ್ ಡಾನ್ಸ್ ಸೊ ಐ ಲೆಫ್ಟ್ ದಟ್ ಅಂತ. ನೋ, ವೇರ್ ಯು ಲೆಫ್ಟ್ ಟೇಸ್ಟ್ ದೇರ್ ಯು ಸರ್ಚ್. ಒಬ್ಬರು ನರ್ತಕಿ ಬಂದಿದ್ರು ನನ್ನ ಹತ್ರಕ್ಕೆ, ನಾನು ಡಾನ್ಸ್ ಬಿಟ್ಬಿಟ್ಟಿದ್ದೀನಿ, ಎಲ್ಲ ಕ್ಲಾಸನ್ನು ಮುಚ್ಚಾಕ್ಬಿಟ್ಟಿದ್ದೀನಿ ಅಂತ. ನಾನು ಕಡೆಗೆ ಇದನ್ನೇ ಹೇಳಿದೆ, ನೀವು ರಸ ಕಂಡಿಲ್ಲ ಅಂದ್ರೆ ತಳ ಮುಟ್ಟಿಲ್ಲ ಅಂತ ಅರ್ಥ ಅಷ್ಟೇನೆ. ಮತ್ತೆ ಅಲ್ಲಿಗೆ ಹೋಗಿ ಮುಳುಗರಿ ಸಿಗುತ್ತೆ ಅಂತ. ಖಂಡಿತ ಸಿಗುತ್ತೆ. ಅಯ್ಯೋ ಮಕ್ಕಳ ಸುಖ ಇಲ್ಲ ಕಾಣ್ರಿ, ಅವರ ಅಯೋಗ್ಯರು ಅಂತ ಬಿಟ್ಟುಬಿಟ್ಟೆ. ಕೊರಗಿಲ್ವಾ? ತುಂಬಾ ಸಂತೋಷ. ಸಂಕಟ ಇದೆಯಾ? ಮತ್ತೆ ಮಕ್ಕಳ ಹತ್ರಕ್ಕೆ ಹೋಗಿ, ಸರಿಯಾಗುತ್ತೆ. ಕೊರಗಿಲ್ಲದೆ ಇದ್ದಾಗ ಸರಿ, ಡಾನ್ಸ್ನಲ್ಲಿಯೂ ಇಲ್ಲ, ಯಾವುದರಲ್ಲೂ ಇಲ್ಲ, ಏನೂ ಇಲ್ಲ. ಯಾಕೆ? ಅವೆಲ್ಲ ಹೊರಟೋಗಿದೆ. ಭಟ್ಟಾತಿರಿ, ನಾರಾಯಣ ಭಟ್ಟಾತಿರಿ ನಾರಾಯಣೀಯಂ ಸ್ತೋತ್ರ ಕಾವ್ಯವನ್ನು ಬರೆದವನು. ಆತ ಆ ಒಂದು ಬ್ರಹ್ಮ ಭೂಮವಾದ ವೈದಾಂತಿಕ ಸ್ಥಿತಿಯನ್ನ ತಲುಪದ. ಜಗತ್ತೆಲ್ಲ ಅವನಿಗೆ ಆನಂದವಾಗಿ ಕಾಣಿಸ್ತಾ ಇತ್ತು. ಆಗ ಯಾರೋ ಹೇಳಿದ್ರು, ಇವತ್ತು ಅವನು ಅನೇಕ ಪ್ರಬಂಧಗಳನ್ನು ಬರೆದಿದ್ದ. ಪ್ರಬಂಧಗಳು ಅಂದ್ರೆ ಅಲ್ಲಿ ಕೇರಳದ ಕೂಡಿಯಾಟ್ಟಮ್ಮಲ್ಲಿ, ಅದು ಪ್ರಾಚೀನ ಸಂಸ್ಕೃತ ನಾಟಕಗಳನ್ನು ಮಾಡುವಂತಹ ಕೇರಳದ ರಂಗಕಲೆ, ಮತ್ತೆ ನಂಗಿಯಾರ್ ಕೂತ್ ಅಂತ ಸ್ತ್ರೀಯರೇ ಮಾಡುವಂತಹದ್ದು, ಇದೆಲ್ಲ ಉಂಟು. ಅದಕ್ಕೆ ನಿನ್ನದೇ ಪ್ರಬಂಧ ಇವತ್ತು ಮಾಡ್ತಾರೆ, ಅದಕ್ಕೆ ಬಾ ಅಂತ ಅನೇಕ ಪ್ರಬಂಧಗಳು ಬರೆದಿದ್ದ. ಒಂದು ನಿರ್ನಾಸುಕ ಚಂಪು ಅಂತಲೇ ಒಂದು ಉಂಟು. ಶೂರ್ಪಣಖೆಯ ನಾಸಾಚ್ಛೇದನ ಆದಂತ ಭಾಗವನ್ನು ಅಲ್ಲಿ ಬರೀತಾನೆ. ಅದಕ್ಕೆ ಜ್ಞಾಮ ಗಣನ ಅನ್ನುವಂತ ಅನುನಾಸಿಕ ಸ್ವರಗಳು ಯಾವುದಿವೆ, ವ್ಯಂಜನಗಳು, ಅವನ್ನೇ ಬಳಕೆ ಮಾಡದೆ ಮಾಡಿದ್ದಾನೆ. ಮೂಗು ಕುಯ್ದ ಮೇಲೆ ಮೂಗಿಂದ ಬರುವ ಅನುನಾಸಿಕ ವ್ಯಂಜನಗಳು ಶೂರ್ಪಣಕ್ಕೆ ಹೇಳಕ್ಕಾಗೋಲ್ಲ ಅಂತ ಅವಳು ಮಾತಾಡುವಾಗೆಲ್ಲ ಅಕ್ಷರಗಳೇ ಇಲ್ಲದೆ ಇರತಕ್ಕಂಥ ರೀತಿಯಲ್ಲಿ ಬರೆದಿದ್ದಾನೆ. ಅಷ್ಟೆಲ್ಲ ಚಮತ್ಕಾರ ಮಾಡಿದ್ದಾರೆ. ಆ ತರದೊಂದು ಪ್ರಬಂಧ ರೂಪುಗೊಳ್ತಾ ಇದೆ ರಂಗದ ಮೇಲೆ, ಬರ್ತೀಯಾ ಅಂತ ಕೇಳಿದ್ರೆ ಆಗ ಹೇಳ್ತಾನೆ ಭಟ್ಟಾತಿರಿ, ಇಲ್ಲ, ನನಗೆ ಅದರೊಳಗೆ ರುಚಿ ಕಾಣಿಸ್ತಾ ಇಲ್ಲ. ಯಾಕೆ? ನಾನು ಇನ್ನೂ ದೊಡ್ಡ ನಾಟಕ ನೋಡ್ತಾ ಇದ್ದೀನಿ ಅಂತ. ಯಾವುದದು ದೊಡ್ಡ ನಾಟಕ ಅಂತಂದ್ರೆ, ಇದು ಭೂಮಿಯೇ ರಂಗ, ರಜನಿ ಯವನಿಕ, ರಾತ್ರಿಯೇ ಯವನಿಕೆ, ಭಾನು ದೀಪಂ ವಿಶಾಲಂ, ಸೂರ್ಯನದೇ ದೀಪ ಉಂಟು, ಆಮೇಲೆ ಕರ್ಮೋ ಗೋಚಂಡ ಮಾರ್ದಂಗಿಕ ಲಯ ವಶಗಾನ್ ವಾಸನಾ ಗಾನಸಕ್ತಾನ್. ನಮ್ಮ ಕರ್ಮಗಳೇ ತಾಳ ಹಾಕ್ತಾ ಇರ್ತಕ್ಕಂಥ ಮದ್ದಳೆಗಳು, ನಮ್ಮ ವಾಸನೆಗಳು, ಇಂದ್ರಿಯ ವಾಸನೆಗಳೇ ಗಾನಗಳು, ಬೇರೆ ಬೇರೆ ರಾಗಗಳು, ಒಳಗಿನ ಅನುರಾಗಗಳೇ ರಾಗಗಳು. ಮತ್ತೆ ಅದು ಎಂಥದ್ದು? ಶಶ್ವತ್ ಸಂತುಷ್ಟ ಸಂಪ್ರೇಕ್ಷಕ ಗಣಂ ಅಖಿಲ ಭ್ರಾಂತಿ ನಾಟ್ಯಂ ವಿತತ್ಯ ಜೀವಚ್ಛತ್ರಾನ್ ಮುಕುಂದೋ ಘಟಯಿತಿ ಸತತಂ ಸಸ್ವಯಂ ಸೂತ್ರಧಾರ. ಅಂದರೆ ಈ ಒಂದು ವಿಶ್ವ ನಾಟಕವನ್ನು ನೋಡುವ ಪ್ರೇಕ್ಷಕರಿಗೆ ಡಿಸಪಾಯಿಂಟ್ಮೆಂಟೇ ಇಲ್ಲ, ಕೊಟ್ಟ ದುಡ್ಡಿಗೆ ಮೋಸವೇ ಆಗೋದಿಲ್ಲ. ಎಂದೆಂದೂ ಫುಲ್ ಸಕ್ಸಸ್ಫುಲ್ ಬಾಕ್ಸ್ ಆಫೀಸ್ ಹಿಟ್ ಆಗುವಂತ ಪ್ರದರ್ಶನ. ಕ್ಲೈಮ್ಯಾಕ್ಸ್ಗೆ ಕೊನೆಯೇ ಇಲ್ಲ, ಫೈಟಿಂಗ್ಗಳಿಗೆ ಎಣೆಯೇ ಇಲ್ಲ, ರೊಮ್ಯಾನ್ಸು ಡ್ಯುಯೆಟ್ಗಳಿಗೆ ಪಾರವೇ ಇಲ್ಲ. ಆ ರೀತಿಯಾಗಿರ್ತಕ್ಕಂಥ ಬ್ರಹ್ಮಾಂಡ ನಾಟಕ. ನಾಟಕವ ನೋಡು ಬ್ರಹ್ಮಾಂಡ ರಂಗಸ್ಥಳದಿ ಅಂತ ಮುಂದೆ ಅವರೇ ಬರೀತಾರಲ್ಲ. ಆ ಒಂದು ನಾಟಕ ನೋಡ್ತಾ ಇದ್ದೀನಿ. ಅದನ್ನು ನೋಡ್ತಾ ಇದ್ದ ಮೇಲೆ ಆ ನಾಟಕದ ಒಳಗಿನ ನಾಟಕ ಇದು. ಇಟ್ಸ್ ವೆರಿ ಸ್ಮಾಲ್ ಥಿಂಗ್ ಅಂತ ಅನ್ಸುತ್ತೆ. ಹಾಗಾಗಿ ನಾನು ಅದನ್ನ ನೋಡ್ತಾ ಇರುವಾಗ, ಒರಿಜಿನಲ್ಲೇ ನೋಡ್ತಾ ಇರುವಾಗ ನನಗೆ ಡೂಪ್ಲಿಕೇಟ್ ಬೇಡವಾಗಿದೆ ಅಂತ ಹೇಳ್ಬಿಟ್ಟಂತಾನೆ. ಹಾಗೆ ಆನಂದ ನಿರ್ಭರವಾಗಿ ನಮಗೆ ಜಗತ್ತು ಬೇಡ ಅನ್ಸಿದ್ರೆ ಅದು ಸರಿ. ಸಂಕಟ ಇಟ್ಟುಕೊಂಡು ಜಗತ್ತು ಬೇಡ ಅಂದ್ರೆ ನಿಜವಾಗಿ ಅದು ತುಂಬಾ ಬೇಕಾಗಿದೆ ಅಂತ ಅರ್ಥ. ಮೊದಲು ನಿಮಗೆ ಜಗತ್ತಿನಿಂದಲೇ ಚಿಕಿತ್ಸೆ ಆಗಬೇಕಾಗಿದೆ, ಅದರ ಸೂಜಿ ಬೀಳಬೇಕಾಗಿದೆ, ಅದರ ಔಷಧ ನಿಮ್ಮೊಳಗೆ ಬೇಕಾಗಿದೆ ಅಂತ ಅರ್ಥ ಆಗುತ್ತೆ. ಅದನ್ನು ಅವರು ಹೇಳ್ತಾರೆ. ಹಾಗಾಗಿ ವಿಶ್ವಾನುಭವವೇ ವಿಶ್ವಾತ್ಮಾನುಭವಕ್ಕೆ ಪಥ, ನಶ್ಯದಿಂದ ವಿನಶ್ಯ. ನಶ್ಯವಾಗುವ ಜಗತ್ತಿನಿಂದ ಅವಿನಾಶಿಯಾಗತಕ್ಕಂಥ ಜಗದಂತರ್ಯಾಮಿಯ ಕಡೆಗೆ ಹೋಗಬೇಕಾದದ್ದು ಅಂತ. ಕೊನೆಯವರೆಗೂ ಆ ಸಸ್ಟೈನಿಂಗ್ ಆಗಿ ನಮಗಿರಬೇಕು. ಕೆಲವರು ಏನ್ ಮಾಡ್ತಾರೆ, ಇಂಪೇಷನ್ಸ್ ಎಷ್ಟು ಅಂತಂದ್ರೆ, ಸಿನಿಮಾಗೆ ಹೋದ್ರೆ ಇನ್ನ ಕೊನೆಗೆ ಎಲ್ಲ ಕ್ಲೈಮ್ಯಾಕ್ಸ್ ಬಂತು ಅನ್ನೋದ್ರೊಳಗೆ ಗೆದ್ದು ಬಿಡ್ತಾರೆ. ಅದೇನೋ ಇಂಪೇಷನ್ಸ್, ಒಂದ್ 2 ನಿಮಿಷದಲ್ಲಿ ಮನೆಗೆ ಹೋಗಿದ್ದು ಏನು ಬ್ರಹ್ಮ ಕಾರ್ಯ ಮಾಡಬೇಕಾಗಿದೆಯೋ ಗೊತ್ತಿಲ್ಲ. ಸಂಗೀತದಲ್ಲಿ ಕೂಡ ಅಷ್ಟೇ, ಪವಮಾನ ಸುತ್ತುಡು ಬಟ್ಟು ಅಂತ ಹೇಳೋದ್ರೊಳಗಾಗಿ ಇವರು ಮೆಟ್ಟುಕೊಂಡು ಹೊರಟೋಗ್ತಾ ಇರ್ತಾರೆ ಚಪ್ಪಲಿನ. ಅಂಥ ಮನೋಹರವಾದ ಕೃತಿ ಅದು. ಆ ಕೊನೆಗೆ 2 ಪಲ್ಲವಿನಲ್ಲಿ ನೀನಾಮ ರೂಪ ಮಲಕೂಗಷ್ಟೇ ನಿಂತು ಹೋಗ್ಬಿಡ್ತಾ ಇದೆ. ಮುಂದೆ ಬರತಕ್ಕಂಥ ವೈಭವ ಎಷ್ಟು ಸೊಗಸಿದೆ ಆ ಕೃತಿಯಲ್ಲಿ, ಅದು ರಂಗಸ್ಥಳದ ಮೇಲೆ ಕೇಳಿಯೇ ಬರೋದಿಲ್ವೇನೋ ಅಂತ ಬೇಸರವಾಗುತ್ತೆ. ಅದು ಬೇಡ ಅಂತ ಹೇಳ್ತಾರೆ. ಅಂದ್ರೆ ಸಸ್ಟೈನಿಂಗ್ ಆಸಕ್ತಿ ಇರಬೇಕು ಅಂತ. ಕಡೆಯವರೆಗೂ ತೆರೆ ಬಿದ್ದ ಮೇಲೂ ಕೂಡ ಆ ಎಮೋಷನ್ ನಲ್ಲಿ ಒಂದು ಕ್ಷಣ ಹಾಗೆ ಇರಬೇಕಾಗುತ್ತೆ. ಅದನ್ನು ಹೇಳ್ತಾರೆ.
ಮರಣಶಯ್ಯೆಯದೆಂದು ತಿಳಿದೊಡಂ ರೋಗಿಯನು ಹರಣಮಿರುವನ್ನೆಗಂ ಪರಿಚರಿಸುವಂತೆ ಸ್ಥಿರವಲ್ಲವಿ ಲೋಕವಾದೊಡಂ ಅದುಳ್ಳನಕ ಚರಿಸು ನೀನ್ ಆಳಾಗಿ ಮಂಕುತಿಮ್ಮ. ಮರಣಶಯ್ಯೆ ಎದೆಂದು ತಿಳಿದೊಡಂ ರೋಗಿಯನು ಹರಣಮಿರುವನ್ನೆಗಂ ಪರಿಚರಿಸುವಂತೆ. ರೋಗಿಗೆ ಅದು ಸಾವಿನ ಶಯ್ಯೆ, ಕೊನೆಗಾಲ ಅಂತ ಗೊತ್ತಿದ್ರೂ ಕೂಡ ಉಸಿರು ನಿಲ್ಲುವರೆಗೂ ನಾವು ಪ್ರೀತಿಪಾತ್ರರಾದ ಬಾಂಧವರಾಗಿದ್ದಲ್ಲಿ ಟ್ರೀಟ್ಮೆಂಟ್ ಮಾಡ್ತಲೇ ಇರ್ತೀವಿ, ನೋಡ್ತಲೇ ಇರ್ತೀವಿ. ಉಸಿರು ಹೋದ ಮೇಲೂ ಏನಾದ್ರೂ ಸಾಧ್ಯವಾ ಅಂತ ಮತ್ತೆ ಕೋರಮಿನ್ ಇಂಜೆಕ್ಷನ್ ಕೊಡೋಣ, ಮತ್ತೊಂದು ಮಾಡೋಣ, ಮಗದೊಂದು ಮಾಡೋಣ ಅಂತ ಅಂತಿರ್ತೀವಿ. ಹಾಗೆ ಸ್ಥಿರವಲ್ಲವೀ ಲೋಕವು ಆದೊಡಂ ಅದು ಉಳ್ಳನಕ. ನಮ್ಮ ಪಾಲಿಗೆ ಲೋಕ ಇದೆ ಅಂತ ಅನ್ನಿಸ್ತಾ ಇರೋವರೆಗೂ ಏನಾದ್ರೂ ಮಾಡ್ತಾ ಇರಬೇಕು, ಶಂಖ ಊದ್ತಾ ಇರಬೇಕು. ಡಿ ವಿ ಜಿಯವರು ಬಹಳ ಚೆನ್ನಾಗಿ ಹೇಳಿದ್ರಲ್ಲ, ಯಾಕೆ ಹೇಳಬೇಕು, ಯಾತಕ್ ಮಾಡಬೇಕು? ಭಗವದ್ಗೀತೆಯಲ್ಲಿ ಆರಂಭದಲ್ಲಿಯೇ ಬರುತ್ತೆ. ಅನಂತ ವಿಜಯವನ್ನ ರಾಜ ಯುಧಿಷ್ಠಿರ ಊದಿದ, ಸುಘೋಷ ಮಣಿಪುಷ್ಪಕಗಳನ್ನ ನಕುಲ ಸಹದೇವರುದ್ದುದ್ರು, ಪೌಂಡ್ರವನ್ನ ಭೀಮ, ದೇವದತ್ತವನ್ನ ಅರ್ಜುನ, ಪಾಂಚಜನ್ಯವನ್ನ ಹೃಷಿಕೇಶ, ಪಾಂಚಜನ್ಯಂ ಹೃಷಿಕೇಶೋ ದೇವದತ್ತಂ ಧನಂಜಯ ಅಂತೆಲ್ಲ ಈ 5-6 ಜನ ಮಹಾವೀರರು ತಮ್ಮ ತಮ್ಮ ಹೆಸರಿರುವ ಶಂಖ ಊದದ ಮೇಲೆ ಮಿಕ್ಕ ವೀರರು ಅನ್ಯವೀರರೆಲ್ಲ ಶಂಖಾನ್ ದದ್ಮಃ ಪೃಥಕ್ ಪೃಥಕ್ ಅವರವರ ಶಂಖಗಳನ್ನು ಅವರವರು ಊದದರು ಅಂತ. ಊದಲೇಬೇಕು ಅವರವರ ಶಂಖವನ್ನು ಅವರವರು. ಕೇಳೋರು ಇರಲಿ ಬಿಡ್ಲಿ, ನಮಗಾಗಿ ನಾವು ಮಾಡಬೇಕು. ಅಂದ್ರೆ ನನಗಾಗಿ ನಾನು ಮಾಡ್ತಾ ಇದ್ದೀನಿ ಎನ್ನುವ ಭಾವನೆ, ಇನ್ನು ಯಾರಿಗಾಗಿ ಅಲ್ಲ ಅನ್ನುವುದು ಮೌಲ್ಯ ಪ್ರಜ್ಞೆ. ನಮ್ಮ ಖಾಯಶ್, ನಮ್ಮ ಖುಷಿ, ನಮ್ಮ ಖಯಾಲಿಗಾಗಿ ನಾವು ಮಾಡ್ತಾ ಇದ್ದೀವಿ ಅಂತ ಅಲ್ಲಿವರೆಗೂ ಹೋಗುವಂತಹದ್ದು ಜಗತ್ನಲ್ಲಿ ಇರುವುದು. ಹಾಗಾಗಿಯೇ ಒಬ್ಬನೇ ಒಬ್ಬ ಇದ್ದಾನೆ ಪ್ರೇಕ್ಷಕ ಅಂದ್ರೂ ಮಾಡಬೇಕು, ಯಾರೂ ಇಲ್ಲ ಅಂದ್ರೂ ಮಾಡಬೇಕು. ನನ್ನ ಸ್ನೇಹಿತರು ನಿಜವಾಗಿ ಕಲಾ ಯೋಗಿ ಅಂತಲೇ ನನಗನ್ಸುತ್ತೆ. ಅವರೊಮ್ಮೆ ಯಕ್ಷಗಾನ ಪಟುಗಳು, ಯಕ್ಷಗಾನಕ್ಕಾಗಿ ತುಂಬಾ ಸಹಾಯ ಮಾಡಿದ ಒಬ್ಬ ಮಹನೀಯರು ಮೃತ್ಯುಶಯ್ಯೆಯಲ್ಲಿದ್ದಾರೆ ಮುಂಬೈಯಲ್ಲಿ. ಅವರಿಗೆ ತಮ್ಮದೊಂದು ರಂಗ ಪ್ರಯೋಗವನ್ನು ತೋರಿಸಬೇಕು, ಅವರು ಆಸೆ ಪಡ್ತಾ ಇದ್ದಾರೆ ಮುಂಬೈನಲ್ಲಿ. ಇವರಿಗೆ ತಮ್ಮ ಪ್ರದರ್ಶನ ಕೊಡಬೇಕು ಅನ್ನಿಸ್ತು. ಅವರ ಮನೆ ಯಾವುದೋ ಫ್ಲಾಟ್ ಮುಂಬೈನಲ್ಲಿ. ಇವರು ವೇಷದ ಸಾಮಗ್ರಿ ಸಮೇತ ಹೋದರು, ಹಿಮ್ಮೇಳದ ಸಮೇತ 2 ಗಂಟೆ ಮೇಕಪ್ ಮಾಡಿಕೊಂಡು, ಯಾರೂ ಇಲ್ಲ ಅಲ್ಲಿ, ಹಾಸಿಗೆ ಮೇಲೆ ಮಲಗಿರ್ತಕ್ಕಂಥ ಪೇಷಂಟ್ ಮಾತ್ರ. ಅದೇನೋ ದೈವವಶಾತ್ ಅವರ ಜೊತೆಗೆ ಮತ್ತೊಬ್ಬ ಒಳ್ಳೆಯ ಕಲಾವಿದರು ಬಂದು ನೋಡೋದಕ್ಕೆ ನಿಂತರು. 1000 ಜನದ ಸಭೆಗೆ ಮಾಡಬೇಕಾದ ಅಭಿನಯವನ್ನು ಅವರೊಬ್ಬರಿಗೆ ಮಾಡುವಷ್ಟೆಲ್ಲ ನಿರ್ವಂಚನೆಯಿಂದ ಮಾಡಿ ಬಂದರು. ಇದು ಯಾಕೆ? ಒಬ್ಬರೇ ಇದಾರಲ್ಲ, ಇಬ್ಬರೇ ಇದಾರಲ್ಲ ಅಂದ್ರೆ ಬಂದ ಒಬ್ಬರಿಗೆ ಅನ್ಯಾಯವಾಗಬಾರ್ದಲ್ಲ. ಸಭೆಗಳಲ್ಲಿ ಕಾರ್ಯಕರ್ತರು ಎಷ್ಟೋ ಬಾರಿ ಜನ ಬರಲಿ ಅಂತಾರೆ, ಈಗ ಬಂದಿರೋರೇನ್ ದನಗಳ? ಅಂದ್ರೆ ಮೌಲ್ಯ ಪ್ರಜ್ಞೆ ಇದ್ದರೆ ಸರಿಯಾದ ಸಮಯಕ್ಕೆ ಆರಂಭ ಮಾಡಬೇಕು. ಜನ ಬರಲಿ ಬಿಡಲಿ ಬೇರೆ ವಿಷಯ. ಒಮ್ಮೆ ಹಾಗೆ ಆಯ್ತು. ನಿಮ್ಹ್ಯಾನ್ಸ್ನಲ್ಲಿ ನನ್ನ ಅಷ್ಟಾವಧಾನವಾಯಿತು. ಹೇಳಿ ಕೇಳಿ ಹುಚ್ಚರ ಸಂಘ ಅದು. ಹುಚ್ಚರನ್ನ ಟ್ರೀಟ್ ಮಾಡುವ ಡಾಕ್ಟರ್ಗಳು ಇನ್ನೂ ಹೆಚ್ಚಿನ ಹುಚ್ಚರಾಗಿರ್ತಾರೆ. ಅವರನ್ನ ಎಂಟರ್ಟೈನ್ ಮಾಡಕ್ಕೆ ಹೋಗುವ ನನ್ನಂತವರು ಇನ್ನಿನ್ನೂ ಹೆಚ್ಚು ಹುಚ್ಚರಾಗಿರ್ತಾರೆ. ನಮ್ಮನ್ನೆಲ್ಲರನ್ನು ಹುಚ್ಚಾಸ್ಪತ್ರೆ ಒಂದು ಆಂಬ್ಯುಲೆನ್ಸ್ ಅಲ್ಲೇ ಕರ್ಕೊಂಡು ಹೋಗಿದ್ದಲ್ಲಿಗೆ. ನಾವು 8 ಜನ ಪೃಚ್ಛಕರು ಮಧ್ಯೆ ನಾನು. ಅಲ್ಲಿ ಅವರು ಮನಸ್ಸು ಹೇಗೆ ಪ್ರವರ್ತಿಸುತ್ತೆ ಅವಧಾನದಲ್ಲಿ ಅಂತ ನೋಡಕ್ ಬಂದಿದ್ದಾರೆ. ಅವರಿಗೆ ಸಾಹಿತ್ಯ ರಸಿಕತೆ ಏನೂ ಇಲ್ಲ, ಅವ್ರಿಗೆ ಏನೇನೂ ಅರ್ಥವಾಗ್ತಾ ಇಲ್ಲ. ನನ್ನ ಸ್ನೇಹಿತರೊಬ್ಬರು ಪ್ರೇಕ್ಷಕರೊಬ್ಬರು ಒಬ್ಬರಾಗಿ ಬಂದಿದ್ರು ಕೂತ್ಕೊಂಡು, ಬಾಲಸುಂದರ ಅಂತ, ಅವರೀಗ ಪರಮಪದದಲ್ಲಿದ್ದಾರೆ ಪಾಪ. ಆಮೇಲೆ ಮುಗಿಯಿತು. ನಮಗಂತೂ ಗೊತ್ತಾಯ್ತು ಅವ್ರಿಗೆ ಯಾರಿಗೂ ಏನೂ ಅರ್ಥವಾಗ್ತಾ ಇಲ್ಲ ಅಂತ. ಆದರೆ ಮಾಡುವುದೇ ಕಾರ್ಯಂ, ನಮ್ಮ ಕೆಲಸ ನಾವು ಮಾಡ್ಕೊಂಡು ಬಂದ್ವಿ. ಯಾಕೆ? ನನ್ನ ಮಾತನ್ನು ಕೇಳೋದಕ್ಕೆ 8 ಜನ ಇದ್ದಾರೆ, ಅವ್ರ ಮಾತನ್ನು ಕೇಳೋದಕ್ಕೆ ನಾನಿದ್ದೀನಿ. ಹೀಗಾಗಿ ಅವ್ರ ಮುಖವೇ ನೋಡದೆ ಹಿಂಗೆ ಪೃಚ್ಛಕರನ್ನು ನೋಡಿಕೊಂಡು ನಾನು ಅವಧಾನ ಮುಗಿಸಿದೆ. ಪೃಚ್ಛಕರು ನನ್ನ ಮುಖ ನೋಡಿಕೊಂಡು ಅವ್ರ ಪ್ರಶ್ನೆಗಳನ್ನು ಮುಗಿಸಿದ್ರು. ನನ್ನ ಸ್ನೇಹಿತರು ಹೇಳಿದ್ರು, 9 ಜನ ರಂಗಸ್ಥಳದಲ್ಲಿ ಇಸ್ಪೇಟ್ ಆಡದಂಗಿತ್ತು ಕಂಡ್ರಿ ಇವತ್ತು ಅವಧಾನ ಅಂತ. ಇಸ್ಪೇಟ್ ಆಟದಲ್ಲಿ ಪ್ರೇಕ್ಷಕರು ಬೇಕೇ? ಖಂಡಿತ ಬೇಕಾಗಿಲ್ಲ. ಅವರು ಇಸ್ಪೇಟ್ ಎಲೆಗಳನ್ನು ಯಾರು ಪ್ರೇಕ್ಷೆ ಮಾಡಬಾರದು, ಹಾಗೆ ಮುಚ್ಚಿಟ್ಟುಕೊಡ್ತಾರೆ. ಆ ತರಹ ಮಾಡಿಕೊಂಡಿದ್ದು. ನಮಗಾದ ಆನಂದ ನಮಗಿತ್ತು. ಹೀಗೆ ಸ್ಥಿರವಲ್ಲವಿ ಲೋಕವಾದೊಡಂ ಅದುಳ್ಳನಕ ಚರಿಸು ನೀನ ಆಳಾಗಿ ಮಂಕುತಿಮ್ಮ. ಮುಂದೆ ಆ ಮಾನುಷತೆಯ ಸೌಂದರ್ಯವನ್ನ ಅವರು ಬಹಳ ಎತ್ತಿ ಎತ್ತಿ ಹೇಳ್ತಾರೆ. ಜೀವ ಸೌಂದರ್ಯ, ಜೀವ ವೈಭವ ಅದು ಅಂತ. ನನ್ನೆ ಕೂಡ ನಾನು ಪೂಜ್ಯರಾದ ರಾಮಸ್ವಾಮಿ ಅವರನ್ನ ಕೇಳ್ತಾ ಇದ್ದೆ, ನೀವು ಕಂಡಂತೆ ಹ್ಯಾಸ್ ಸೀನ್ ಮೆನಿ ಹೈಟ್ಸ್, ಬೈ ಹಿಮ್ಸೆಲ್ಫ್ ಇಸ್ ಎ ಗ್ರೇಟ್ ಹೈಟ್. ಅವರು ಎಷ್ಟೆಷ್ಟು ಶಿಖರಗಳನ್ನು ನೋಡಿದ್ದಾರೆ. ಅವರನ್ನ ಕೇಳದೆ, ನೀವು ಕಂಡಂತೆ ಮಹನೀಯರಾದವರು ಲೋಕಕ್ಕೆ ತುಂಬಾ ಸುಲಭರು, ಈಸಿ ಟು ಆಕ್ಸೆಸ್.
ಈಸಿ ಫಾರ್ ಆಕ್ಸೆಸ್ ಇರ್ತಾರಲ್ಲ, ಅದು ಬಹಳ ಕಷ್ಟ. ಈ ಹೊತ್ತಿನಲ್ಲಿ ಒಂದು ಸ್ವಲ್ಪ ಪ್ರಖ್ಯಾತರಾದ ತಕ್ಷಣ ಅವ್ರನ್ನ ಹತ್ತಿರ ಹೋಗಿ ನೋಡುವುದೇ ಕಷ್ಟ, ಮಾತನಾಡಿಸುವುದು ಇನ್ನೂ ಕಷ್ಟ, ಸ್ಟಿಫ್ ನೆಕ್ಡ್ ಆಗಿಬಿಟ್ಟಿರ್ತಾರೆ. ಅವರ ಹತ್ತಿರಕ್ಕೆ ಹೋಗಬೇಕು ಅಂತಂದ್ರೆ 4 ದ್ವಾರಗಳನ್ನು ದಾಟಿಕೊಂಡೇ ಝೆಡ್ ಆರ್ಡರ್ ಪ್ರೊಟೆಕ್ಷನ್ ಇಟ್ಟುಕೊಂಡಿರ್ತಾರೆ, ಅಷ್ಟು ಕಷ್ಟ ಆಗುತ್ತೆ. ಗುಂಡಪ್ಪನವರು ಹಾಗಿರಲಿಲ್ಲ. ಎಲ್ಲರಿಗೂ ಕೂಡ, ಹುಚ್ಚರಿಗೆ, ಬೆಪ್ಪರಿಗೆ, ಮೂಳರಿಗೆ, ಕೂಳರಿಗೆ, ಯೋಗ್ಯರಿಗೆ, ಯೋಗ್ಯತಮರಿಗೆ, ಎಲ್ಲರಿಗೂ ಕೂಡ. ವಿಸಿಯವರು ಒಮ್ಮೆ ಅವರ ಹತ್ರಕ್ಕೆ ಯಾರೋ ನಮ್ಮ ಒಂದು ಸಭೆಗೆ ಅಧ್ಯಕ್ಷರು ಬರಬೇಕು ಕಾರ್ಯಕ್ರಮಕ್ಕೆ, ಯಾರಾಗ್ತಾರೆ ಅಂದ್ರೆ, ನೋಡಿ ಈ ನಾಗಸಂದ್ರ ರೋಡ್ ಆವಾಗಿನ್ನೂ DVG ಅವರ ಹೆಸರಾಗಿರಲಿಲ್ಲ, ಆ ಹೆಸರು ಬರಬಾರದು ಅಂತ ಬೇರೆ DVG ಅವರು ವಿರೋಧ ಮಾಡಿದ್ರು. ಮುನ್ಸಿಪಾಲಿಟಿ ಇಟ್ಟಾಗ ಅಕ್ರಮ ಇದು ಅಂತ ಹೇಳ್ಬಿಟ್ಟು ಕಾಗದ ಬರೆದ್ರು. ಈಗ ಎಷ್ಟೋ ಜನ ತಮ್ಮ ಹೆಸರಿನ ಬೀದಿ ಉದ್ಘಾಟನೆಗೆ ತಾವೇ ಹೋಗ್ಬಿಟ್ಟು ತೆರೆ ಸರಿಸ್ಬಿಟ್ಟು ಬರ್ತಾರೆ. DVG ಅವರು ಹೇಳಿದ್ರಂತೆ, DVG ಅವ್ರ ಮನೆಗೆ ಹೋಗಿ ಬೆಳಗಿಂದ ಸಂಜೆವರೆಗೂ ಕೂತ್ಕೊಳ್ಳಿ, ಅಲ್ಲಿ ಬರದೇ ಇರತಕ್ಕಂಥ ವ್ಯಕ್ತಿಗಳೇ ಇಲ್ಲ. ಚರಂಡಿ ಬಾಚವರಿಂದ ಮೊದಲುಗೊಂಡು ಸರ್ಕಾರದ ಅತ್ಯುನ್ನತ ಅಧಿಕಾರಿಗಳವರೆಗೆ ಎಲ್ಲರೂ ಬರ್ತಾರೆ. ನಿಮಗೆ ಎಷ್ಟು ತರ ಅಲ್ವಾರಿ ಅಧ್ಯಕ್ಷರು ಬೇಕು ಎಲ್ಲ ಸಿಗ್ತಾರೆ ಅಂತ. DVG ಅವರ ಆಕ್ಸಿಸ್ ಆ ತರ, ಅಷ್ಟು ಫ್ರೀ ಆಕ್ಸಿಸ್ ಆ ರೀತಿಯಾಗಿದ್ದದ್ದು. ಕಾರಣ ಏನು? ಜೀವ ವೈಭವವನ್ನ, ಈಶ್ವರ ವಿಭೂತಿಯನ್ನ ಜಗತ್ತಲ್ಲಿ ಕಂಡ ಮಹನೀಯರಾಗಿದ್ರು. ಮಾನುಷದ ಚರಿತೆ ಪರಸತ್ವ ಸಾಕ್ಷಾತ್ ಕವಿತೆ, ಕಾಣಿಪುದು ಅದು ಆತ್ಮಸ್ವಭಾವದ ಉದ್ಗಮವ. ಏನು ಆಶೆ, ಏನು ಸಾಹಸ, ಏನು ಭಂಗಗಳು, ಅನುಭವ ವೇದವದು ಮಂಕುತಿಮ್ಮ. ಮಾನುಷದ ಚರಿತ್ರೆ ಪರಸತ್ವದ ಸಾಕ್ಷಾತ್ ಕವಿತೆ, ಲಿವಿಂಗ್ ಪೊಯೆಟ್ರಿ, ಪೊಯೆಟ್ರಿ ಇನ್ ಪರ್ಫಾರ್ಮೆನ್ಸ್, ಪೊಯೆಟ್ರಿ ಇನ್ ಪ್ಯಾರೇಡ್, ಆ ರೀತಿಯಾಗಿ ಕಾಣಿಸ್ತಕ್ಕಂಥದ್ದು. ಕಾಣಿಪುದು ಅದು ಆತ್ಮಸ್ವಭಾವದ ಉದ್ಗಮವ. ನಮ್ಮ ಕನ್ನಡಿಗಳಾಗಿ ಜಗತ್ತು ನಮಗೆ ಕಾಣಿಸ್ತಾ ಇರುತ್ತೆ. ಏನು ಆಶೆ, ಏನು ಸಾಹಸ, ಏನು ಭಂಗಗಳು, ಆ ಆಸೆ ಏನು, ಆ ಪ್ರಯತ್ನ ಏನು, ಆ ಫೇಲ್ಯೂರ್ ಏನು. ವಾಟ್ ಎ ಗ್ರ್ಯಾಂಡ್ ಫೇಲ್ಯೂರ್. ವಿಸಿ ಅವರು ಒಮ್ಮೆ ಬಿಜಾಪುರಕ್ಕೆ ಹೋಗಿದ್ದಾಗ ಅಲ್ಲಿ ಬಾರಾ ಕಮಾನ್ ಅಂತ ಒಂದು ಕಟ್ಟಡ ಇದೆ, ಅಪೂರ್ಣವಾದ ಕಟ್ಟಡ, ದೊಡ್ಡ ದೊಡ್ಡ ಕಮಾನುಗಳು ಮಾತ್ರ ಇವೆ. ಅದನ್ನು ನೋಡಿ ವಿಸಿ ಅವರು ಹೇಳಿದ್ರಂತೆ, ನನಗೆ ಇದು ಬಹಳ ಇಷ್ಟ, ನಮ್ಮೆಲ್ಲ ಆಶೆ ಆಕಾಂಕ್ಷೆಗಳು ಹೀಗೆ ಅಪೂರ್ಣವಾದ ಒಂದು ಮಹಾಕೃತಿಗಳಾಗಿಯೇ ಉಳಿಯುತ್ತವೆ ಅಂತ. ಏನು ಅದ್ಭುತವಾದದ್ದು! ಅದನ್ನು ಕಂಡು ಆನಂದ ಪಡಬಲ್ಲರಲ್ಲ, ಅದು ಎಂಥ ಮಹನೀಯತೆ ಇರತಕ್ಕಂಥದ್ದು. ಅದು ಬಹಳ ದೊಡ್ಡದು. ವಿಸಿಯವರ ರುಚಿ ಶುದ್ಧಿ ಆ ರೀತಿಯಾದಂಥದ್ದು. ಅದು ಹೇಳ್ತಾರೆ, ಹಾಗೆ ನೋಡಬೇಕು. ಅನುಭವ ವೇದವದು. ನನಗೆ ರಾಮಾಯಣವಾಗಲಿ, ಮಹಾಭಾರತವಾಗಲಿ, ಮೃಚ್ಛಕಟಿಕವಾಗಲಿ, ಶೇಕ್ಸ್ಪಿಯರ್ನ ನಾಟಕಗಳಾಗಲಿ, ಹೋಮರ್ನ ಮಹಾಕಾವ್ಯಗಳಾಗಲಿ ಇಷ್ಟವಾಗೋದಕ್ಕೆ ಕಾರಣ ಅಲ್ಲಿಯ ಜೀವ ವೈಭವವೇ, ಮತ್ತಿನ್ಯಾವುದೂ ಅಲ್ಲ. ಏನು ಉತ್ಕಟತೆ, ಯಾವ ರೀತಿಯಾದಂಥ ಆ ಆಶೆ ನಿರಾಶೆಗಳ ಹೊಯ್ದಾಟ. ಕಾರಂತರ ಕಾದಂಬರಿಗಳನ್ನ, ಭೈರಪ್ಪನವರ ಕಾದಂಬರಿಗಳನ್ನು ಓದಿದಾಗ ಆ ತರಹದ ಒಂದು ವೈಭವ ಕಾಣಿಸುತ್ತಲ್ಲ, ಅದನ್ನು ಅವರು ಹೇಳ್ತಾರೆ. ಜಾನಪದಗಳು, ರಾಜ್ಯ ಸಾಮ್ರಾಜ್ಯಗಳು, ಗುರುಸ್ಥಾನಗಳು, ಧರ್ಮಗಳು, ಭಾಷೆ, ವಿದ್ಯೆಗಳು ಕಾಣಿಸದೆ ಸಾಗಿಹವು ಕಾಲಪ್ರವಾಹದಲ್ಲಿ, ಮಾನವತೆ ನಿಂತಿಹುದು ಮಂಕುತಿಮ್ಮ. ಎಲ್ಲ ಕೊಚ್ಚಿಕೊಂಡು ಹೋಗುತ್ತೆ. ಅರೆ ಮಾನುಷ ಹೃತ್ಸೌಂದರ್ಯ ಅದು ಒಂದು ಉಳಿಯುತ್ತೆ. ಅದು ಉಳಿಯುವವರೆಗೂ ರಸ ಇರುತ್ತೆ. ಒಂದು 3 ತಿಂಗಳ ಕಾಲ ನನ್ನ ಸ್ನೇಹಿತರು, ನರ್ತಕ ದಂಪತಿಗಳು, ಒಳ್ಳೆಯ ನಾಟ್ಯ ಮಾಡುವಂಥವರು ವಿದೇಶಗಳಿಗೆ ಪ್ರವಾಸಕ್ಕೆ ಹೋಗಿದ್ರು. ಅವರಿಗೇನು ಕೆಮ್ಮಿದರೆ ಸೀನಿದ್ರೆ ವಿದೇಶ ಪ್ರವಾಸ, ಎಡಗಾಲಿಟ್ರೆ ಅಮೆರಿಕ, ಬಲಗಾಲಿಟ್ರೆ ಇಂಗ್ಲೆಂಡು. ಹಾಗೆ ಅಲ್ಲಿ ಒಮ್ಮೆ ಅವರು ಫೋನ್ ಮಾಡಿದ್ರು, ಏನಮ್ಮ ಏನ್ ಮಾಡ್ತಾ ಇದೀಯಾ ಅಂತಂದ್ರೆ, ನೀವು ಬೈಬಾರ್ದು ಸರ್, ಹೇಳ್ಬಿಡ್ತೀನಿ ಅಂತಂದ್ರು. ಮುಚ್ಚುಮರೆ ಮಾಡೋಕ್ಕೆ ಆಗದಂತ ಪ್ರೀತಿ ವಿಶ್ವಾಸ. ನಾವು ಕಾರ್ಬನ್ ಬಗ್ಗೆ ಡಾನ್ಸ್ ಮಾಡ್ತಾ ಇದ್ದೀವಿ ಅಂತ. ಕಲ್ಲಿದ್ದಲು, ಇಂಗಾಲ, ಅಂಗಾರದ ಬಗ್ಗೆ ಡಾನ್ಸ್ ಮಾಡ್ತಾ ಇದ್ದೀವಿ ಅಲ್ಲಿ ಅಂತ. ಆಯ್ತಮ್ಮ, ಒಳ್ಳೇದು ಮಾಡಿ ಅಂತಂದೆ. ಗೊತ್ತಾಯ್ತು ನಿಮಗೆ ಇದೆಲ್ಲ ಇಷ್ಟವಾಗೋದಿಲ್ಲ ಅಂತ. ಹೌದು, ನಾನು ಪೊರಕೆ ಮೇಲೆ ಮಾಡ್ತೀನಿ ಡಾನ್ಸು, ಚರಂಡಿ ಮೇಲೆ ಮಾಡ್ತೀನಿ, ನಾನು ಟ್ಯೂಟೆಕ್ಸ್ ಮೇಲೆ ಮಾಡ್ತೀನಿ, ಇಸ್ಪೀಟಿನ ಮೇಲೆ ಮಾಡ್ತೀನಿ, ಕಟಿಂಗ್ ಟೂಲಿನ ಮೇಲೆ ಮಾಡ್ತೀನಿ, ಡ್ರಿಲ್ ಬಿಟ್ ಮೇಲೆ ಮಾಡ್ತೀನಿ, ಯಾವ್ದಾವ್ದ್ರ ಮೇಲೂ ಮಾಡ್ತೀನಿ ಅಂತ. ಎಲ್ಲದರ ಮೇಲೂ ಮಾಡ್ಬೋದು, ಒಟ್ಟಲ್ಲಿ ಭೂಮಿ ಮೇಲಂತೂ ಮಾಡಬೇಕಾಗುತ್ತೆ ಡಾನ್ಸ್ ಅನ್ನು. ಆದರೆ ಜೀವ ಸಂಚಲನಾತ್ಮಕವಾದ ಭಾವನೆಯನ್ನು ಉಂಟು ಮಾಡದೇ ಇದ್ರೆ ಅದರೊಳಗೆ ಅದು ಪ್ರಯೋಜನಕ್ಕೆ ಆಗುವುದಿಲ್ಲ. ತೆಲುಗಿನ ದೊಡ್ಡ ಕವಿಗಳು, ವಿಪ್ಲವಾತ್ಮಕ ಕವಿ ಅಂತ ಎಲ್ಲ ಹೆಸರು ಪಡೆದಂತ ಶ್ರೀಶ್ರೀ ಅವರು ಒಂದು ಕಡೆ ಹೇಳ್ತಾರೆ, ಕವಿತ ಕೇಮಿ ವಸ್ತುವ ಕಾದು, ಅರಟಿ ತೊಕ್ಕ, ಶರ್ಟ್ ಚೊಕ್ಕ, ಸಬ್ಬು ಬಿಳ್ಳ, ಕುಕ್ಕಪಿಲ್ಲ ಅಂತೆಲ್ಲ ಹೇಳ್ತಾರೆ. ಕಾವ್ಯಕ್ಕೆ ಯಾವುದು ವಸ್ತುವಲ್ಲ. ಬಾಳೆಹಣ್ಣಿನ ಸಿಪ್ಪೇನು ವಸ್ತುವಾಗುತ್ತೆ, ಹರಿದು ಬಿಸಾಡಿದ ಶರ್ಟು ವಸ್ತುವಾಗುತ್ತೆ, ಸೋಪ್ ತುಂಡು ಆಗುತ್ತೆ,
ನಾಯಿ ಮರಿನೂ ಆಗುತ್ತೆ ಅಂತ. ಹೌದು, ಆದರೆ ಆ ವಸ್ತುವಿನಲ್ಲಿ ನಮ್ಮ ಅಂತರಂಗದ ಸ್ಥಾಯಿ ಭಾವಗಳನ್ನು ಸಂಚಲನ ಮಾಡಿ ಮೇಲಕ್ಕೆ ಏಳಿಸಬಲ್ಲಂತ ಯಾವುದೋ ಒಂದು ಸಂವಿಧಾನ ಕೌಶಲವನ್ನು ತಂದುಕೊಡಬೇಕು. ಹಾಗೆ ತಂದುಕೊಡಕ್ಕೆ ಆಗದೇ ಇದ್ರೆ ಏನು ಪ್ರಯೋಜನವಾಗೋಲ್ಲ. ರಾಮಾಯಣ ಮಹಾಭಾರತವನ್ನು ಇಟ್ಟುಕೊಂಡು ನಿಷ್ಪ್ರಯೋಜಕವಾದಂತಹ ಡಾನ್ಸ್ ಮಾಡಬಹುದು. ಆ ಅಂತರಂಗದ ಸಂಚಲನ ಮಾಡೋಕ್ಕೆ ಆಗದೇ ಇರುವಂತೆ ಕಲಾವಿದನ ಸ್ಥಿತಿ ಇದ್ರೆ ಹಾಗೆ ಕಸದ ಮೇಲೂ ಒಳ್ಳೆ ರಸವತ್ತಾದಂಥ ಕವಿತೆಯನ್ನು ಹೇಳಬಹುದು. ಆದರೆ ಸಾಧ್ಯತೆಗಳು ಕಡಿಮೆ. ತುಂಬಾ ಪ್ರಯತ್ನ ಹಾಕಬೇಕು. ಅಠಾಣ ರಾಗದಲ್ಲಿ ಕರುಣೆಯನ್ನ ಉಂಟು ಮಾಡುವಂತಹ ರೀತಿಯಲ್ಲಿ ಹಾಡಬೇಕು ಅಂದ್ರೆ ತುಂಬಾ ತುಂಬಾ ಕಷ್ಟಪಡಬೇಕು. ಕಡೆಗೆ ಇಷ್ಟು ಕಷ್ಟಪಡ್ತಾರಲ್ಲ ಅಂತ ಅವನು ನೋಡಿ ನಮಗೆ ಕರುಣೆ ಉಕ್ಕಬಹುದು, ಹಾಡುಗಾರನ್ನು ನೋಡಿ. ಅಷ್ಟೆಲ್ಲ ಯಾತಕ್ಕೆ ಕಲ್ಲಲ್ಲಿ ನಾರ ತೆಗೆದು ಸಾಯ್ತೀರಾ? ಶುಭ ಪಂತುವರಾಳಿ ಹಾಡಿ ಗೋಳೋ ಗೋಳು ಅಂತ ಅಳಬಹುದು, ರೇವತಿಯನ್ನ ಹಾಡಿ, ಅಹಿರ್ಭೈರವನ ಹಾಡಿ, ಬಿಬಾಸ್ನ ಹಾಡಿ, ಲಲತ್ನ ಹಾಡಿ ಚೆನ್ನಾಗಿ ಕಣ್ಣೀರಿಡಿಸಿ ಅಂತ ಅನ್ಬಹುದು. ಹಾಗೆ ಯಾವುದೋ ಒಂದು ತುಂಬಾ ಗೋಳಾಗಿರ್ತಕ್ಕಂಥದ್ದು ಶಿವರಂಜನೆಯನ್ನು ಇಟ್ಟುಕೊಂಡು ವೀರರಸವನ್ನು ಉಂಟು ಮಾಡ್ತೀನಿ ಅಂದ್ರೆ ಅದಕ್ಕೆ ಬೇಕು, ಬಿಲಹರಿ ಬೇಕು, ಅಠಾಣ ಬೇಕು, ಬೇಗಡೆ ಬೇಕು, ಈ ತರದ್ದು ಉಂಟು. ಅಂದರೆ ಲೋಕದಲ್ಲಿ ಸಿದ್ಧವಾದಂಥ ಮಹನೀಯರು ಮಾಡಿಕೊಟ್ಟ ವ್ಯವಸ್ಥೆ ಉಂಟು. ಅದರಿಂದ ನೀವು ಸುಲಭವಾಗಿ ಸಾಧಿಸಬಹುದು. ಇಲ್ಲದೇ ಇದ್ರೆ ನಾನೇ ಎಲ್ಲವನ್ನೂ ಮಾಡಿಕೊಳ್ತೀನಿ, ನಾನೇ ಅಂಗಡಿಗೆ ಹೋಗ್ಬಿಟ್ಟಿದ್ರು ಭತ್ತವನ್ನು ಕೊಂಡುಕೊಂಡು ಬಂದು ಕುಟ್ಟಿಬಿಟ್ಟು ಅನ್ನ ಮಾಡ್ಕೊಂಡು ತಿಂತೀನಿ, ಒಂದು ದಿವಸ ಮಾಡ್ತೀರಾ, ದಿನ ಇಡೀ ಜನ್ಮ ಇಡೀ ಮಾಡೋಕ್ಕಾಗೋದಿಲ್ಲ. ಆಕೆಯೇ ಹೇಳಿದ್ರು, ಸರ್ ಈ ಥರದ್ದೆಲ್ಲ ಒಂದು ಶೋ ಮಾಡ್ಬೋದು, ಆಮೇಲೆ ಆಗೋದಿಲ್ಲ ಅಂತ ನಿನ್ನೆ ತಾನೇ ಫೋನ್ ಮಾಡಿ ಹೇಳಿದ್ರು. ಮಾಡಿದ್ವಿ, ಎಲ್ಲ ಇತ್ತು, ಆದ್ರೂ ಅದು ಒಂದೇ ಶೋ ಆಗೋದು ಅಂತ. ರಾಮಾಯಣ ಮಹಾಭಾರತಗಳು ಮಾತ್ರವಲ್ಲ, ಮಾನುಷ ವೈಭವವನ್ನು ತೋರಿಸಬಹುದು, ಎಲ್ಲ ಕಾಲಕ್ಕೆ ಮಾಡಬಹುದಾದದ್ದಾಗತ್ತೆ. ಮತ್ತೆ ಮತ್ತೆ ದೃಷ್ಟೋಪಿ ಶೈಲ ಸಮುಹುರ್ಮುರಾರೆ ಪುನರ್ ಪುನರ್ ವಿಸ್ಮಯ ಮಾತತಾನ ಕ್ಷಣೆ ಕ್ಷಣೆ ಎನ್ನವತಾಮುಪೈತಿ ತದೇವ ರೂಪಂ ರಮಣೀಯತಾಯ. ಮತ್ತೆ ಮತ್ತೆ ಹೊಸ ಹೊಸತೆಂಬಂತೆ ತೋರುವಂತೆ ಮಾಡುವಂತಹದ್ದೇ ಸೌಂದರ್ಯದ ಲಕ್ಷಣ. ಡೆಫಿನೇಷನ್ ಆಫ್ ಬ್ಯೂಟಿ ಈಸ್ ಬ್ರ್ಯಾಂಡ್ ನಾವೆಲ್ಟಿ. ಅದು ಇದರೊಳಗೆಲ್ಲ ಬರುವುದು ಕಷ್ಟ. ಹಾಗಾಗಿ ಒಂದು ಗೇಣುದ್ದ ಬಟ್ಟೆಯನ್ನು ಹೆಣೆಯೋದಿಕ್ಕೆ ಪ್ರಪಂಚದಲ್ಲಿರುವಂತಹ ನೇಕಾರನ್ನೆಲ್ಲ ಕರೆಸಬೇಕಾಗಿ ಬಂದ್ರೆ ಇಟ್ ಈಸ್ ನಾಟ್ ಎಕನಾಮಿಕಲ್. ಹಾಗಾಗಿ ಅದನ್ನ ಪಕ್ಕಕ್ಕೆ ಇಡಬೇಕಾಗತ್ತೆ ಅಂತ. ಹೀಗಾಗಿ ಜೀವ ವ್ಯಾಪಾರದ ಕಡೆ ಗಮನಿಸಿ. ಇವತ್ತೇನಾಗಿದೆ, ಹೊಸತನ್ನು ಮಾಡಬೇಕು ಅನ್ನೋ ಉತ್ಸಾಹ ಇದೆ. ಆ ಹೊಸತು ಆತ್ಮದ್ರವ್ಯದಲ್ಲಿ ಇದೆಯೇ ಹೊರತು ಬಹಿರಂಗದ ರೂಪದ್ರವ್ಯದಲ್ಲಿ ಇಲ್ಲ ಅಂತ ಗೊತ್ತು ಮಾಡ್ಕೊಳ್ತಾ ಇಲ್ಲ. ಹಾಗಾಗಿ ಮಾಡರ್ನ್ ಪೇಂಟಿಂಗ್ ಅನ್ನುವಂತಹ ಮಹಾಘೋರವಾದ ಹಂಬಗ್, ಹಾಕ್ಸ್ ಆಫ್ ದಿ ಹೈಯೆಸ್ಟ್ ಆರ್ಡರ್, ವರ್ಸ್ಟ್ ಆರ್ಡರ್, ಅದು ಮಾಡರ್ನ್ ಪೊಯಟ್ರಿ ಎನ್ನುವಂತ ಒಂದು ವಿಕಾರ, ಮಾಡರ್ನ್ ಡಾನ್ಸ್ ಅನ್ನುವ ಮತ್ತೊಂದು ವಿಕಾರ, ಈಗ ಮಾಡರ್ನ್ ಮ್ಯೂಸಿಕ್ ಅನ್ನುವ ಇನ್ನೊಂದು ವಿಕಾರ ಬರ್ತಾ ಇದೆ. ಕಲೆಯೇ ಮಾಡರ್ನ್, ಅದಕ್ಕೆ ಹಳೇದು ಹೊಸ್ತು ಅಂತಿದೆಯಾ, ನಿತ್ಯ ನವೀನವಾದದ್ದು. ಇವರು ಇಟ್ಕೊಳ್ತಾ ಇದ್ದಾರೆ ಅಂದ್ರೆ ಕಲಬೆರಕೆ ತುಪ್ಪನ ಅಪ್ಪಟ ತುಪ್ಪ ಅಂತ ಹೇಳಕೊಟ್ಟಂತೆ. ತುಪ್ಪ ಅಂದ್ರೆ ತುಪ್ಪವೇ, ಅಪ್ಪಟ ಎಂಥದ್ದು? ಅಪ್ಪಟವೂ ಇಲ್ಲ, ತುಪ್ಪಟವೂ ಇಲ್ಲ ಅದರೊಳಗೆ. ಅಂದ್ರೆ ಮಾರ್ಕೆಟಿಂಗ್ ಟೆಕ್ನಿಕ್ಕೇ ಮುಖ್ಯವಾಗ್ತಾ ಇದೆಯೇ ಹೊರತು ಇವತ್ತಿನ ಕಲಾವಿದರು ಅಂತ ಹೇಳಿಸ್ಕೊಳ್ತಕ್ಕಂಥ ನಾಮಧಾರಿಗಳಿಗೆ, ಕಲಾವಿನ್ ಮನ್ಯರಿಗೆ, ಕಲಾವಿದ್ರವರಿಗೆ ಇನ್ನೇನೂ ಆಗ್ತಾ ಇಲ್ಲ ಅಂತ ನನಗನ್ಸುತ್ತೆ. ಇದು ಹೇಳುವುದು ಛಾಂದಸಿಕೆಯ ದೃಷ್ಟಿಯಿಂದ ಅಲ್ಲ. ಇದನ್ನು ಹೇಳಿದ್ರೆ ನನ್ನನ್ನ ಬ್ರ್ಯಾಂಡ್ ಮಾಡೇ ಬಿಟ್ಟಿದ್ದಾರೆ ಪ್ರತಿಗಾಮಿ ಅಂತ ಹೇಳ್ಬಿಟ್ಟು, ತೊಂದರೆ ಇಲ್ಲ, ಹಿಂದಿಯೇ ಹೋಗೋಣ, ಪರವಾಗಿಲ್ಲ. ಆದರೆ ಒಂದು ರೀತಿಯಾದ ಲೋಕ ಭ್ರಾಮಕವಾಗಿ ಮಾಡುವಂತಹದ್ದು. ಪಿಕಾಸೋ 1960ರ ದಶಕದಲ್ಲಿ ಏನೇ ಹೇಳಿಬಿಟ್ಟ, ಪಿಕಾಸೋಸ್ ಕನ್ಫೆಷನ್ ಅಂತ ಬಹಳ ಪ್ರಸಿದ್ಧಿ. ನಾನು ಇದುವರೆಗೂ ಮಾಡರ್ನ್ ಪೇಂಟಿಂಗ್ ಅಂತ ಮಾಡಿದ್ದು ಲೋಕ ಭ್ರಾಮಕವಾದ ಲೋಕ ವಂಚನೆ, ಯಾರು ಇದನ್ನು ನಂಬೇಡಿ ಅಂತ. ಆದರೆ ಅವನ ಅನುಯಾಯಿಗಳು ಏನು ಮಾಡಿಬಿಟ್ಟು, ನಮ್ಮ ಸ್ವಾಮಿಗಳಿಗೇನೆ ಹುಚ್ಚಿಡ್ದು ಬಿಟ್ಟಿದೆ, ಆ ಪಿಕಾಸೋ ಹೇಳೋದು ನಂಬೇಡಿ ಅಂತ ಹೇಳ್ಬಿಟ್ಟಂದ್ರು. ಯಾಕೆ ಅಂದ್ರೆ ಅವನು ಬಿತ್ತಿದ ದುರ್ಬೀಜದ ಮೇಲೆ ಇವರು ಬಹಳ ಸೊಗಸಾಗಿ ಬೆಳೆ ಬೆಳ್ಕೊಂಡ್ರು. ಈಗ ಅವನು ಹೇಳ್ತಾ ಇದ್ದಾನೆ, ಆದ್ರೆ ಪಿಕಾಸೋ ಪಡಿಬೇಕಾದಷ್ಟೆಲ್ಲ ಪಡೆದುಬಿಟ್ಟು ಕಡೆಗೆ ಹೇಳ್ತಾನಲ್ಲ, ನಾನು ಮಾಡಿದ್ದೆಲ್ಲ ತಪ್ಪು ಅಂತ ಕನ್ಫೆಸ್ ಮಾಡ್ಕೊಳ್ತಿದ್ದೀನಿ ಅಂತ ಹೇಳುವುದು ಉಂಟು. ಬೀಚಿ ವಾರವಿಡೀ ಮಾಡಬಾರದ ಕೆಲಸ ಮಾಡಿ ಭಾನುವಾರ ಚರ್ಚಿಗೆ ಹೋಗಿ ಕನ್ಫೆಷನ್ ಕ್ಯಾಬಿನ್ ನಲ್ಲಿ ಕೂತಿರ್ತಕ್ಕಂತಹ ಪಾದ್ರಿಯ ಮುಂದೆ ಕನ್ಫೆಸ್ ಮಾಡ್ಕೊಳ್ಳೋದು ಯಾತಕ್ಕೆ ಅಂದ್ರೆ ಮುಂದಿನ ವಾರ ಫ್ರೆಶ್ ಆದ ತಪ್ಪುಗಳನ್ನು ಮಾಡೋದಕ್ಕೆ, ರಹದಾರಿ ಪಡೆಯೋದಕ್ಕೆ ಅಂತ. ಆ ತರಹ ಮಾಡುವುದನ್ನೆಲ್ಲ ಮಾಡಿಬಿಟ್ಟು ಇನ್ನೇನೂ ಮಾಡೋಕ್ಕಾಗೋದಿಲ್ಲ ಅಂತ ಗೊತ್ತಾದ್ಮೇಲೆ ಈಗ ನಾನೆಲ್ಲ ಬಿಟ್ಟು ಬಿಟ್ಟಿದ್ದೀನಿ ಅಂತ ಹೇಳುವಂಥದ್ದು. ಇವನ್ ಎ ಸಿನ್ನರ್ ಹ್ಯಾಸ್ ಎ ಫ್ಯೂಚರ್ ಅಂತ ಹೇಳುವಂಥದ್ದು, ಅದೆಲ್ಲ ಸರಿಯಾದಂತಹದ್ದು ಅಲ್ಲ, ಅದು ವಿವೇಕವಲ್ಲ. ಅದನ್ನ DVG ಅವರು ಹೇಳ್ತಾರೆ. ಆ ಮಾನುಷದ ಭಾವವನ್ನ ನಾವು ಮರೆಯಬಾರದು ಅನ್ನುವುದನ್ನು ಹೇಳ್ತಾರೆ. ಮುಂದೆ ಆ ಜೀವ ಸ್ಪಂದನದ ಬಗ್ಗೆ ಹೇಳ್ತಾರೆ. ಕಾರಿನೊಳೊಳ್ ಆಗಸದಿ ತಾರೆ ನೂರಿತ್ತೇನು, ದಾರಿಗನ ಕಣ್ಗೆ ಬೇಕೊಂದು ಮನೆ ಬೆಳಕು,
ದೂರದ ದೈವವಂತಿರಲಿ, ಮಾನುಷ ಸಖನ ಕೋರುವುದು ಬಡಜೀವ ಮಂಕುತಿಮ್ಮ. ಕಾರಿರುಳಿನಲ್ಲಿ ಕತ್ತಲಿನಲ್ಲಿ ತಾರೆ ನೂರಿದ್ದೇನು, ಆಗಸದಲ್ಲಿ ತಾರೆಗಳು ಬೇಕಾದಷ್ಟು ಇದ್ದೇ ಇರುತ್ತವೆ. ಇದ್ರೂ ಏನು, ದಾರಿಗನ ಕಣ್ಣಿಗೆ ಬೇಕೊಂದು ಮನೆ ಬೆಳಕು, ಒಂದು ಮನೆ ಬೆಳಕಲ್ಲಿರಬೇಕು. ಅದಿದ್ರೆ ಅವನಿಗೇನೋ ಧೈರ್ಯ. ದೂರದ ದೈವ ಹಾಗಿರಲಿ, ದೇವರೋ ವಿಧಿಯೋ ಯಾವುದೋ ದೂರದಲ್ಲಿ ತಾನೇ ಇರೋದು. ಸತ್ಯಲೋಕವೋ ವೈಕುಂಠವೋ ಕೈಲಾಸವೋ ಎಲ್ಲೋ ಒಂದು ಕಡೆ ದೂರದಲ್ಲಂತೂ ಇರುತ್ತೆ, ಭೂಲೋಕದ ಮೇಲೆ ಇರೋಲ್ಲ. ಮಾನುಷ ಸಖನ ಕೋರುವುದು ಬಡಜೀವ, ಒಬ್ಬ ಮಾನವ ಪ್ರೀತಿಯನ್ನ ಅದು ಬಯಸುತ್ತೆ. ಹಾಗಾಗಿ ನಾಟ್ಯಶಾಸ್ತ್ರ ಬಹಳ ಧೀರವಾದ ಒಂದು ನಿಗಮನ ಮಾಡುತ್ತೆ. ರಸ ದೇವತೆಗಳಲ್ಲಿ ಇಲ್ಲ, ಪ್ರಾಣಿಗಳಲ್ಲಿ ಇಲ್ಲ, ಮಾನವರಲ್ಲಿ ಮಾತ್ರ ಇರುವಂತಹದ್ದು ಅಂತ. ದೇವತೆಗಳಿಗೆ ಮಾನುಷತ್ವವನ್ನು ಆರೋಪ ಮಾಡಬೇಕು, ಪ್ರಾಣಿಗಳಿಗೂ ಮಾನುಷತ್ವ ಆರೋಪ ಮಾಡಬೇಕು, ಆಗ ಮಾತ್ರ ರಸ ಸಿದ್ಧವಾಗುತ್ತೆ ಅಂತ. ವೈಕುಂಠದಲ್ಲಿ ಶಂಖಚಕ್ರ ಕಟ್ಟಿಕೊಂಡು ಬೆರ್ಚಪ್ಪನಂತೆ ವಿಷ್ಣು ಕೂತಿದ್ರೆ ಸೆಟ್ಟಲ್ಲಿರತಕ್ಕಂತಹ ವಿಗ್ರಹಗಳಿದ್ದಂತೆ ಏನೂ ರಸ ಉಕ್ಕೊಲ್ಲ. ಅವನು ಭೂಮಿಗೆ ಇಳಿದು ರಾಮನೋ ಕೃಷ್ಣನೋ ಬುದ್ಧನೋ ನರಸಿಂಹನೋ ವಾಮನನೋ ಕಲ್ಕಿಯೋ ಆಗಿ ಬರಬೇಕು, ಆಗ ಅವನಲ್ಲಿ ರಸ ಉಂಟಾಗುತ್ತೆ ಅಂತ. ಅಂದ್ರೆ ಆ ಮಾನಸ ಸಂಚಲನದ ಭಾವಗಳಿಲ್ಲದೆ ರಸ ಉಂಟಾಗುವಂಥದ್ದಲ್ಲ. ಡಿವಿಜಿಯವರು ಆ ಭಾವವನ್ನು ತೆಗೆದುಕೊಂಡು ಎಷ್ಟು ಚೆನ್ನಾಗಿ ಕ್ಷೇತ್ರಯ್ಯನ ಬಗ್ಗೆ ಬರೆದ ಒಂದು ಲೇಖನದಲ್ಲಿ ಹೇಳ್ತಾರೆ. ಪದಕವಿತಾ ಸಾರ್ವಭೌಮ ಅಂತ ಖ್ಯಾತನಾದವನು ಆಂಧ್ರದ ಮೂವ ಗ್ರಾಮದಲ್ಲಿ ಇದ್ದಂತಹ ಕೃಷ್ಣಾ ನದಿ ತೀರದ ಗ್ರಾಮ ಕ್ಷೇತ್ರಯ್ಯ ಅಥವಾ ಕ್ಷೇತ್ರಜ್ಞ ಕವಿ, 17ನೇ ಶತಮಾನದವನು. ಆತನ ಬಗ್ಗೆ ಬರೀತಾ ಹೇಳ್ತಾರೆ, ಶಿವನನ್ನ ಥೀಮಾಗಿ ತೆಗೆದುಕೊಂಡ್ರೆ ಡಾನ್ಸ್ ಮಾಡೋದಕ್ಕೆ ತುಂಬಾ ಇರೋದಿಲ್ಲ. ಶಿವನ ಸ್ಥಾಯಿ ಭಾವ ಧ್ಯಾನ, ಶಾಂತಿ, ಇಲ್ಲ ಲಯ. ಒಂದನ್ನು ಡೆಸ್ಟ್ರಾಯ್ ಮಾಡೋದು ಒಂದು ಕ್ಷಣ, ಕುಂಬಾರನಿಗೆ ಒಂದು ವರ್ಷ, ದೊಣ್ಣೆಗೆ ಒಂದು ನಿಮಿಷ ಅನ್ನೋ ತರ. ಹಾಗಾಗಿ ಅಲ್ಲಿ ಅವಕಾಶ ಕಡಿಮೆ. ಇನ್ನು ರಾಮನೋ ಧೀರ ಗಂಭೀರ, ಬಿಗುಮಾನ ಜಾಸ್ತಿ. ತ್ಯಾಗರಾಜರೇ ಹೇಳಿಬಿಟ್ರು, ನೀನು ಎಂಥವನಯ್ಯ, చదువులన్నీ తెలిసి శంకరాంశుడై సదయుడాశుగ సంభవుడు ಮೃಕ್ಕ ಕದಲು ತಮ್ಮುನಿ ಬಲ್ಕ ಜಯಿಸಿತೀವಿ. ಎಲ್ಲ ತಿಳಿದ ಆಂಜನೇಯ ಬಂದು ಚೆನ್ನಾಗಿ ಮಾತಾಡಿದ್ರೆ, ನಿನ್ ಮಾತು ಚೆನ್ನಾಗಿತ್ತು ಅಂತ ಒಂದು ಮಾತು ಹೇಳಿದೆ, ನಿನ್ ತಮ್ಮನ ಹತ್ರ ಇವನು ಇಷ್ಟು ಚೆನ್ನಾಗಿ ಮಾತಾಡ್ತಾನೆ ಅಲ್ವಾ ಅಂತಂದಿ. ಇಷ್ಟು ಬಿಗುಮಾನದವನು ನೀನು, ನಿನ್ನ ಹತ್ರ ಆಡಮೋಡಿಗಲದ, ಇಲ್ಲಪ್ಪ ನಿನ್ನ ಹತ್ರ ಬಹಳ ಕಷ್ಟ ಅಂತ ಹೇಳ್ತಾರೆ. ಹಾಗೆ ರಾಮನಲ್ಲಿ ಸ್ವಲ್ಪ ಬಿಗುಮಾನ. ಕೃಷ್ಣ ಹಾಗಲ್ಲ, ನಮ್ಮ ಮನೆ ಹುಡುಗ, ಯಾವಾಗ ಬೇಕಾದ್ರೂ ಬರ್ತಾನೆ, ಹೋಗು ಅಂದ್ರೆ ಹೋಗ್ತಾನೆ, ಇರು ಅಂದ್ರೆ ಇರ್ತಾನೆ. ಅವನ ಜೊತೆ ಜಗಳ ಆಡಬಹುದು, ಸ್ನೇಹ ಮಾಡಬಹುದು, ಏನನ್ನ ಬೇಕಾದ್ರೂ ಮಾಡಬಹುದು. ಹೀಗಾಗಿ ನರ್ತಕರಿಗೆ ಕೃಷ್ಣ ತವನಿಧಿ. ಅದಕ್ಕೆ ಅವರು ಹೇಳ್ತಾರೆ, ಮೂವ ಗೋಪಾಲದ ಅಧಿಷ್ಠಾತ್ರ ದೈವ ವೇಣುಗೋಪಾಲ ಸ್ವಾಮಿ. ನಮ್ಮ ಪುಣ್ಯದಿಂದ ಆ ದೇವರು ಅಲ್ಲಿಗೆ ಬಂದ. ಅದನ್ನು ಬಿಟ್ಟು ವಿನಾಯಕನೋ ಅಥವಾ ವೀರಭದ್ರನೋ ಮಾರಮ್ಮನೋ ಇಲ್ಲ ಮಾರುತಿಯೋ ಅಲ್ಲಿಯ ಕ್ಷೇತ್ರ ದೇವತೆ ಆಗಿದ್ರೆ ಇಂಥ ರಸವತ್ ಕವಿತೆ ಬರ್ತಾ ಇತ್ತ ಅಂತ. ವೆರೈಟಿ ಕಡಿಮೆ. ನನಗೆ ಕೃಷ್ಣನಲ್ಲಿ ಪಕ್ಷಪಾತ ಅಂತಲ್ಲ, ಅದು ವಾಸ್ತವ. ಹೇಳ್ತಾರಲ್ಲ, ಕಾಮಂ ಸಂತು ಸಹಸ್ರಶ ಕತಿಪಯೇ ಮಾಧುರ್ಯ ಧೌರೇಯಕ ಕಾಮಂ ವಾ ಕಮನೀಯತಾ ಪ್ರಣತಿ ಸ್ವರಾಜ್ಯ ಬದ್ಧವ್ರತಾ ನೈವೈತರ್ವಿವದಾಮಹೇ ನ ಚ ವಯಂ ದೇವ ಪ್ರಿಯಂ ಬ್ರೂಮಹೇ ತತ್ಸತ್ಯಂ ರಮಣೀಯತಾ ಪ್ರಣತಿ ಸ್ವಯೇವ ಪಾರಂಗತ. ಇರಲಿ ಬೇಕಾದಷ್ಟು ಜನ ದೇವರು, ನಾವೇನು ಅದರ ಬಗ್ಗೆ ಡಿಸ್ಪ್ಯೂಟ್ ಮಾಡೋದಿಲ್ಲ, ಸಂತೋಷ. ಆದರೆ ರಮಣೀಯತೆಯ ಪರಾಕಾಷ್ಠೆ ನಿನ್ನಲ್ಲಿ ಮಾತ್ರ ತುಂಬಿತು, ಇನ್ನು ಬೇರೆ ಕಡೆ ಅಲ್ಲ ಅಂತ ಕರುಣಾಮೃತಕಾರ ಲೀಲಾಶುಕ ಹೇಳ್ತಾನಲ್ಲ. ಹಾಗೆ ಅದು ಬದುಕಿಗೆ ಬೇಕಾದದ್ದು, ಆ ಒಂದು ಜೀವದ ಆಲಂಬನ. ಅದನ್ನು ಅವರು ಹೇಳ್ತಾರೆ. ಆ ಮಾನವ ಇಲ್ಲದೇ ಇದ್ರೆ ಕಡೆಗೆ ಒಂದು ಮಾನುಷ ಪ್ರೇಮವನ್ನ ಪ್ರಾಣಿಯಲ್ಲಿ ಕಾಣಕ್ಕೂ ಕೂಡ ನಾವು ಹಾತೊರೀತೀವಿ. ಮನುಜ ರೂಪದಿನ್ ಆದರವನು ಪಡೆದ ಹೃದಯವು ಅನುರಾಗವನು ಬಿಡಾಲಕೋ ಶುಕಕೋ ಕಪಿಗೋ ಶುನಕಕೋ ಸುರಿದು ಅದರ ಮಾರ್ಧನಿಯ ನಾಲಿಪುದು ತಣಿವು ಜೀವಸ್ವರದೆ ಮಂಕುತಿಮ್ಮ. ಆ ಜೀವಸ್ವರದ ಒಂದು ಎಕ್ಕೋ, ಆ ಒಂದು ಪ್ರತಿಧ್ವನಿ ಬೇಕು. ಮನುಜ ರೂಪದಿಂದ ಪ್ರೀತಿಯನ್ನು ಪಡೆಯೋಕ್ಕಾಗದೇ ಇರುವಂತಹ ಹೃದಯ ಅನುರಾಗವನ್ನ ಒಂದು ಬೆಕ್ಕಿಗೋ, ಒಂದು ನಾಯಿಗೋ, ಒಂದು ಗಿಣಿಗೋ, ಒಂದು ಮಂಗಕ್ಕೋ, ಒಂದು ಮೊಸಳೆಗೋ ಅರ್ಪಣೆ ಮಾಡಿ ಆ ಮಾರ್ಧನಿಯನ್ನ ಕೇಳ್ತಾ ಆನಂದ ಪಡುತ್ತೆ. ಕಾರಣ ಆನಂದಕ್ಕೆ ಒಂದು ಜೀವಸ್ಪಂದನ ಬೇಕಾಗಿದೆ ಅಂತ ಹೇಳ್ಬಿಟ್ಟಿದ್ರು. ನೋಡಿ, ಪೆಟ್ಸ್ ಅಂತ ನಾವು ಕರಿತೀವಿ, ಮುದ್ದು ಪ್ರಾಣಿಗಳನ್ನು ಇಟ್ಕೊಳ್ಬೇಕು ಅಂತ. ವಿಶೇಷವಾಗಿ ವಿದೇಶಗಳಲ್ಲಂತೂ ತುಂಬಾ ಜಾಸ್ತಿ. ಆ ನಾಯಿಗಳಿಗೆ ಮಾಡಿಸ್ತಕ್ಕಂಥ ಉಪಚಾರಗಳನ್ನು ನೋಡಿದ್ರೆ ನಮ್ಮ ಬದುಕು ನಾಯಿಪಾಡ ಆಗಬಾರ್ದಾಗಿತ್ತ ಅಂತ ಅನ್ಸುತ್ತೆ. ಪಟಿಯಾಲದ ಮಹಾರಾಜರು ನಾಯಿಯ ಮದುವೆನ ವೈಭವದಿಂದ ಮಾಡಿಸಿದ್ರು. ವೈಸ್ರಾಯಿ ರಾಣಿ ಮೊದಲುಗೊಂಡು ಎಲ್ರಿಗೂ ಇನ್ವಿಟೇಷನ್ ಕಳಿಸಿದ್ರು. ಆ ಕಾಲದಲ್ಲಿಯೇ ಸ್ವಾತಂತ್ರ್ಯ ಪೂರ್ವದಲ್ಲಿ 2.5 ಲಕ್ಷ ರೂಪಾಯಿ ಎಷ್ಟೋ ಖರ್ಚು ಮಾಡಿದ್ರು.
ಆ ನಾಯಿಗೆ ಬೀಗರ ವರೋಪಚಾರ ಎಂಥದ್ದು ಏನು ಎಲ್ಲ ಮಾಡಿಸಿದ್ದು, ಅದಕ್ಕೆ ದಿವ್ಯವಾದ ಶಾಂಡಿಲಿಯರ್ ಒಂದನ್ನು ನಿರ್ಮಾಣ ಮಾಡಿಸೋದಂತೆ. ಆ ಶಾಂಡಿಲಿಯರ್ನ ತಂದು ಆ ಮದುವೆ ಆಗೋ ಮಂಟಪಕ್ಕೆ ಕಟ್ಟಿದ್ರೆ ಆ ಮಂಟಪದ ಛಾವಣಿ ಅದರ ಭಾರ ತಡೆಯುತ್ತಾ ಇಲ್ವ ಅಂತ ನೋಡೋದಕ್ಕೆ ಒಂದು ಆನೆಯನ್ನ ಅದರ ಮೇಲೆ ಹತ್ತಿಸಿ ಅದಕ್ಕೆ ಮೆಟ್ಲೆಲ್ಲ ಕಟ್ಟಿಸಿ ಆ ವೈಭವ ಓದಬೇಕು, ಆಗಲೇ ಗೊತ್ತಾಗುವಂಥದ್ದು. ಏನು ಆ ಮೋಹ, ಆ ಜೀವ ಪ್ರೀತಿ ಆ ರೀತಿಯಾದಂಥದ್ದು ಮಾಡಿಸುತ್ತೆ. ಎಷ್ಟು ಇಟ್ಟುಕೊಳ್ತಾರೆ. ಎಲ್ಲಿಯೋ ಒಂದು ಕಡೆ ಓದಿದ್ದೆ, ಒಬ್ಬಾತನ ಪೆಟ್ ಮುದ್ದು ಮರಿ ಮೊಸಳೆ, ಅದನ್ನು ಅವನ ಹಾಸಿಗೆ ಮೇಲೆ ಮಲಗಿಸ್ಕೋತಾ ಇದ್ದನಂತೆ. ನಮಗೆ ಇದೇನು ಮಕರ ಸಹವಾಸ ಅಂತ ಅನ್ಸುತ್ತೆ, ಅವನಿಗೆ ಅದು ಬಹಳ ಹಿಮಕರವಾದಂತ ಸಹವಾಸ ಅಂತಂದ್ರೆ ಯಾರು ಏನು ಮಾಡೋದಕ್ಕೆ ಸಾಧ್ಯ. ಹಾಗೆ ಆ ಜೀವಸ್ವರದ ಆರ್ತಿ ಭಾವನೆ ತುಂಬಾ ಮುಖ್ಯ ಅಂತ ಅನ್ಸುತ್ತೆ. ಆದರೆ ಇದರ ಇನ್ನೊಂದು ಮುಖವನ್ನು ಡಿ.ವಿ.ಜಿ. ಬರೆಯೋದಿಲ್ಲ. ಅದು ನೋಡಿ ಪೂರ್ಣ ದೃಷ್ಟಿಗೆ ಅದರ ಗುಣದೋಷಗಳೆಲ್ಲ ವ್ಯಕ್ತವಾಗಿ ಹೊಮ್ಮತ್ವೆ. ಸುಮ್ಮನೆ ಅಲ್ಪಮತಿಗಳಂತೆ ಅಯ್ಯೋ ಹೊಗಳಕೊಂಡಿರೋಣಪ್ಪ ಸಾಕು, ಅಥವಾ ನೀಚಮತಿಗಳಂತೆ ಬರೀ ತೆಗೆದುಕೊಂಡಿರೋಣ ಸಾಕು ಅಂತಲ್ಲ. ಎರಡನ್ನ ನೋಡ್ತಾರೆ. ಪ್ರೇಮ ಕನಲೆ ಪಿಶಾಚಿ ತೃಪ್ತಿಯಾಂತಿರ ಲಕ್ಷ್ಮಿ ಭ್ರಾಮಿಪುದದು ಪ್ರತಿ ಪ್ರೇಮ ಯಾಚನೆಯೊಳ್ ಮಾಮಕವಿದೆಂದಾವುದಕ್ಕೂ ತಾನ್ ಬಲಿ ಹೋಗಿ ಶಾಮನವನೊಂದುವುದು ಮಂಕುತಿಮ್ಮ. ತುಂಬಾ ಸೊಗಸಾದದ್ದು. ಎಷ್ಟೋ ಬಾರಿ ನಾವು ಪ್ರೀತಿಸ್ತಾ ಇದ್ದೀವಿ ಅಂದ್ಕೋತೀವಿ, ನಾವು ಪ್ರೀತಿಸ್ತಾ ಇಲ್ಲ, ಪ್ರೀತಿಸಿಕೊಳ್ತಾ ಇದ್ದೀವಿ ನಮ್ಮನ್ನ. ನಾವು ಅವರನ್ನು ಇಷ್ಟಪಡ್ತೀವಿ ಅಂತೀವಿ, ಆದರೆ ನಾವು ನಮ್ಮನ್ನ ಆರಾಧನೆ ಮಾಡ್ಕೋತಾ ಇದ್ದೀವಿ. ಹಾಗಾಗಿಯೇ ಅಧಿಕಾರವನ್ನು ಸ್ಥಾಪಿಸೋದಕ್ಕೆ ಹೋಗ್ತೀವಿ. ಪ್ರೀತಿಯಲ್ಲಿ ಯಾವತ್ತು ಸ್ವಾರ್ಥ ಇದೆಯೋ ಅಲ್ಲಿ ಅಧಿಕಾರ ಸ್ಥಾಪನೆ ತಾನಾಗಿ ಬರುತ್ತೆ. ಮಗನಿಗೆ ಮದುವೆ ಆಯಿತು ಅಂದ ತಕ್ಷಣ ತಾಯಿಗೆ ಶುರುವಾಯಿತು ತಲೆ ಕೆಡುವುದೇ. ಹಾಗೆ ಅತ್ತೆಯೊಬ್ಬಳಿದ್ದಾಳೆ ಅಂದ್ರೆ ಸೊಸೆಗೆ ಆಯಿತು ಎಲ್ಲಿಲ್ಲದ ತಲೆ ಕೆಡ್ತ. ಯಾಕೆ? ಇಬ್ಬರು ಅಧಿಕಾರ ಸ್ಥಾಪನಾತುರರಾಗಿದ್ದಾರೆ. ಅದೇ ಬಂದಿರುವಂಥದ್ದು. ಅಧಿಕಾರ ಸ್ಥಾಪನೆ ಇಲ್ಲದೆ ಇದ್ರೆ ಆ ಪಾರಿಜಾತಾಪಹರಣ ಕೃಷ್ಣ ತುಲಾಭಾರದ ಪರಮಾರ್ಥವೇ ಅದಲ್ಲವ. ಕೃಷ್ಣ ತನ್ನವನೇ ಆಗಬೇಕು ಅಂತ ಅಂದುಕೊಂಡದ್ದು ಸತ್ಯಭಾಮೆಯ ಹಠ. ಕೃಷ್ಣ ಎಲ್ಲವನಿಗೂ ಆಗಿರ್ತಾನೆ, ತನಗೆ ಯಾವ ರೀತಿಯಾದ ಕೊರತೆ ಇಲ್ಲ. ಸೂರ್ಯನನ್ನ ಎಲ್ಲರೂ ನೋಡಿದ್ರೆ ನಾನು ಸೂರ್ಯನನ್ನು ನೋಡಕ್ಕೆ ಅಡ್ಡ ಬಂದದ್ದು ಅಂತ ಅಗತ್ಯ. ಗೋವಿಂದ ಪೈಗಳು ಬಹಳ ಚೆನ್ನಾಗಿ ಹೇಳ್ತಾರೆ. ತೋಟವಾವುದನು ತಮ್ಮ ಅನುಪಥದಿ ಕಂಡು ಕ್ಷಣಮೆರಗಲ ತೋಟದಹುದೆ ಗಿಳಿವಿಂಡು. ಒಂದು ಗಿಳಿಗಳ ಗುಂಪು ಬಂದು ಹಾರಿ ಒಂದು ತೋಟದಲ್ಲಿ ನಿಂತುಕೊಳ್ತು. ಆ ತಕ್ಷಣವೇ ತೋಟ ಈ ಗಿಣಿ ನನ್ನದು ಅಂತ ಅಂದ್ಕೊಳಕ್ಕಾಗತ್ಯ? ಅದು ಮತ್ತೆ ಹಾರಿ ಹೋಗುತ್ತೆ. ಬೇರೆಯವರು ಕೊಡುವ ಪ್ರೇಮವು ಹಾಗೆ ಹಾರಿ ಬಂದ ಗಿಳಿಗಳಿದ್ದಂತೆ. ಅವು ಕೂತಿರೋ ಹೊತ್ತು ನಮಗೆ ಉಂಟು.